ನಮಸ್ತೆ ಸರ್. ನಿಮ್ದೊಂದು ವಿಡಿಯೋ ಇತ್ತು. ಅದು ಇತ್ತೀಚೆಗೆ ಬಂದಿತ್ತು. ಅದನ್ನ ಭಾಳಷ್ಟು ನನ್ನ ಗೆಳೆಯರು ನೋಡಿದ್ರು. ನಾನು ಆ ವಿಡಿಯೋದ ಕಮೆಂಟ್ ಸೆಕ್ಷನ್ ಓದ್ತಾ ಇದ್ದಾಗ ಅದರಲ್ಲಿ ತುಂಬಾನೇ ವಿಚಾರ ಇತ್ತು. ಜನರ ಪ್ರಶ್ನೆ ಇತ್ತು. ಅದನ್ನ ನೋಡಿದೆ. ಅದು ನನ್ನ ತುಂಬಾನೇ ಪ್ರೇರೇಪಿಸಿತು. ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೋಬೇಕು ಅಂತ ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ. ಈ ದಿನ ನಾನು ಅದೇ ರೀತಿ ಕೆಲವೊಂದಷ್ಟು ಪ್ರಶ್ನೆಗಳು ಅದರೊಳಗೆ ಇದ್ದಂಥದ್ದು ಮತ್ತೆ ಕೆಲವೊಂದಷ್ಟು ಡಾಟಾ ಅದು ನಾನು ರಿಸರ್ಚ್ ಮಾಡಿದ್ದೆ ಅದ್ರ ಬಗ್ಗೆ. ಅದನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅನ್ಕೊಂಡೆ. ಮತ್ತೆ ಮತ್ತೆ ಕೆಲವು ವಿಚಾರಗಳೇನಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡ್ಲಿ ಅಂತ. ತುಂಬಾ ಒಳ್ಳೇದು. ಹಾಗಾದ್ರೆ ನೀವು ಡೇಟಾ ಎಲ್ಲ ತಗೊಂಡು ಬಂದಿದ್ದೀರಾ? ಹೌದು, ಹೌದು. ಸರಿ. ಸರಿ. ನಾನು ನೋಡ್ತಾ ಇದ್ದೆ ಮೊದಲನೇದಾಗಿ ಏನ್ ಕಾಣಿಸುತ್ತೆ ಹೆಚ್ಚಾಗಿ ಅದೇನು ಅಂದ್ರೆ ಒಂದು ಮರಗಳೇನಿರ್ತವೆ ಅಥವಾ ಗಿಡಗಳು ಅದಕ್ಕೂ ಪ್ರಾಣ ಇದೆ. ನಾವು ಯಾವಾಗ ಶಾಕಾಹಾರಿಗಳಾಗ್ತೀವಿ ಆಗ ಅದಕ್ಕೂ ಕೂಡ ನೋವಾಗತ್ತೆ ಅಲ್ವಾ? ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, 2-3 ವಿಷಯಗಳಿವೆ. ಮೊದಲನೇದಾಗಿ ಮರ ಗಿಡ ಇತ್ಯಾದಿಗಳಿಗೆ ರಿಯಾಕ್ಟ್ ಮಾಡೋ ಸಾಮರ್ಥ್ಯ ಅಂತೂ ಇರುತ್ತೆ. ಮತ್ತು ಇದೇ ಮಾತನ್ನ ಕಳೆದ ಶತಮಾನದಲ್ಲಿ ವಿಜ್ಞಾನಿಗಳಿಂದ ಸಿದ್ಧಪಡಿಸಲಾಯಿತು. ಆದರೆ ಪೇನ್ ಫೀಲ್ ಮಾಡೋದಕ್ಕೆ ನಿಮಗೆ ಒಂದು ನರಮಂಡಲ ಬೇಕು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬೇಕು. ಅದು ಮರಗಿಡಗಳಿಗೆ ಇರೋದಿಲ್ಲ. ನಾವು ಈ ಮಾತನ್ನ ನಿರಾಕರಿಸೋದಿಲ್ಲ. ಎಲ್ಲ ಜೀವಿಗಳು, ಮರಗಿಡಗಳು ಸೇರಿದಂತೆ ಎಲ್ಲವೂ ಕಾನ್ಶಿಯಸ್ ಆಗಿರ್ತವೆ. ಹೌದು, ಒಂದು ಗಿಡ ಕೂಡ ಖಂಡಿತವಾಗಿಯೂ ಕಾನ್ಶಿಯಸ್ ಆಗಿರುತ್ತೆ. ಇದು ಇಲ್ಲಿ ಗಿಡ ಇಟ್ಟಿದೆ, ನಾನು ಇದಕ್ಕೆ ಹಾನಿ ಮಾಡಲು ಬಯಸೋದಿಲ್ಲ, ಇದರಲ್ಲಿಯೂ ಚೇತನ ಇದೆ. ಹೌದು. ಆದರೆ ನಾವು ಅರ್ಥ ಮಾಡ್ಕೋಬೇಕು, ನೋವನ್ನ ಅನುಭವಿಸೋ ಫ್ಯಾಕಲ್ಟಿ ಇದ್ರ ಹತ್ರ ಇಲ್ಲ. ಇದಕ್ಕೆ ನೋವಿನ ಅನುಭವ ಆಗೋದಿಲ್ಲ. ಇದು ಮೊದಲನೇ ಮಾತು. ಮತ್ತೆ ನಾವು ನಂಬಿದೀವಿ ಅದು ಕಾನ್ಶಿಯಸ್ ಆಗುತ್ತೆ. ಮತ್ತು ನೀವು ಅದರ ಪ್ರಾಣವನ್ನ ತೆಗೆದುಕೊಂಡ್ರೆ ಅದು ಒಂದು ಲೆವೆಲ್ನ ಹಿಂಸೆ ಖಂಡಿತವಾಗಿಯೂ ಆಗುತ್ತೆ. ಆದ್ರೆ ಯಾರಾದ್ರೂ ಮರನ ಕಡಿತಾ ಇದ್ರೆ ಅದಕ್ಕೆ ಕೂಡ ಹಿಂಸೆ ಆಗುತ್ತೆ. ಮತ್ತೆ ಈ ಮಾತ್ರ ನಾವು ಒಪ್ಕೊಳ್ಬೇಕು. ಈ ಮಾತಿಗೆ ನಾನು ಸಹಮತ ಇದೆ, ನಿರಾಕರಿಸೋದಿಲ್ಲ. ಆದ್ರೆ ಚೇತನದ ಮಟ್ಟ ಬೇರೆ ಬೇರೆ ಇರುತ್ತಲ್ವಾ? ಕಾನ್ಶಿಯಸ್ನೆಸ್ನ ಲೆವೆಲ್ ಇರುತ್ತೆ ಅಲ್ವಾ? ಅದರಲ್ಲಿ ಬೈನರಿ ಇರೋದಿಲ್ಲ, 0 ಅಥವಾ 1 ಅಂತ. ಇದ್ರೆ ಕಾನ್ಶಿಯಸ್ ಇರ್ತಾರೆ ಅಥವಾ ಅನ್ಕಾನ್ಶಿಯಸ್ ಇರ್ತಾರೆ. ಫುಲ್ಲಿ ಕಾನ್ಶಿಯಸ್ ಮತ್ತು ಫುಲ್ಲಿ ಅನ್ಕಾನ್ಶಿಯಸ್ ಇದರ ನಡುವೆ ಪೂರ್ತಿ ಒಂದು ಲೀನಿಯರ್ ಸ್ಕೇಲ್ ಇರುತ್ತೆ, ಕಂಟಿನ್ಯೂಯಸ್. ಆದ್ರಿಂದ ಎಷ್ಟು ಪ್ರಾಣಿಗಳಿದಾವೆ, ಬೀಯಿಂಗ್ಸ್ ಇದಾವೆ, ಅವು ಬೇರೆ ಬೇರೆ ಲೆವೆಲ್ನ ಕಾನ್ಶಿಯಸ್ನಿಂದ ಕೂಡಿರ್ತವೆ. ಬೇರೆ ಬೇರೆ ಮಟ್ಟದ ಅವರ ಚೇತನ ಇರುತ್ತೆ. ಯಾರ ಚೇತನ ಎಷ್ಟು ಎತ್ತರದ ಮಟ್ಟದಲ್ಲಿ ಇರುತ್ತದೋ ಅದು ಅಷ್ಟೇ ಹೆಚ್ಚು ಮೌಲ್ಯದ, ಗೌರವದ ಪ್ರಾಣಿಯಾಗುತ್ತೆ. ಮತ್ತೆ ಅಷ್ಟು ಹೆಚ್ಚು ಜವಾಬ್ದಾರಿ ಕೂಡ ಇರುತ್ತೆ. ಯಾರು ಎಷ್ಟು ಎತ್ತರದ ಚೇತನದವರಾಗಿರ್ತಾರೋ, ಯಾರು ಎಷ್ಟು ನೋಡಬಹುದು, ತಿಳಿಬಹುದು, ಅರ್ಥ ಮಾಡ್ಕೊಳ್ಬಹುದು, ಅವ್ರ ಬೆಲೆ ಅಷ್ಟೇ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಅವರ ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಆದ್ರಿಂದ ನಮಗೆ ಬಹಳ ಚೆನ್ನಾಗಿ ತಿಳಿದಿದೆ, ಚೇತನದ ಮಟ್ಟಗಳ ಬಗ್ಗೆ ಯಾವಾಗ ಮಾತುಕತೆ ಬರುತ್ತೋ ಅದರಲ್ಲಿ ಯಾರು ಫುಲ್ಲಿ ಅನ್ಕಾನ್ಶಿಯಸ್ ಇರ್ತಾರೋ ಅವರನ್ನು ನಾವು ಹೇಳ್ತೇವೆ ಮರ ಮತ್ತು ಮರಳಾಗೋಯ್ತು, ಕಲ್ಲಾಯಿತು ಅಲ್ವಾ? ಎಷ್ಟು ಈ ಮೆಟೀರಿಯಲ್ ವರ್ಡ್ ಇದೆಯಲ್ಲ ಅದು ಆಗಿದೆ. ಅಲ್ಲೆಲ್ಲ ಫುಲ್ಲಿ ಅನ್ಕಾನ್ಶಿಯಸ್. ಫುಲ್ಲಿ ಕಾನ್ಶಿಯಸ್ ನಾವು ಹೇಳ್ತೀವಿ ಯಾರೋ ಬಹಳ ಎತ್ತರದ ಮಟ್ಟದ ಚೇತನದ ವ್ಯಕ್ತಿ ಇರ್ತಾರೆ, ಅವರನ್ನ ನಾವು ಹೇಳ್ತೀವಿ ಹಿ ಈಸ್ ಆಲ್ಮೋಸ್ಟ್ ಫುಲ್ಲಿ ಕಾನ್ಶಿಯಸ್. ಅವ್ರನ್ನ ಆಮೇಲೆ ನಾವು ಲಿಬರೇಟೆಡ್ ಆಗಿರುವವರು ಅಂತೀವಿ, ಇಲ್ಲವೇ ಎನ್ಲೈಟೆಡ್ ಅಂತೀವಿ. ನಿಮ್ಗೇನ್ ಬೇಕೋ ಅದು. ಅವರ ನಡುವೆ ಈ ಬೇರೆ ಬೇರೆ ಹಂತದ ಕಾನ್ಶಿಯಸ್ನೆಸ್ ಇರುತ್ತೆ. ಬಹಳ ಕಡಿಮೆ ಕಾನ್ಶಿಯಸ್ ಮರ ಗಿಡಗಳಲ್ಲಿ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿಗಳಲ್ಲಿ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯರಲ್ಲಿರುತ್ತೆ. ಇದರಲ್ಲೊಂದು ಸಿದ್ಧಾಂತ ಇದೆ, ಪ್ರಿನ್ಸಿಪಲ್ ಇದೆ, ಅದು ಪ್ರಿಸರ್ವೇಷನ್ ಆಫ್ ಕಾನ್ಶಿಯಸ್ನೆಸ್ದು. ಕಲ್ಲನ್ನ 2 ಹೋಳು ಮಾಡಿದ್ರೆ ಹಿಂಸೆ ಆಗುತ್ತೆ ಅಂತ ಯಾರು ಹೇಳೋದಿಲ್ಲ, ಹಿಂಸೆ ಮಾಡಿದೀಯಾ ಅಂತ. ಯಾಕಂದ್ರೆ ಕಲ್ಲಲ್ಲಿ ಕಾನ್ಶಿಯಸ್ನೆಸ್ ಇರೋದಿಲ್ಲ. ಕಾನ್ಶಿಯಸ್ನೆಸ್ ಇಲ್ಲದಿದ್ದಾಗ ಕಲ್ಲನ್ನ ಮುರಿಯೋದ್ರಿಂದ ಹಿಂಸೆ ಆಗೋದಿಲ್ಲ. ಆದ್ರೆ ನೀವು ಮನುಷ್ಯನನ್ನ 2 ಹೋಳು ಮಾಡಿದ್ರೆ ಕಲ್ಲಿಗೆ ಮಾಡಿದ ಹಾಗೆ ಅದು ಹಿಂಸೆ ಅಂತ ಅನಿಸ್ಕೊಳ್ಳುತ್ತೆ. ಯಾಕಂದ್ರೆ ನೀವು ಕಾನ್ಶಿಯಸ್ನೆಸ್ನ ಕಡ್ದು ಹಾಕ್ಬಿಟ್ಟಿದ್ದೀರಾ. ಆಗ ನೀವು ಕಾನ್ಶಿಯಸ್ ಬೀಯಿಂಗ್ನ ನಾಶಪಡಿಸಿದ್ದೀರಾ. ಅದಕ್ಕೆ ಅದು ಹಿಂಸೆ ಅನ್ಸ್ಕೊಳ್ಳುತ್ತೆ. ಆದ್ರಿಂದ ಹಿಂಸೆಯ, ವಯಲೆನ್ಸ್ನ ವ್ಯಾಖ್ಯಾನವೇ ಹೀಗಿದೆ. ಕಾನ್ಶಿಯಸ್ನೆಸ್ನ ಕ್ಷೀಣಿಸೋದೇ ಹಿಂಸೆ. ನೀವು ಏನೋ ಮಾಡಿದಾಗ ನಿಮ್ಮ ಚೇತನ ಕಡಿಮೆ ಆಗೋದು, ಉದಾಹರಣೆಗೆ ಆಸೆಯಿಂದ ನಿಮ್ಮ ಚೇತನ ಕಡಿಮೆ ಆಗುತ್ತೆ, ಕೋಪದಿಂದ ನಿಮ್ಮ ಚೇತನ ಕಡಿಮೆ ಆಗುತ್ತೆ,
ಕಾಮದಿಂದ ನಿಮ್ಮ ಚೇತನ ಕಡಿಮೆ ಆಗೋದು, ಹೊಟ್ಟೆ ಕಿಚ್ಚಲ್ಲಿ ಕಡಿಮೆ ಆಗುತ್ತೆ. ಈಗ ಇವೆಲ್ಲವೂ ಕೂಡ ಹಿಂಸೆ ಆಗುತ್ತೆ. ಯಾವುದು ನಿಮ್ಮ ಚೇತನವನ್ನ ಕೆಳಗೆ ತಳ್ಳುತ್ತೋ ಅದು ಹಿಂಸೆ. ಮತ್ತೊಬ್ಬರಿಗೆ ನೀವು ಏನನ್ನಾದ್ರೂ ಕೊಟ್ಟು ಅವರ ಚೇತನವನ್ನ ಕೆಳಮಟ್ಟಕ್ಕೆ ಇಳಿಸಿದ್ರೆ ಅದು ಕೂಡ ಹಿಂಸೆ. ನೀವೇನಾದ್ರೂ ಮತ್ತೊಬ್ಬರಿಗೆ ಆಸೆ ತೋರಿಸಿದ್ರೆ ಅದು ಹಿಂಸೆನೆ. ಯಾಕಂದ್ರೆ ಅದರಿಂದ ಅವರ ಕಾನ್ಷಿಯಸ್ನೆಸ್ ಕೆಳಗೆ ಹೋಗುತ್ತೆ. ಮತ್ತೆ ನೀವೇನಾದ್ರೂ ಇನ್ನೊಬ್ರನ್ನ ಹೊಡೆದ್ರೆ ಅದು ಇನ್ನೂ ದೊಡ್ಡ ಹಿಂಸೆ. ಯಾಕಂದ್ರೆ ಅವರ ಕಾನ್ಷಿಯಸ್ನೆಸ್ ಶೂನ್ಯವಾಗುತ್ತೆ, ಅದು ಮುಗ್ದೇ ಹೋಯ್ತು. ಆದ್ರೆ ನೀವೊಂದು ಕಲ್ಲನ್ನ ಕತ್ತರಿಸಿದ್ರೆ ಅದು ಹಿಂಸೆ ಅನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದರ ಚೇತನ ಶೂನ್ಯಕ್ಕೆ ಸಮಾನ, ಸಂಪೂರ್ಣ ಶೂನ್ಯ ಆಗುತ್ತೆ. ಸೊ ಇದೇ ಸಿದ್ಧಾಂತದ ಆಧಾರದ ಮೇಲೆ ಒಂದು ಗಿಡವನ್ನ ನೀವೇನಾದ್ರೂ ಕೊಂದು ಬಿಟ್ರೆ ಅವಾಗ ಅದು ಹಿಂಸೆ, ಆದ್ರೆ ಅದು ಸಣ್ಣ ಹಿಂಸೆ. ನೀವು ಒಂದು ಪ್ರಾಣಿನ ಕೊಂದ್ರೆ ಅದು ಕೂಡ ಹಿಂಸೆನೆ, ಆದ್ರೆ ದೊಡ್ಡ ಹಿಂಸೆ ಹೋಲಿಕೆ ಮಾಡಿದ್ರೆ ರಿಲೇಟಿವ್ಲಿ. ಮತ್ತೆ ನೀವೊಂದು ಮನುಷ್ಯನನ್ನ ಕೊಂದ್ರೆ ಅದು ಇನ್ನೂ ದೊಡ್ಡ ಹಿಂಸೆ. ಮತ್ತು ಮನುಷ್ಯರಲ್ಲಿ ನೀವು ಯಾರಾದ್ರೂ ಒಳ್ಳೆ ಮನುಷ್ಯನನ್ನ ಕೊಂದ್ರೆ, ಯಾರು ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲು ಹೊರಟಿದಾರೋ ಅದು ಇನ್ನಷ್ಟು ದೊಡ್ಡ ಹಿಂಸೆ ಆಗುತ್ತೆ. ಹೌದು, ಮಾತಾಡ್ತಾ ಆಗ್ತಿದ್ಯಾ? ಅದಕ್ಕೆ ಕಾನೂನು ಸಹ ಮನುಷ್ಯನನ್ನ ಕೊಂದ್ರೆ ಒಂದು ಶಿಕ್ಷೆ ಕೊಡುತ್ತೆ, ಪ್ರಾಣಿಗಳನ್ನ ಕೊಂದ್ರೆ ಇನ್ನೊಂದು ಶಿಕ್ಷೆ ಕೊಡುತ್ತೆ, ಮತ್ತೆ ಮರಗಿಡಗಳನ್ನ ಕೊಂದ್ರೆ ಕಡಿಮೆ ಶಿಕ್ಷೆ ಕೊಡುತ್ತೆ. ಈಗ ನಾವು ಯೋಚನೆ ಮಾಡ್ಬೇಕಲ್ವಾ, ಕಾನೂನು ಸಹ ಹೀಗೇಕೆ ಮಾಡಿದೆ ಅಂತ. ಯಾಕಂದ್ರೆ ಕಾನೂನು ಸಹ ಪ್ರಿನ್ಸಿಪಲ್ ಆಫ್ ಕಾನ್ಶಿಯಸ್ನೆಸ್ ಮೇಲೇನೆ ನಡೆಯುತ್ತೆ. ಹಿಂಸೆ ಅಂದ್ರೆ ಕಾನ್ಶಿಯಸ್ನೆಸ್ನ ಕೊಲ್ಲೋದು, ಮತ್ತೆ ಶಿಕ್ಷೆ ಸಿಗೋದು ಹಿಂಸೆಗೆ. ಅಂದ್ರೆ ಶಿಕ್ಷೆ ಕೊಡೋದು ಕಾನ್ಶಿಯಸ್ನೆಸ್ನ ಕಡಿಮೆ ಮಾಡೋದಕ್ಕೆ. ಹಾಗಂತ ಈಗ ಗಿಡಗಳಿಗೂ ಪ್ರಾಣವಿದೆ, ಮತ್ತೆ ಪ್ರಾಣಿಗಳಿಗೂ ಪ್ರಾಣವಿದೆ, ಮತ್ತೆ ಎರಡನ್ನೂ ಕೊಲ್ಲೋದು ಒಂದೇ ಅನ್ನೋದು ಮೂರ್ಖ ಕುತರ್ಕ. ಇದು ಅದೇ ರೀತಿಯ ಕುತರ್ಕ. ಈಗ ಒಬ್ಬ ಮನುಷ್ಯ ಇದ್ದಾನೆ, ನಮ್ ತರದವನೇ, ಅವನು ಗುಟ್ಕಾ ತಿಂತಾನೆ, ಅದು ಕೂಡ ತಪ್ಪು. ಮತ್ತೆ ಇನ್ನೊಬ್ಬ ಕೊಲೆ ಮಾಡೋನಿದ್ದಾನೆ. ಈಗ ಇಬ್ರು ಕೂಡ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಒಬ್ಬ ಗುಟ್ಕಾ ತಿಂದು ಎಲ್ಲೋ ಉಗಿದು ಕೆಂಪ್ ಮಾಡಿದಾನೆ, ಗೋಡೆ ಮೇಲೆಲ್ಲ ಕೆಂಪ್ ಕಲರ್ ಬಿದ್ದಿದೆ. ಮತ್ತೊಬ್ಬ ವ್ಯಕ್ತಿ ಅದೇ ಗೋಡೆಗೆ ಯಾರನ್ನು ಒತ್ತಿ ಕೊಲೆ ಮಾಡಿದಾನೆ, ರಕ್ತದ ಕೆಂಪು ಬಣ್ಣ ಹತ್ತಿದೆ ಅಲ್ಲಿಗೆ ಗೋಡೆಗೆ. ಈಗ ಈ ಇಬ್ರು ಒಂದೇ ತಪ್ಪು ಮಾಡಿದಾರೆ ಅಂತ ಹೇಳ್ಬೇಕಾ? ಇಲ್ಲ, ಒಂದೇ ಅಪರಾಧ ಅಲ್ಲ ಅದು. ಯಾರೋ ಒಬ್ಬ ಗುಡ್ಕಾ ತಿಂದು ಅಲ್ಲಿ ಉಗ್ದ್ನಲ್ಲ, ಅವನು ಕೂಡ ಒಬ್ಬ ಅಪರಾಧಿ. ಮತ್ತೊಬ್ಬ ಕೊಲೆ ಮಾಡ್ತಿದ್ದಾನೆ, ಅವನು ಕೂಡ ಅಪರಾಧವೇ. ಆದ್ರೆ ಈ ಇಬ್ರನ್ನ ಹೋಲಿಕೆ ಮಾಡೋಕೆ ಸಾಧ್ಯ ಇಲ್ಲ. ಒಂದು ಬಹಳ ಸಣ್ಣ ವಿಷಯ, ಮತ್ತೊಂದು ನಿರೀಕ್ಷಿತವಾಗಿ ಬಹಳ ದೊಡ್ಡ ವಿಷಯ. ಆದ್ರಿಂದ ಇದೇ ರೀತಿಯಲ್ಲಿ ನೀವು ಪ್ರಾಣಿಗಳನ್ನ ಏನು ಕೊಲ್ತೀರಿ ಅದು ದೊಡ್ಡ ಹಿಂಸೆ ಆಗುತ್ತೆ. ಮತ್ತೆ ನೀವು ಮನುಷ್ಯನನ್ನ ಕೊಂದ್ರೆ ಇನ್ನೂ ದೊಡ್ಡ ಹಿಂಸೆ ಆಗುತ್ತೆ. ಇದರ ಹೋಲಿಕೆಯಲ್ಲಿ ಗಿಡನ ನೀವೇನಾದ್ರೂ ಕೊಂದ್ರೆ ಅದು ಸಣ್ಣ ಹಿಂಸೆ ಆಗುತ್ತೆ. ಅದ್ರಲ್ಲಿ ಇನ್ನೂ ಮುಂದೆ ಬನ್ನಿ, ಗಿಡವನ್ನ ಕೊಲ್ಲೋದು ನಿಮಗೆ ಅನಿವಾರ್ಯ. ಹಿಂಸೆ ಕೇವಲ ಅಲ್ಲಿ ಮಾತ್ರ ಪರಿಗಣಿಸಲ್ಪಡುತ್ತೆ ಅಲ್ಲಿ ನಿಮ್ಮ ಹತ್ರ ಆಯ್ಕೆ ಇತ್ತು, ಆಪ್ಷನ್ ಇತ್ತು ಹಿಂಸೆ ಮಾಡದೇ ಇರೋದಕ್ಕೆ. ಆದ್ರೂ ನೀವು ಹಿಂಸೆ ಮಾಡಿದ್ರಿ. ಎಲ್ಲಿ ನಿಮ್ಮ ಹತ್ರ ಆಯ್ಕೆ ಇರೋದಿಲ್ವೋ ಅದನ್ನ ಹಿಂಸೆ ಅನ್ನೋದಿಲ್ಲ. ಮತ್ತೆ ನೀವು ಗಿಡನ ಕೊಲ್ಲೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ಸಣ್ಣ ಸಣ್ಣ ಜೀವಿಗಳು ಸತ್ತೋಗ್ಬಿಡ್ತವೆ ಯಾವಾಗ ನೀವು ಉಸಿರಾಡಿದ್ರೆ ಕೂಡ. ನೀವು ಉಸಿರಾಡುವಾಗ ಗಾಳಿಲಿ ಅನೇಕ ಸಣ್ಣ ಜೀವಾಣು ಕೀಟಾಣುಗಳು ಇರ್ತಾವಲ್ಲ, ಅವು ನಿಮ್ಮ ಒಳಗಡೆ ಹೋದವು. ನಿಮ್ದೊಂದು ಟ್ರ್ಯಾಕ್ ಇರುತ್ತೆ, ಏರ್ ಟ್ರ್ಯಾಕ್, ರೀಡಿಂಗ್ ಟ್ರ್ಯಾಕ್, ಅದರಲ್ಲಿ ಅವು ಸಿಕ್ಕಾಕೋತವೆ ಮತ್ತು ಅಲ್ಲಿ ಅವುಗಳು ಸಾಯ್ತವೆ. ಆದ್ರೆ ಇದು ನಾವು ಹಿಂಸೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ಇದು ಏನಾಯ್ತೋ ಇದರಲ್ಲಿ ನಮ್ಮ ಹತ್ರ ಯಾವುದೇ ಆಯ್ಕೆ ಇರ್ಲಿಲ್ಲ ಅಲ್ವಾ. ನಾವೇನ್ ಮಾಡೋದು? ನಾವು ತಿಳಿದು ಅದನ್ನ ಮಾಡ್ಲಿಲ್ಲ ಅಲ್ಲ. ಮನುಷ್ಯರಾಗಿದ್ದೀವಿ ಅಂದ್ರೆ ಉಸಿರಾಡ್ತೀವಿ, ಉಸಿರಾಡೋದ್ರಲ್ಲಿ ಜೀವಗಳು ಸಾಯ್ತವೆ. ಈಗ ನೀವು ಇಲ್ಲಿ ಕೂತಿದೀವಿ ಈ ತರ, ನೀವು ಹಿಂದೆ ಯಾವ ಗಾದಿಯ ಆಧಾರವಾಗಿ ಕುಳಿತಿದ್ದೀರಾ ಅದರಲ್ಲಿ ಕೂಡ ಸಣ್ಣ ಸಣ್ಣ ಜೀವಾಣುಗಳು ಇದ್ದಿರಬಹುದು. ನೀವು ಆಧಾರವಾಗಿ ಕುಳಿತವಾಗ ಕೆಲವು ಸಾವು ಸಂಭವಿಸುತ್ತೆ, ಅದನ್ನ ಹಿಂಸೆ ಅಂತ ಪರಿಗಣಿಸೋದಿಲ್ಲ. ಅಥವಾ ಅದನ್ನ ನೀವು ಹಿಂಸೆ ಅಂತ ಪರಿಗಣಿಸೋದಾದ್ರೆ ಬಹಳ ಸಣ್ಣ ಮಟ್ಟದ ಹಿಂಸೆ ಆಗಿರುತ್ತೆ. ಸಣ್ಣ ಮಟ್ಟದ ಹಿಂಸೆಯ ನೆಪ ಇಟ್ಕೊಂಡು ದೊಡ್ಡ ಮಟ್ಟದ ಹಿಂಸೆಯನ್ನ ಜಸ್ಟಿಫೈ ಮಾಡಬಾರ್ದು. ಹೌದು. ಯಾರಾದ್ರೂ ಗುಟ್ಕಾ ಬೀಡಿ ತಿಂದ್ರೆ ಅದರ ನೆಪ ಇಟ್ಕೊಂಡು ನೀವು ಕೊಲೆ ಮತ್ತೆ ಅತ್ಯಾಚಾರ ಶುರು ಮಾಡ್ಕೊಂಡ್ರೆ ಇದು ಯಾವುದೇ ತರ್ಕ ಅಥವಾ ಯಾವುದೇ ಅರ್ಥ ಇರೋದಿಲ್ಲ ಅಲ್ವಾ ಇದ್ರಲ್ಲಿ. ಇದು ಮೂರ್ಖ ಮಾತಾಗೋಯ್ತು ಸಂಪೂರ್ಣವಾಗಿ. ನಾನು ಕೆಲವೊಮ್ಮೆ ನೋಡಿದ್ನಿ, ಕೆಲವೊಬ್ರು ಕಾರಣ ಕೊಡೋದು ತಪ್ಪಾಗಿ ನಮ್ಮಿಂದ ಕೆಲವು ಸೊಳ್ಳೆಗಳು ಸತ್ತೋಗ್ತಾವಲ್ವಾ, ಆಗಿದ್ರೆ ತಪ್ಪಾಗಿ ನಿಮ್ಮಿಂದ ಏನಾಗೋಯ್ತು ಅದು ಯಾವುದೇ ಪಾಪ ಆಗೋದಿಲ್ಲ. ನೀವು ಮಲಗಿ ಇರ್ತೀರಾ, ನಿಮ್ಮ ಮೇಲೊಂದು ಸೊಳ್ಳೆ ಬಂದು ಕುಳಿತುಕೊಳ್ತು, ನೀವು ಪಕ್ಕಕ್ಕೆ ಹೊರಳಿದ್ರಿ, ಮತ್ ಸೊಳ್ಳೆ ಅಲ್ಲೇ ಸತ್ತೋಯ್ತು. ಇದು ಎಲ್ಲಿಂದಲೂ ಹಿಂಸೆ ಅಲ್ಲ. ಇದರಲ್ಲಿ ನೀವು ಏನೂ ಮಾಡಿಲ್ಲ, ಅದ್ರ ಕಾರಣದಿಂದ ನಿಮಗೆ ದೋಷಿ ಅಂತ ತೀರ್ಮಾನಿಸೋಕ್ಕಾಗಲ್ಲ. ಮತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಮರ ಗಿಡಗಳನ್ನ ಮನ ಬಂದಂತೆ ಬೇಕಾದಂಗೆ ಕಡಿಯೋಕೆ ವಕಾಲತ್ ವಹಿಸ್ತಿಲ್ಲ. ಎಲ್ಲಿವರೆಗೆ ಸಾಧ್ಯನೋ ಮರ ಗಿಡಗಳನ್ನ ಕೂಡ ಕೊಲ್ಲಬಾರ್ದು. ಹೌದು. ನಾನು ಇದನ್ನೂ ಹೇಳ್ತೀನಿ, ಹೇಗೆ ನಾವು ಈಗ ಬೆಳೆಗಳನ್ನ ಬೆಳಿತೀವೋ, ಮಾನವತೆ ಯಾವಾಗ ಇನ್ನೂ ಹೆಚ್ಚು ಚೈತನ್ಯದಿಂದ ಕೂಡಿರುತ್ತೋ, ಕಾನ್ಶಿಯಸ್ ಆಗಿರುತ್ತೋ,
ಆಗ ಹೊಲಗಳ ಜಾಗದಲ್ಲಿ ತೋಟ ಆಗ್ತವೆ, ಆರ್ಚರ್ಡ್ಸ್. ಹೌದು. ಮತ್ತು ನಾವು ಹೆಚ್ಚಿನ ಆಹಾರವನ್ನ ಹಣ್ಣುಗಳಿಂದ ಅಥವಾ ತರಕಾರಿಗಳಿಂದ ತಗೊಳ್ಳೋಕೆ ಪ್ರಯತ್ನಿಸ್ತೀವಿ. ಮತ್ತು ಆ ತರಕಾರಿಗಳು ಹೇಗಿರ್ಬೇಕಂದ್ರೆ ನೀವು ಮರ ಅಥವಾ ಗಿಡಗಳನ್ನ ಕೊಲ್ಲೋಕೆ ಇರೋದಿಲ್ಲ. ಉದಾಹರಣೆಗೆ ಕಡಲೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಅಥವಾ ಸೋರೆಕಾಯಿ ಆಗಿರ್ಬೋದು. ಇದರಲ್ಲಿ ನೀವು ಏನು ಕೊಲ್ಲೋದಿಲ್ಲ ಮತ್ತು ನಿಮಗೆ ನಿಮ್ಮ ಊಟ ಕೂಡ ಸಿಕ್ಬಿಡುತ್ತೆ. ಇನ್ನು ಅನೇಕ ರೀತಿಯ ಹಣ್ಣುಗಳಿರ್ತವೆ. ಅದ್ರದ್ದು ಬಹಳ ಮುಂದಿನ ಮತ್ತು ದೂರದ ಮತ್ತು ಅದ್ರ ಬಗ್ಗೆ ಯೋಚಿಸೋದು ಕೂಡ ಯುಟೋಪಿಯನ್ ಅಂತ ಕಾಣಿಸುತ್ತೆ ಈಗ. ಹಾಗೆ ಕೂಡ ಆಗುತ್ತಾ? ಹೀಗೆ ನಿಮ್ಮ ಚೇತನದ ಮಟ್ಟ ಹೆಚ್ಚಾದಂತೆಲ್ಲ ಮರಗಿಡಗಳ ಬಗ್ಗೆಯೂ ಹೆಚ್ಚು ಕಂಪ್ಯಾಷನೇಟ್ ಆಗುತ್ತೆ, ಕರುಣಾಮಯಿ ಆಗ್ತೀರಾ. ಹೌದು, ಖಂಡಿತ ನಾನು ಆ ಮಾತನ್ನ ಒಪ್ತೀನಿ. ಯಾರೋ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನ ಕಡಿತಿದ್ದಾನೆ, ಅವನು ಖಂಡಿತವಾಗಿ ಹಿಂಸೆನ ಮಾಡ್ತಿದ್ದಾನೆ. ಆದ್ರೆ ಅವನು ತನ್ನ ಸ್ವಾರ್ಥಕ್ಕಾಗಿ ಎಮ್ಮೆ ಅಥವಾ ಮೇಕೆನ ಕಡಿತಾ ಇದ್ರೆ ಎಮ್ಮೆ ಅಥವಾ ಮೇಕೆ ಕಡಿಯೋದು ದೊಡ್ಡ ಹಿಂಸೆ ಆಗುತ್ತೆ. ನಾವು ಸಂಪೂರ್ಣವಾಗಿ ಅಹಿಂಸಕರಾಗಲು ಸಾಧ್ಯವಾಗದಿದ್ರೆ ಕನಿಷ್ಠ ಪಕ್ಷ ನಮ್ಮ ಹಿಂಸೆ ಮಟ್ಟನ ಕಡಿಮೆ ಮಾಡ್ಕೊಳ್ಬೇಕಲ್ಲ, ಅಷ್ಟಾದ್ರೂ ಮಾಡ್ಬೇಕಲ್ವಾ. ಇದ್ರ ಜೊತೆಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ವೆಜಿಟೇರಿಯನ್ ಅಥವಾ ವೇಗನ್ ಡಯಟ್ ಇರುತ್ತಲ್ಲ, ಅದರಲ್ಲೂ ಕೂಡ ಮರಗಿಡಗಳನ್ನ ಕೊಲ್ಲಲೇಬೇಕು ಅಂತ ಏನಿಲ್ಲ. ಮೊದಲನೇದಾಗಿ ಅನೇಕ ಹಣ್ಣು ಮತ್ತು ತರಕಾರಿಗಳಿವೆ. ಅವು ಹೇಗೆ ಅಂತಂದ್ರೆ ಮರ ಅಥವಾ ಗಿಡವನ್ನ ಕೊಲ್ಲೋ ಅಗತ್ಯವಿರೋದಿಲ್ಲ. ಅದು ನಿಮಗೆ ಹಣ್ಣು ಕೊಡುತ್ತೆ ಮತ್ತೆ ತರಕಾರಿ ಕೊಡುತ್ತೆ. ಆ ಮರ ತನ್ನ ಜಾಗದಲ್ಲಿ ಗಟ್ಟಿಯಾಗಿ ನಿಂತಿರುತ್ತೆ, ಸಾಯೋದಿಲ್ಲ. ನೀವು ಅದರಿಂದ ಆಹಾರವನ್ನು ತೆಗೆದುಕೊಂಡಿದ್ರಿ, ಆಮೇಲೂ ಆ ಮರ ಅಲ್ಲೇ ಉಳಿದಿದೆ, ಅದರಲ್ಲಿ ಯಾವುದೇ ಹಿಂಸೆ ಇಲ್ಲ. ಬದಲಾಗಿ ಆ ಮರ ನೀವು ಅದರ ಹಣ್ಣನ್ನ ಸೇವಿಸಬೇಕೆಂದು ಬಯಸುತ್ತೆ ಅಲ್ವಾ. ಯಾಕಂದ್ರೆ ನೀವು ಅದರ ಹಣ್ಣನ್ನ ತೆಗೆದುಕೊಂಡಾಗ ನೀವು ಅದ್ರ ಮೂಲಕ ಅದರ ಬೀಜನ ದೂರದವರೆಗೆ ಹರಡ್ಬಿಡ್ತೀರಾ, ಮತ್ತೆ ಇದರಿಂದ ಮರಕ್ಕೆ ಸಹಾಯ ಆಗುತ್ತೆ. ಮರಕ್ಕೂ ಅದೇ ಬೇಕು. ಹಣ್ಣು ಬಿಟ್ಟಿರೋದೇ ಅದಕ್ಕೋಸ್ಕರ. ಯಾರಾದ್ರೂ ಬಂದು ಆ ಹಣ್ಣನ್ನ ತೆಗೆದುಕೊಳ್ಳಿ, ನೀವು ಬಂದು ಹಣ್ಣು ತಗೊಂಡ್ರೆ ಅದರ ಬೀಜ ಹರಡುತ್ತೆ. ಅದರಿಂದ ನೀವು ಮರದಿಂದ ಹಣ್ಣನ್ನು ತೆಗೆದುಕೊಂಡಾಗ ಹಿಂಸೆ ಮಾಡೋದು ದೂರದ ಮಾತು, ನೀವು ಮರಕ್ಕೆ ಸಹಾಯ ಮಾಡ್ತಾ ಇದ್ದೀರಾ. ಇದೇ ರೀತಿ ಬಹಳಷ್ಟು ಬೆಳೆಗಳು ಇದೇ ತರ ಇದಾವೆ. ಅವುಗಳ ಆಯಸ್ಸು ಅಥವಾ ಅವಧಿ ಕೂಡ ಗಿಡದ್ದು 1 ವರ್ಷಕ್ಕೆ ಮಾತ್ರ ಇರುತ್ತೆ, 1 ಸೀಸನಿಗೆ ಮಾತ್ರ ಇರುತ್ತೆ. ಅದರಿಂದ ನೀವು ಧಾನ್ಯವನ್ನ ತೆಗೆದುಕೊಳ್ಳದೆ ಇದ್ರೂ ಕೂಡ ಆ ಗಿಡ ದೊಡ್ಡ ಮರವಾಗುತ್ತೆ ಅಂತ ಏನಿಲ್ಲ. ಆ ಗಿಡ ಮುಂದೆ ಹೋಗುತ್ತೆ, ದೊಡ್ಡ ಮರವಾಗುತ್ತೆ, ಹಾಗೆಲ್ಲ ಏನಿಲ್ಲ. ಅದು ಮುಗಿದು ಹೋಗ್ಲೇಬೇಕು, ಯಾಕಂದ್ರೆ ಅದರ ಒಟ್ಟು ಆಯಸ್ಸೇ ಅಷ್ಟಿರುತ್ತೆ. ನಾನೀಗ ಯಾರ ಪರವಾಗೂ ಮಾತಾಡ್ತಿಲ್ಲ. ನೀವು ಕುಡುಗೋಲ್ ತೆಗೆದುಕೊಂಡು ಬೆಳೆ ಕಡೀರಿ ಮತ್ತು ಅದ್ರಲ್ಲಿ ಯಾವುದೇ ಹಿಂಸೆ ಇಲ್ಲ ಅಂತ. ಅದರಲ್ಲೂ ಹಿಂಸೆ ಇದೆ, ಅದರಲ್ಲೂ ಇದ್ದೇ ಇರುತ್ತೆ, ಆದ್ರೆ ಕಡಿಮೆ ಹಿಂಸೆ ಇರುತ್ತೆ. ನಾನು ಅದನ್ನ ಹೇಳೋಕೆ ಪ್ರಯತ್ನಿಸ್ತಿದ್ದೀನಿ. ಹಾಗಾಗಿ ಈ ತರ್ಕ ಇದೆಯಲ್ಲ, ಮರಗಿಡಗಳಲ್ಲೂ ಜೀವ ಇರುತ್ತೆ. ಈ ತರ್ಕ ಸಂಪೂರ್ಣ ಯಾವುದೇ ಬೆಲೆ ಇಲ್ಲದ ತರ್ಕ, ಸಂಪೂರ್ಣ ಅಜ್ಞಾನದ ತರ್ಕ. ಯಾವ ವ್ಯಕ್ತಿಲಿ ಸ್ವಲ್ಪನಾದ್ರೂ ಬುದ್ಧಿ ಇದ್ರೆ ಅವನಂತ ತರ್ಕನ ಮಾಡೋದೇ ಇಲ್ಲ. ಇದು ಮತ್ತೆ ಅದೇ ಮಾತಾಯ್ತು. ಯಾರೋ ಬಂದ್ ಕೇಳಿದ್ರೆ ಎಮ್ಮೆನೇಕೆ ಕಡಿದ್ರಿ ಅಂತ, ಇನ್ನೊಬ್ಬ ಬಂದ್ ಹೇಳ್ತಾರೆ ನೀವು ಸೀಬೆಹಣ್ಣು ತಿಂದಿದ್ದೀರಾ. ನೀವು ಸೀಬೆಹಣ್ಣು ತಿಂದಿದ್ದೀರಾ, ನಾನು ಎಮ್ಮೆ ತಿಂತಿದ್ದೀನಿ, ಎರಡೂ ಒಂದೇ. ಹಿಂಗಂದ್ರೆ ಇದು ಎಂತ ತರ್ಕ? ಈಗ ಎಮ್ಮೆ ಮತ್ತೆ ಸೀಬೆಹಣ್ಣು ಸಮಾನವಾಗಿದ್ರೆ ಮನುಷ್ಯ ಮತ್ತು ಎಮ್ಮೆ ಕೂಡ ಸಮಾನವೇ? ನಾನು ಕೇವಲ ಬುದ್ಧಿ ಬಗ್ಗೆ ಮಾತಾಡ್ತಿಲ್ಲ, ಮನುಷ್ಯ ಎಮ್ಮೆ ಬುದ್ಧಿಲಿ ಸಮಾನ ಅಂತ. ಯಾಕಂದ್ರೆ ಈ ರೀತಿ ತರ್ಕ ಕೊಡ್ತಾ ಇದ್ರೆ ಮನುಷ್ಯ ಮತ್ತೆ ಎಮ್ಮೆ ಬುದ್ಧಿಲಿ ಒಂದೇ ಸಮಾನ ಆಗ್ತಾರೆ. ಆದ್ರೆ ನೀವು ಯಾವ ಸಿದ್ಧಾಂತದಿಂದ ಹೇಳ್ತಿರೋ ಎಮ್ಮೆ ಸೀಬೆಹಣ್ಣು ಎರಡು ಸಮಾನ ಅಂತ, ಅದೇ ಸಿದ್ಧಾಂತದಿಂದ ಮನುಷ್ಯ ಎಮ್ಮೆಗೆ ಸಮಾನ. ಈಗ ಎಲ್ಲದರಲ್ಲೂ ಜೀವ ಇದೆ. ಹಾಗಾಗಿ ಯಾರಾದ್ರೂ ಬಂದು ಸೀಬೆಹಣ್ಣು ತಿಂದ್ರೆ ನಾವು ಎಮ್ಮೆ ಕಡಿತೀವಿ ಅಂದ್ರೆ, ಅವಾಗ ಇನ್ನೊಬ್ಬ ವ್ಯಕ್ತಿ ಮುಂದೆ ಹೋಗಿ ಹೇಳ್ತಾನೆ ನೀವು ಎಮ್ಮೆ ಕಡಿದ್ರೆ ನಾನು ಮನುಷ್ಯನನ್ನು ಕಡಿತೀನಿ. ಅದೇ ತರ್ಕ ಮುಂದುವರಿಯುತ್ತೆ. ಅದರಿಂದ ಇದು ವ್ಯರ್ಥ ಸಿದ್ಧಾಂತ, ಇದ್ರ ಬಗ್ಗೆ ನಾವು ಮಾತಾಡಬಾರ್ದು. ನೀವು ಈಗಷ್ಟೇ ಕೃಷಿ ಬಗ್ಗೆ ಮಾತಾಡಿದ್ರಿ, ಇದರಲ್ಲಿ ಕೂಡ ಒಂದು ಸಮಾನವಾಗಿ ಕಾಣುತ್ತೆ. ವಿಚಾರ ಅಂತೂ ಬಂತು, ಒಬ್ರು ಒಂದು ಮರನ ಕಡಿದ್ರು. ಇದಲ್ಲದೆ ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಒಂದು ಬೆಳೆ ಏನ್ ಬೆಳಿತೀವಿ, ಆ ಬೆಳೆನ ಬೆಳೆಸೋದಕ್ಕೋಸ್ಕರ ಅದರಲ್ಲಿ ಬಹಳಷ್ಟು ಕೀಟನಾಶಕಗಳನ್ನ ಹಾಕ್ತಿವಿ. ಅದು ಅಲ್ಲದೆ ಅದ್ರೊಳಗಡೆ ತುಂಬಾ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೆಲ್ಲ, ಇಲಿ ಆಗಿರ್ಬೋದು ಅಥವಾ ಸಣ್ಣ ಹುಳಗಳು, ಇವುಗಳನ್ನು ಸಾಯಿಸ್ತೀವಿ. ಇದಕ್ಕೋಸ್ಕರ ಕೆಲವರು ಹೇಳ್ತಾರೆ ನಾನು ಮಾಂಸಾಹಾರಿ ಅಂತ, ಅಂದ್ರೆ ನಾನು ಕೇವಲ ಒಂದ್ ಪ್ರಾಣಿನ ಸಾಯಿಸ್ತಾ ಇದ್ದೀನಿ ಅಂತ. ಆದ್ರೆ ನೀನು ಎಷ್ಟು ಬೆಳೆ ಬೆಳಿತೀಯಲ್ಲ, ಆಗ ನೀನು ತುಂಬಾ ಪ್ರಾಣಿಗಳನ್ನ ಸಾಯಿಸ್ತೀಯ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀನಿ? ನಾನು ಈ ತರ್ಕನ ಸಂಪೂರ್ಣವಾಗಿ ಒಪ್ತೀನಿ. ಮತ್ತೆ ಈ ಮಾತು ಪೂರ್ತಿ ನಿಜ. ನಾನು ಕೃಷಿ ಅಂತ ಏನನ್ನ ಕರಿತೀವೋ ಅದರಲ್ಲಿ ಬಹಳಷ್ಟು ಹಿಂಸೆ ಅಡಗಿಬಿಟ್ಟಿದೆ. ಅದರಲ್ಲಿ ನಾನು ಒಪ್ತೀನಿ. ಅದಕ್ಕಾಗಿಯೇ ನಾನು ಹೇಳ್ತೀನಿ, ನೀವು ನಿಮ್ಮ ಜನಸಂಖ್ಯೆನ ಹೆಚ್ಚಿಸ್ತಿದ್ರೆ ಅದು ದೊಡ್ಡ ಹಿಂಸೆ ಆಗುತ್ತೆ. ಜನಸಂಖ್ಯೆನ ಹೆಚ್ಚೋದು ಸ್ವತಃ ಒಂದು ಹಿಂಸೆನೆ. ಯಾಕಂದ್ರೆ ನೀವು ಜನಸಂಖ್ಯೆ ಹೆಚ್ಚಿದ್ರೆ ಅವಾಗ ಕೃಷಿ ಮಾಡ್ಬೇಕಾಗತ್ತಲ್ವಾ. ಮತ್ತೆ ಕೃಷಿ ಮಾಡುವಾಗ ನೀವು ಮೊದಲಿಗೆ ಕಾಡನ್ನ ಕಡಿತೀರಿ, ಆಗ ಕಾಡಲ್ಲಿರೋ ಜೀವಿಗಳನ್ನ ನೀವು ಹಾಳು ಮಾಡ್ತೀರಾ. ಆಮೇಲೆ ನೀವು ವರ್ಷದಿಂದ ವರ್ಷಕ್ಕೆ ಕೀಟನಾಶಕಗಳನ್ನ ಬಳಸ್ತೀರಾ, ಮತ್ತೆ ಮಣ್ಣಲ್ಲಿರೋ ಬೇರೆ ರೀತಿ ಜೀವಿಗಳನ್ನ ಕೊಲ್ತೀರಾ, ಎಲ್ಲ ರೀತಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ತೀರಾ, ಕೀಟಗಳನ್ನ ಕೊಲ್ತೀರಾ, ಜೊತೆಗೇನೆ ಇಲಿಗಳನ್ನ ಕೂಡ ಕೊಲ್ತೀರಾ.
ಅವುಗಳನ್ನ ನೀವು ಕೊಲ್ಬೇಕಾಗುತ್ತೆ. ಅದರಲ್ಲಿ ಹಿಂಸೆ ಖಂಡಿತವಾಗಿಯೂ ಇದೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಸಸ್ಯಾಹಾರಿಗಳು ಅವರು ಮಣ್ಣಿಂದ ಧಾನ್ಯನ ಬೆಳೆಸ್ತಾರೆ, ತಿಂತಾರೆ. ಸರಿ, ನಾನು ಸಸ್ಯಾಹಾರಿ. ನಾನು ಮಣ್ಣಿಂದ 1 kg ಧಾನ್ಯ ಬೆಳೆಸ್ದೆ, ತಿಂದೆ. ಆ 1 kg ಧಾನ್ಯನ ಬೆಳೆಯೋದಕ್ಕೆ ನಾನು 10 ಜೀವಿಗಳನ್ನ ಕೊಂದಿದ್ದೀನಿ ಮಣ್ಣಲ್ಲಿ. ಇದು ಹೌದಲ್ವಾ? ಹೌದು. ಎರೆಹುಳುಗಳನ್ನ ಕೊಂದೆ, ಇಲಿಗಳನ್ನ ಕೊಂದೆ, ಹಾವುಗಳನ್ನ ಕೊಂದೆ. ಕೆಲವು ಮುಗ್ಧ ಪಕ್ಷಿಗಳು ಸಹ ಅಲ್ಲಿ ಬಂದು ಕುಳಿತು ಕೀಟನಾಶಕ ತಿಂದು ಸತ್ವು. ಅದು ಸಹ ಆಗುತ್ತು ಕೂಡ. ಹೌದು. ನಾನೆಲ್ಲದನ್ನೂ ಮಾಡಿದ್ದೀನಿ. ನಾನು ಸಸ್ಯಾಹಾರಿ ಮನುಷ್ಯ. ನಾನು ನನಗಾಗಿ 1 kg ಧಾನ್ಯ ಬೆಳೆಸಿದೆ. ಆ 1 ಕಿಲೋ ಧಾನ್ಯ ಬೆಳೆಯೋದಕ್ಕೆ ನಾನು 10 ಜೀವಿಗಳನ್ನ ಕೊಂದೆ. ನೀವು ಮಾಂಸಾಹಾರಿ ಮನುಷ್ಯರು. ನಿಮಗೀಗ ನಿಮ್ಮ ಸ್ವಂತಕ್ಕೆ 1 kg ಮಾಂಸ ಬೇಕು. ಮರಿಬೇಡಿ, ನಾನೆಷ್ಟು ಜೀವಿಗಳನ್ನ ಕೊಂದಿದ್ದೆ? 10. ಈಗ ನೀವು ಮಾಂಸಾಹಾರಿ, ನಿಮಗೆ 1 kg ಮಾಂಸ ಬೇಕು. ಈಗ ಆ 1 kg ಮಾಂಸ ಎಷ್ಟು kg ಅನ್ನದಿಂದ ಆಗುತ್ತೆ? ಬಹುಶಃ ಒಂದು 15-20 ಬರ್ಬೋದು. ಸರಿ, 20 kg ಧಾನ್ಯದಿಂದ ಆಯ್ತು. ಯಾಕಂದ್ರೆ ನೀವು ಮೇಕೆಯ 1 kg ಮಾಂಸನ ತಿನ್ನೋದಾದ್ರೆ ಅದಕ್ಕೆ ಮೊದಲು ನೀವು ಮೇಕೆಗೆ 20 kg ಅನ್ನ ತಿನ್ನಿಸ್ತೀರಾ. ಇದು 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 ನಿಯಮ. ಇದು ನಾನು ಯಾವುದೇ ಅಂದಾಜು ಮಾಡ್ತಿಲ್ಲ. ಇದು ಅನಿಮಲ್ ಅಗ್ರಿಕಲ್ಚರ್ನ ನೇರ ನಿಯಮ ಇದು. ಈಗ 1 kg ಮಟನ್ಗಾಗಿ ನೀವು ಅದಕ್ಕೆ 20 kg ಧಾನ್ಯ ತಿನ್ಸಿದ್ರಿ. 20 kg ಧಾನ್ಯ ಬೆಳೋದಕ್ಕೆ ನೀವು ಎಷ್ಟು ಜೀವಿಗಳನ್ನ ಕೊಂದಿದ್ದೀರಿ? 1 kg ಧಾನ್ಯ ನಾನು ತಿಂದಿದ್ದೆ, ನಾನು ಸಸ್ಯಾಹಾರಿ. ಆದ್ರಿಂದ 1 kg ಧಾನ್ಯದಲ್ಲಿ ಒಂದು 10 ಜೀವಿಗಳು ಸತ್ವು. 1 kg ಧಾನ್ಯದಲ್ಲಿ 10 ಜೀವಿಗಳು ಸತ್ವು. ಮತ್ತೆ ನೀವು 1 kg ಮಾಂಸ ತಿಂದ್ರಿ. 1 kg ಮಾಂಸಕ್ಕೆ 20 kg ಧಾನ್ಯ ಬೇಕು. ಹಾಗಾದ್ರೆ ನೀವೆಷ್ಟು ಜೀವಿಗಳನ್ನ ಕೊಂದ್ರಿ? ನೀವು 200 ಜೀವಿಗಳನ್ನ ಕೊಂದ್ರಿ. ಮತ್ತೆ ಆ ಮೇಕೆ ಕೊಂದ್ರಲ್ಲ, ಅದು ಬೇರೆ. ಹೌದು. ನೀವು ಆ ಮೇಕೆನ ಕೊಂದಿರೋದು, ಅದು ನೀವು ಬೇರೆ ಕೊಂದಿದ್ದು. ಅದ್ರ ಜೊತೆಗೆ ನೀವು 200 ಜೀವಿಗಳನ್ನ ಕೊಂದಿರಿ. 201. ಈಗ ಈ 10 ವರ್ಸಸ್ 201 ಆಯ್ತು. ಯಾರೋ ಒಬ್ರು ಮೇಕೆ ತಿನ್ಲಿಲ್ಲ ಆದ್ರೆ ನೀವಂತೂ ನೀವು ಧಾನ್ಯ ತಿಂದ್ರೆ ಹೊಲದಿಂದ, ಮತ್ತೆ ಧಾನ್ಯ ಬೆಳೆಯೋದಕ್ಕೆ ನೀವು ಹಿಂಸೆ ಮಾಡಿದ್ರಿ. ಧಾನ್ಯ ಬೆಳೆಯೋಕೆ ಖಂಡಿತವಾಗಿಯೂ ಹಿಂಸೆ ಇದೆ. ಮತ್ತೆ ನಾನು ಹೇಳ್ತಾನೆ ಇದ್ದೀನಿ, ಇಷ್ಟೊಂದು ಜನರು ಹೆಚ್ಚಾದಾಗ, ಜನಸಂಖ್ಯೆ ಹೆಚ್ಚಿಸಿದಾಗ ಆ ಜನಸಂಖ್ಯೆಯ ಹೊಟ್ಟೆ ತುಂಬಿಸೋಕೆ ದೊಡ್ಡ ಹಿಂಸೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೃಷಿ ಸ್ವತಃ ಒಂದು ದೊಡ್ಡ ಹಿಂಸಾತ್ಮಕ ಕೆಲಸ. ನಾನು ಹೇಳ್ತಾನೆ ಇದ್ದೀನಿ. ಆದ್ರೆ ಒಂದು ಕಾಯಿಲೆ ಅಂದ್ರೆ ನೀವು ಜನಸಂಖ್ಯೆ ಹೆಚ್ಚಿದ್ರಿ ಮತ್ತೆ ಕೃಷಿ ಮಾಡಿದ್ರಿ, ಆ ಕೃಷಿಲಿ ಹಿಂಸೆ ನಡೀತಿದೆ. ಮತ್ತೆ ಇನ್ನೊಂದು, ಒಂದ್ ಕಡೆ ಜನಸಂಖ್ಯೆ ಹೆಚ್ಚಿದ್ರಿ, ಆ ಜನಸಂಖ್ಯೆಗೆ ಮಾಂಸ ಬೇಕು. ಇದನ್ನ ಹೇಳ್ತಾರೆ, ಒಂದ್ ಕಡೆ ಕೈ ಹಾಗಲ್ಕ, ಇನ್ನೊಂದ್ ಕಡೆ ಬೇವಿನೆಲೆ. ಮೊದಲಿಗೆ ಜನಸಂಖ್ಯೆ ಹೆಚ್ಚಿಸ್ಕೊಂಡು ಆ ಜನಸಂಖ್ಯೆ ಜನರು ನಮಗೆ ಮಾಂಸ ತಿನ್ಸಿ ಅಂತಾರೆ. ಆ ಮಾಂಸವನ್ನ ಮಾಡೋದಕ್ಕೆ 20 ಪಟ್ಟು ಹೆಚ್ಚು ಧಾನ್ಯ ಬೇಕಾಗುತ್ತೆ ಅಲ್ಲಿ. ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡುವಾಗ ಅದರ ಕೇಂದ್ರದಲ್ಲಿರೋ ಸಿದ್ಧಾಂತ ಏನಂದ್ರೆ, 1 kg ಮಾಂಸಕ್ಕೆ ಏನಿಲ್ಲ ಅಂದ್ರೂ 100 ಲೀಟರ್ ನೀರು ಬೇಕಾಗುತ್ತೆ. ಹೌದು. 20-40 kg ಧಾನ್ಯ ಬೇಕಾಗುತ್ತೆ. ಹೌದು. ಎನರ್ಜಿ ಬೇಕಾಗುತ್ತೆ ಅಲ್ಲಿ. ಭೂಮಿ ಕೂಡ ಬೇಕಾಗುತ್ತೆ. ಕೆಮಿಕಲ್ಸ್ ಕೂಡ ಬೇಕಾಗುತ್ತೆ. ಹೌದು. ಈ ಮಾಂಸನ ಉತ್ಪಾದಿಸೋದು ಸ್ವತಃ ಒಂದು ದುಬಾರಿ ವ್ಯವಹಾರ. ಇದು ಕೇವಲ ಹಣ ಮಾತ್ರ ಅಲ್ಲ. ಹೌದು. ಅದರಲ್ಲಿ ನೇಚರ್ನ ಎಲ್ಲ ಸಂಪನ್ಮೂಲಗಳು ಬೇಕಾಗ್ತವೆ. ಆದ್ರೆ ಈ ಮಾಂಸಾಹಾರಿ ಜನರು ಅವ್ರು ಎಂದಿಗೂ ಈ ವಿಷಯನ ಪರಿಶೀಲಿಸೋದಿಲ್ಲ. ಅವ್ರ ಮುಂದೆ ಆ 1 kg ಮಾಂಸನ ಇಡೋದಕ್ಕೆ, ಅದನ್ನ ತರೋದಕ್ಕೆ ಎಷ್ಟು ಸಂಪನ್ಮೂಲಗಳು ಅಲ್ಲಿ ಖರ್ಚಾಗಿದೆ. ಆಮೇಲೆ ಅವರು ಅಲ್ಲಿ ಅರ್ಥವಿಲ್ಲದ ತರ್ಕ ಮಾಡ್ತಾರೆ. ನೀವು ಅನ್ನ ತಿಂದ್ರಿ, ಆ ಅನ್ನ ಬೆಳೆಯುವಾಗ್ಲೂ ಎರೆಹುಳುಗಳು, ಕೀಟಗಳು ಸತ್ತಿದಾವಲ್ವಾ? ಅನ್ನ ಬೆಳೆಯುವಾಗ ಎರೆಹುಳು ಸತ್ತಿತ್ತು. ಆದ್ರೆ ನೀವ್ಯಾವ ಮೇಕೆ ತಿಂತಿದ್ದೀರೋ ಅದನ್ನ ಉತ್ಪಾದಿಸೋದಕ್ಕೆ 1 kg ಬದಲು 20 kg ಧಾನ್ಯ ಬೇಕಾಯ್ತು. ಮತ್ತೆ ಅದರಿಂದ ಎಷ್ಟು ಜೀವಿಗಳು ಸತ್ವು? ಈ ಜನರು ಈ ನೇರವಾದ ಮಾತುಗಳನ್ನ, ನೇರ ಗಣಿತನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹೌದು. ಹೌದು. ಇದ್ರ ಮುಂದೆ ನಾನು ಓದ್ತೀನಿ. ಒಂದು ದೊಡ್ಡ ಸಾಧಾರಣವಾದ ವಿಚಾರ ಇರುತ್ತೆ. ಸರ್, ನಾವು ಮಾಂಸ ತಿಂದಾಗ ನಮ್ಮ ಶರೀರದಿಂದ ಹೋಗುತ್ತೆ. ಅದು ಸಮಸ್ಯೆ ಏನು ಇದರಿಂದ? ತೊಂದ್ರೆ ಅಂದ್ರೆ ನೀವು ಪ್ರಾಣಿ ಅಲ್ಲ. ನಿಮ್ ದೇಹ ಜೀರ್ಣಿಸಿಕೊಳ್ಳೋ ಎಲ್ಲಾ ವಸ್ತುನೂ ನೀವು ತಿನ್ನೋಕ್ ಸಾಧ್ಯ ಇಲ್ಲ. ನಿಮ್ಮ ದೇಹ ಕಳ್ಳತನದ ವಸ್ತುವನ್ನ ಜೀರ್ಣಿಸಿಕೊಳ್ಳುತ್ತೆ. ಈಗ ಹೋಗಿ ಕಳ್ಳತನದ ಆಹಾರ ತಿಂದ್ರೆ ದೇಹ ಜೀರ್ಣಿಸಿಕೊಳ್ಳೋದಿಲ್ವಾ? ಹಾಗಾದ್ರೆ ಶಿಕ್ಷೆ ಸಿಗುತ್ತೆ. ನೀವು ಕೇಳ್ತಾ ಇರೋದು, ನಿಮ್ಮ ದೇಹ ಯಾವ್ದನ್ನ ಜೀರ್ಣಿಸಿಕೊಂಡಿದ್ಯೋ ಅದು ತಪ್ಪು ಅಂತ ಹೇಗಾಗತ್ತೆ? ಇದೆ ಅಲ್ವಾ? ಇದೇ ತರ್ಕ ನೀವು ತರ್ತಾ ಇರೋದು. ನಾನು ಈಗಷ್ಟೇ ಮಟನ್ ತಿಂದೆ ಮತ್ ನನ್ನ ದೇಹ ಮಟನ್ ಜೀರ್ಣಿಸ್ಕೊಂಡ್ತು, ಹಾಗಾದ್ರೆ ಮಟನ್ ತಿನ್ನೋದು ತಪ್ಪು ಹೇಗಾಗುತ್ತೆ? ನಿಮ್ಮ ದೇಹ ಕಳ್ಳತನದ ಬೇಳೆ, ಕಳ್ಳತನದ ಅಕ್ಕಿನ ಸಹ ಜೀರ್ಣಿಸ್ಕೊಳ್ಳುತ್ತೆ, ಅದು ತಪ್ಪಲ್ವಾ? ಒಂದು ಪ್ರಾಣಿ ಅದು ಏನನ್ನು ತಿನ್ನುತ್ತೋ ಅದನ್ನ ಜೀರ್ಣಿಸಿಕೊಳ್ಳುತ್ತೆ, ಅದು ಸರಿ. ಹೌದು. ಪ್ರಾಣಿಗೆ ಏನು ತಿಂದ್ರೂ ಯಾವುದೇ ಶಿಕ್ಷೆ ಆಗೋದಿಲ್ಲ. ಪ್ರಾಣಿಗಳಿಗೆ ನಿಯಮ ಒಂದೇ ಇರೋದು, ನೀವೇನಾದ್ರೂ ಜೀರ್ಣಿಸಿಕೊಳ್ಳಕ್ ಸಾಧ್ಯ ಆದ್ರೆ ನೀನು ಸ್ವತಂತ್ರ ತಿನ್ನು. ಹೌದು.
ಒಂದು ನಿಯಮ ಇದೆ, ಜೀರ್ಣಿಸಿಕೊಳ್ಳೋಕ್ ಸಾಧ್ಯನಾ? ಜೀರ್ಣಿಸಿಕೊಳ್ಳೋಕ್ ಸಾಧ್ಯ ಆದ್ರೆ ತಿನ್ನು. ಹೌದಲ್ವಾ? ಪ್ರಾಣಿಗ್ ಮಾತ್ರ ಇದು ಅನ್ವಯಿಸುತ್ತೆ, ಮನುಷ್ಯನಿಗಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಮತ್ತು ಪ್ರಾಣಿಯಲ್ಲಿ ಒಂದೇ ಮೂಲಭೂತ ವ್ಯತ್ಯಾಸ ಇದೆ, ನಾವು ಚೇತನದ ಜೀವಿಗಳು. ಪ್ರಾಣಿ ಕೇವಲ ಒಂದು ದೇಹ, ನಾವು ದೇಹದಿಂದ ಮುಂದೆ ಹೋಗಿ ಚೇತನ, ಕಾನ್ಶಿಯಸ್ನೆಸ್ನ. ಅದರಿಂದ ಪ್ರಾಣಿ ಯಾವ ಕೆಲ್ಸನ ಮಾಡಬಹುದು, ಯಾರು ಅದಕ್ಕೆ ಕೆಟ್ಟದು ಅಂತ ಅನ್ನೋದಿಲ್ಲ. ಆ ಕೆಲ್ಸನ ಮನುಷ್ಯರು ಮಾಡೋಕೆ ಸಾಧ್ಯ ಇಲ್ಲ. ಮನುಷ್ಯನ ಮೇಲೆ ದೊಡ್ಡ ದೊಡ್ಡ ಷರತ್ತುಗಳಿವೆ. ಪ್ರಾಣಿ ಬೇಕಾದ್ರೆ ರಸ್ತೆಯಲ್ಲಿ ಮಲಗಿರುತ್ತೆ, ನೀವು ಗಾಡಿ ಓಡಿಸ್ತಿರುವಾಗ ನಡುವೆ ರಸ್ತೆಯಲ್ಲಿ ಯಾವುದೋ ಕತ್ತೆ ಬಂದು ಕುಳಿತುಕೊಳ್ಳುತ್ತೆ ಅಲ್ವಾ? ನೀವು ಆ ಕತ್ತೆಗೆ ಬೈತೀರಾ? ನೀವು ಆ ಕತ್ತೆಗಾಗಿ ಪೊಲೀಸರನ್ನ ಕರಿತೀರಾ? ನೀವು ನಿಮ್ಮ ಗಾಡಿನ ಪಕ್ಕಕ್ಕೆ ತಗೊಂಡು ಹೋಗ್ತೀರಾ, ಕತ್ತೆ ರಸ್ತೆಯಲ್ಲಿ ಬಂದು ಕುಳಿತಿದೆ. ಆದ್ರೆ ಯಾರಾದ್ರೂ ಮನುಷ್ಯ ರಸ್ತೆಯಲ್ಲಿ ಬಂದು ಕುಳಿತುಕೊಂಡು ಇದೇ ತರ್ಕ ಮಾಡಿದ್ರೆ, ಕತ್ತೆಗಳು ಕೂಡ ರಸ್ತೆಯಲ್ಲಿ ಕುಳಿತಿರ್ತವೆ, ನಾನು ಯಾಕೆ ಕುಳಿತುಕೋಬಾರ್ದು? ಹಿಂಗಂದ್ರೆ ಆ ವ್ಯಕ್ತಿ ಆ ಕತ್ತೆಗಿಂತ ದೊಡ್ಡ ಕತ್ತೆ. ಈ ಮಾಂಸಾಹಾರದ ತರ್ಕಗಳು ಕತ್ತೆಗಿಂತಲೂ ದೊಡ್ಡ ಕತ್ತೆತನದ ತರ್ಕಗಳು ಇವು. ಕೆಲವರು ಹೇಳ್ತಾರಲ್ಲ, ನಮ್ ಕೈ ನೋಡು, ನಮ್ಮ ಹಲ್ಲು ನೋಡು ಅಂತ. ಹೇಳ್ತಾರೆ, ನಮ್ ಹಲ್ಲುಗಳು ನೋಡಿ, ನಮ್ ಕರಳನ್ ನೋಡಿ. ನಮ್ ಹತ್ರನೂ ಇದಾವೆ ಈ ಕಡೆ ಈ ಹಲ್ಲುಗಳು, ಕೆನೈನ್ಸ್ ಇದೆ, ಇದರಿಂದ ಮಾಂಸ ಸೀಳೋಕಾಗುತ್ತೆ, ನಾವು ನಮ್ಮ ಕರಳುಗಳು ಮಾಂಸನ ಜೀರ್ಣಿಸ್ಕೊಳ್ತವೆ. ಇವೆಲ್ಲ ಕತ್ತೆಗಳ ತರ್ಕ. ಕತ್ತೆಗಳ ತರ್ಕ ಯಾವ ರೀತಿ ಅಂದ್ರೆ, ನಾನು ಯಾರಿಗೂ ಬೈತಾ ಇಲ್ಲ ಇಲ್ಲಿ. ಕತ್ತೆ ಅಂದ್ರೆ ಚೇತನ ರಹಿತ ಪ್ರಾಣಿ. ನಾನು ಆ ಸಂಕೇತದ ರೂಪದಲ್ಲಿ ಕತ್ತೆ ಅಂತ ಹೇಳ್ತಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ತಿಲ್ಲ, ಕೆಲವು ಕೆಲಸಗಳನ್ನ ನೀವು ಮಾಡೋಕ್ ಸಾಧ್ಯವಿಲ್ಲ, ಯಾಕಂದ್ರೆ ನೀವು ಚೈತನ್ಯವುಳ್ಳ ಮನುಷ್ಯರು. ನಿಮ್ಮಲ್ಲಿ ಗ್ರಹಿಸೋ ಸಾಮರ್ಥ್ಯ ಇದೆ, ಹೌದು, ಜೊತೆಗೆ ಜವಾಬ್ದಾರಿಯುತರು. ಹೌದು. ಅರ್ಥವಾಗ್ತಿದ್ಯಾ ಮಾತು? ಪ್ರಾಣಿ ಅದು ಜೀರ್ಣಿಸಿಕೊಳ್ಳೋದೆಲ್ಲದನ್ನೂ ತಿನ್ಬಹುದು, ನೀವು ಜೀರ್ಣಿಸಿಕೊಳ್ಳೋದೆಲ್ಲದನ್ನೂ ತಿನ್ನಕ್ಕಾಗಲ್ಲ. ನೀವಿದನ್ನ ನೋಡ್ಕೊಂಡು ತಿನ್ಬೇಕು, ನೀವೇನ್ ತಿಂತಾ ಇದ್ದೀರೋ ಅದರಿಂದ ಬೇರೆಯವರ ಮೇಲೆ ಏನು ಪರಿಣಾಮ ಬೀರುತ್ತೆ. ನೀವು ತುಂಬಾ ಅನಾರೋಗ್ಯದಿಂದ ಬಳಲ್ತಿರೋ ವ್ಯಕ್ತಿ, ನೀವು ಊಟ ಮಾಡೋಕ್ ಕುಳ್ತಿದ್ದೀರಾ, ಒಂದ್ ಕೋತಿ ಬರುತ್ತೆ, ನಿಮ್ ಊಟನ ಎತ್ಕೊಂಡು ಹೋಗ್ಬಿಡುತ್ತೆ. ಆಗ ಕೋತಿ, ನೀವ್ ಹೇಳ್ತೀರಾ ಅದಕ್ಕೆ ದೇವ್ರ ನಿಂಗೆ ಶಾಪ ಕೊಡ್ತಾನೆ ಅಂತ ಹೇಳ್ತೀರಾ? ಗಾಡ್ ವಿಲ್ ಕರ್ಸ್ ಯು ಈ ತರ ಹೇಳ್ತೀರಾ ಕೋತಿಗೆ? ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಊಟ ತಗೊಂಡು ಕೂತಿದ್ದೀರಾ, ನೀವು ಬಡವರು ಕೂಡ, ನಿಮ್ಗೆ ಹುಷಾರಿಲ್ಲ, ನೀವು ಬಡವರು, ನೀವು ಊಟ ತಗೊಂಡು ಕೂತಿದ್ದೀರಾ, ಕೋತಿ ಬಂದು ಊಟ ತಗೊಂಡು ಹೋಯ್ತು. ನೀವೀಗ ಆ ಕೋತಿಗೆ, ಕೋತಿ ನೀನ್ ಅಪರಾಧ ಮಾಡಿದ್ಯಾ, ನಿನಗೆ ಪಾಪ ತಟ್ಟುತ್ತೆ ಅಂತ ಹೇಳ್ತೀರಾ? ನೀವಾಗ ಹೇಳೋದಿಲ್ಲ. ಆದ್ರೆ ಯಾರಾದ್ರೂ ಮನುಷ್ಯ ಬಂದು ಅನಾರೋಗ್ಯದಿಂದ ಬಳಲ್ತಿರೋ ಮತ್ತು ಬಡವರ ಊಟನ ಕಿತ್ಕೊಂಡ್ರೆ ಅವಾಗ ನೀವ್ ಹೇಳ್ತಿರಲ್ವಾ ತಪ್ಪು ಮಾಡಿದ್ಯಾ ಅಂತ. ಸಿಂಹ ಯಾವ್ದಾದ್ರೂ ಜಿಂಕೆನ ಕೊಂದು ತಿನ್ಬೋದು, ಸಿಂಹಂದು ಏನು ತಪ್ಪಿಲ್ಲ. ಆದ್ರೆ ಮನುಷ್ಯ ಜಿಂಕೆನ ಕೊಂದು ತಿಂದ್ರೆ ಆಗ ಮನುಷ್ಯಂದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಪ್ರಾಣಿಗಳಿಗೆ ಅನ್ವಯಿಸೋ ನಿಯಮಗಳು ಈ ಮನುಷ್ಯರಿಗೆ ಅನ್ವಯಿಸೋದಿಲ್ಲ. ಮತ್ತೆ ಯಾರಾದ್ರೂ ಮನುಷ್ಯರು ಪ್ರಾಣಿಗಳ ನಿಯಮಗಳನ್ನ ಮನುಷ್ಯರಿಗೂ ಅನ್ವಯಿಸಿದ್ರೆ ಆ ಮನುಷ್ಯನಿಗೆ ಶಿಕ್ಷೆ ಏನಂದ್ರೆ ಅವನು ಪ್ರಾಣಿ ಆಗ್ಬಿಡ್ತಾನೆ. ಅರ್ಥವಾಗ್ತಿದ್ಯಾ ಮಾತು? ಕೋತಿ ಕದ್ದು ತಿಂದ್ರೆ ಕೋತಿಗೆ ಯಾವುದೇ ಶಿಕ್ಷೆ ಇಲ್ಲ, ಸಿಂಹ ಜಿಂಕೆನ ಕೊಂದು ತಿಂದ್ರೆ ಸಿಂಹಕ್ಕೂ ಯಾವುದೇ ಶಿಕ್ಷೆ ಇಲ್ಲ. ಆದ್ರೆ ಮನುಷ್ಯ ಕದ್ದು ತಿಂದ್ರೆ ಅವನಿಗೆ ಶಿಕ್ಷೆ ಇದೆ. ಮನುಷ್ಯ ಜಿಂಕೆನ ಕೊಂದ್ರೆ ಅವನಿಗೆ ಶಿಕ್ಷೆ ಇದೆ. ಯಾಕಂದ್ರೆ ಮನುಷ್ಯ ಎಲ್ಲಾ ಪ್ರಾಣಿಗಳಿಗಿಂತ ಭಿನ್ನ, ಅದರಿಂದ ಮನುಷ್ಯನಿಗೆ ನಿಯಮಗಳೂ ಬೇರೆನೇ ಇರುತ್ತೆ. ಜೊತೆಗೆ ನೀವೇನಾದ್ರೂ ಕತ್ತೆಯ, ಕೋತಿಯ ಮತ್ತೆ ಸಿಂಹದ ಉದಾಹರಣೆನ ತೆಗೆದುಕೊಳ್ಳೋಕೆ ಬಯಸಿದ್ರೆ ಆಗ ನಾನ್ ಹೇಳ್ತೀನಿ, ನೀವು ಕತ್ತೆ, ಕೋತಿ, ಸಿಂಹದ ತರ ಜೀವನ ಶೈಲಿನ ಏಕೆ ನಡೆಸೋದಿಲ್ಲ? ಅವು ಸಂಪೂರ್ಣ ನೈಸರ್ಗಿಕ ಜೀವನ ನಡೆಸ್ತವೆ. ನೀವ್ಯಾಕೆ ಇಟ್ಟಿಗೆ ಕಲ್ಲಿನ ಮನೆನ ಕಟ್ಕೊಂಡಿದ್ದೀರಾ? ನೀವು ಮೊಬೈಲ್ ಯಾಕೆ ಉಪಯೋಗಿಸ್ತಿದ್ದೀರಾ? ಸಿಂಹ ಮೊಬೈಲ್ ಉಪಯೋಗಿಸೋದಿಲ್ವಲ್ಲ. ಸಿಂಹಕ್ಕೆ ಯಾವ ಹೆಣ್ಣು ಸಿಂಹ ಸಿಗುತ್ತೋ ಅದರೊಂದಿಗೆ ಹೋಗುತ್ತೆ. ಇದು ಒಂದು ಹೆಣ್ಣು ಸಿಂಹದೊಂದಿಗೆ ಇರುತ್ತೆ, ನಾಳೆ ಮತ್ತೊಂದು ಹೆಣ್ಣು ಸಿಂಹದೊಂದಿಗೆ ಇರುತ್ತೆ. ನೀವ್ಯಾಕೆ ಹೇಳ್ತೀರಾ ನನ್ನ ಹೆಂಡತಿ ಕೇವಲ ನನ್ನ ಹೆಂಡತಿ, ನನ್ನ ನೆರೆಯವರ ಹೆಂಡತಿ ಅಲ್ಲ ಅಂತ? ಸಿಂಹ ಮದ್ವೆ ಆಗೋದಿಲ್ಲ. ಮದ್ವೆ ಆಗುತ್ತಾ? ಸಿಂಹ ಹಲ್ಲುಗಳನ್ನ ಸಹ ಉಜ್ಜೋದಿಲ್ಲ. ನೀವಿದೆಲ್ಲದನ್ನು ಏಕೆ ಮಾಡ್ತೀರಾ? ಸಿಂಹಕ್ಕೆ ಭಾಷೆನೂ ಇಲ್ಲ, ಸಿಂಹದ ಹತ್ರ ವಿಚಾರಗಳೂ ಇಲ್ಲ, ಮತ್ತೆ ಈ ಕೋತಿಗೆ ಯಾವುದೇ ಧರ್ಮ ಇಲ್ಲ, ಕತ್ತೆ ಮೇಲೆ ಯಾವುದೇ ಕರ್ತವ್ಯ ಕೂಡ ಇಲ್ಲ. ಆದ್ರಿಂದ ನೀವು ಈ ಪ್ರಾಣಿಗಳ ವಾದವನ್ನೇ ನೀಡೋಕೆ ಬಯಸಿದ್ರೆ ಜನರು ಬರ್ತಾರೆ ಮತ್ತೆ ಅವ್ರು ಹೇಳ್ತಾರೆ, ನೋಡಿ ಗಂಡು ಸಿಂಹನ ನೋಡಿ, ಅದು ಮಾಂಸನ ತಿನ್ನುತ್ತೆ, ನಾವು ಗಂಡು ಸಿಂಹನೇ, ನಾವು ಮಾಂಸನ ತಿಂತೀವಿ. ನೀವು ಗಂಡು ಸಿಂಹದ ಉದಾಹರಣೆ ಕೊಡೋದಾದ್ರೆ ಹೋಗಿ ಕಾಡಲ್ಲಿರಿ, ಕಾಡಲ್ಲಿ ಗಂಡು ಸಿಂಹದ ತರ ಇರಿ. ಕೇವಲ ಒಂದು ವಿಷಯದಲ್ಲಿ ಮಾತ್ರ ಅದು ಮಾಂಸ ತಿನ್ನುತ್ತೆ, ನಾನು ತಿಂತೀನಿ ಅಂತ ಹೇಳೋಕ್ ಬಂದ್ರೆ ಹೇಳಿ. ಗಂಡು ಸಿಂಹ, ನಾನು ಒಂದ್ಸರಿ ಹೇಳಿದೆ ಜನರಿಗೆ, ತುಂಬಾ ಮಜಾ ಬಂತು. ಸಿಂಹ ಅಂಡರ್ವೇರ್ ಕೂಡ ಹಾಕಲ್ಲ. ನೀವ್ಯಾಕೆ ಈ ಪೂರ್ತಿ ಅಂಡರ್ವೇರ್ ಮತ್ತೆ ಏನ್ ಹಾಕೊಳ್ತೀರಾ ಪೂರ್ತಿ ಮೇಲಿಂದ ಕೆಳಗೆ ಯಾಕೆ ಸುತ್ತಾಡ್ತೀರಾ? ನೀವು ಬೆತ್ತಲಾಗಿರಿ ಗಂಡು ಸಿಂಹದ ತರ ಅಲ್ವಾ? ಆಮೇಲೆ ಗಂಡು ಸಿಂಹದ ಉದಾಹರಣೆ ಯಾಕೆ ಕೊಡ್ತೀರಾ? ಕತ್ತೆದ್ ಕೊಡಿ. ನೈಸರ್ಗಿಕವಾಗಿ ಗಂಡು ಸಿಂಹವಷ್ಟೇ ಅಲ್ಲ ಬದುಕಿರೋದು, ಕತ್ತೆ ಸಹ ನೈಸರ್ಗಿಕವಾಗಿ ಬದುಕಿದೆ. ಹೇಳಿ ನಾನು ಕತ್ತೆ ಅಂತ. ನಾನು ಕತ್ತೆ, ಮತ್ ಕತ್ತೆಗೆ ಏನ್ ಅನ್ಸುತ್ತೋ ಅದನ್ನ ತಿನ್ನುತ್ತೆ. ಇವೆಲ್ಲ ನಿಷ್ಪ್ರಯೋಜಕ ತರ್ಕಗಳು. ಮನುಷ್ಯ ಎಲ್ಲ ಜೀವಿಗಳಿಗಿಂತ ದೊಡ್ಡವನು, ಆಕಾರದಲ್ಲಿ ದೊಡ್ಡವನಲ್ಲ, ಗ್ರಹಿಕೆಯಲ್ಲಿ ದೊಡ್ಡವನು. ಅದರಿಂದ ಅವನ ಮೇಲೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ. ಈ ಎಲ್ಲ ಪಶು ಪಕ್ಷಿಗಳು ಇವು ನಮ್ಮ ಮಕ್ಕಳು, ನಾವಿವರ ರಕ್ಷಕರು, ನಾವಿವರ ಗಾರ್ಡಿಯನ್ಗಳು. ಈ ಇಡೀ ಭೂಮಿಯ
ಟ್ರಸ್ಟಿಗಳು ನಾವು. ಟ್ರಸ್ಟಿಗಳು ಅಂದ್ರೆ ಗೊತ್ತಾ? ಯಾರಿಗೆ ಜವಾಬ್ದಾರಿ ನೀಡಲಾಗಿದೆಯೋ, ಯಾರ ಮೇಲೆ ನಂಬಿಕೆ ಇಟ್ಟು ಹೌದು. ವಿಶ್ವಾಸ ಇರಿಸಲಾಗಿದೆಯೋ ಇವರು ಎಲ್ಲವನ್ನ ನೋಡ್ಕೊಳ್ತಾರಂತ ಅವ್ರು ಎಲ್ರಿಗಿಂತ ದೊಡ್ಡವರು. ಭೂಮಿ ಏನಾದ್ರು ಪೂರ್ತಿ ಒಂದು ಮನೆಯಾಗಿದ್ರೆ, ವಸುಧೈವ ಕುಟುಂಬಕಂ, ಹೌದು. ಆಗ ಮನುಷ್ಯ ಆ ಮನೆಯ ದೊಡ್ಡವನಾಗಿರ್ತಾನೆ. ಮನೇಲಿ ದೊಡ್ಡವನಂದ್ರೆ ಗೊತ್ತಾ? ಯಾರು ಮನೇಲಿ ತುಂಬಾ ಹಿರಿಯರಾಗಿರ್ತಾರೋ, ಹೌದು. ದ ಸೀನಿಯರ್ ಆಫ್ ದ ಫ್ಯಾಮಿಲಿ. ಹ್ಮ್. ಆಗ ಪೂರ್ತಿ ಭೂಮಿ ಒಂದು ಕುಟುಂಬ ಆಗಿದ್ರೆ ಮನುಷ್ಯ ಆ ಕುಟುಂಬದ ಅತ್ಯಂತ ದೊಡ್ಡವನು, ಮನೆಗೆ ದೊಡ್ಡವನು. ಮನೆಯ ದೊಡ್ಡವನಿರ್ತಾನಲ್ಲ, ಅವನು ಮನೆಯ ಚಿಕ್ಕವ್ರನ್ನ ಕೊಂದು ತಿಂತಾನ ಅಥವಾ ಮನೆಯ ಚಿಕ್ಕವ್ರನ್ನ ರಕ್ಷಿಸೋ ಜವಾಬ್ದಾರಿ ಅವಂದು ಅಲ್ವಾ? ಹೌದು. ಅದರಿಂದ ನಮ್ಮ ಜವಾಬ್ದಾರಿ ನಾವ್ ಈ ಮರಗಿಡಗಳನ್ನ ರಕ್ಷಿಸಬೇಕು. ಹೌದು. ಇವೆಲ್ಲ ಚಿಕ್ಕ ಜೀವಿಗಳು, ದೊಡ್ಡ ಜೀವಿಗಳೇ ಆಗಿರ್ಲಿ, ಆನೆ ಆಗಿರ್ಲಿ, ಯಾವುದೇ ದೊಡ್ಡ ಜೀವಿ ಆಗಿರ್ಲಿ, ಇವರೆಲ್ಲ ನಮ್ಗಿಂತ ಚಿಕ್ಕವರು. ಯಾವ್ದ್ರಲ್ಲಿ ಚಿಕ್ಕವರು? ಕಾನ್ಶಿಯಸ್ನೆಸ್ ನಲ್ಲಿ, ಚೇತನದಲ್ಲಿ ಇಷ್ಟರಲ್ಲಿಂದ. ನಮ್ಗಿಂತ ಚಿಕ್ಕವರು. ಇವರೆಲ್ಲ ನಮ್ಮ ಮಕ್ಕಳು, ನಮ್ಮನೆ ಮಕ್ಕಳು. ಇವರೆಲ್ಲ ನಾವ್ ಇವ್ರನ್ನ ನೋಡ್ಕೋಬೇಕು, ನಾವ್ ಇವ್ರನ್ನ ಕೊಂದ್ ತಿನ್ಬಾರ್ದು. ನಮ್ಮ ಜವಾಬ್ದಾರಿ ಬೇರೆ, ಅವ್ರ ಜವಾಬ್ದಾರಿ ಬೇರೆ ಅಲ್ವಾ? ಅದು ನೀವು ಕೇಳಿದಿರಲ್ವಾ? ಹಿರಿಯರು ಮರದಂತಿರಬೇಕು, ಕಿರಿಯರಿಗೆ ಛಾಯೆ ಕೊಡಬೇಕು. ಯಾವ ನಿಯಮ ದೊಡ್ಡವರಿಗೆ ಅನ್ವಯಿಸುತ್ತೋ ಅದ್ರ ಚಿಕ್ಕವರಿಗೂ ಅನ್ವಯಿಸೋದಿಲ್ಲ. ಚಿಕ್ಕವರು ಏನಾದ್ರೂ ತೊಂದರೆ ಮಾಡಿದ್ರು ಅವ್ರಿಗೆ ಕ್ಷಮೆ ಇದೆ ಅಲ್ಲಿ. ಆದ್ರೆ ದೊಡ್ಡವರು ಅವ್ರು ತೊಂದರೆ ಮಾಡಕ್ ಸಾಧ್ಯ ಇಲ್ಲ. ದೊಡ್ಡವರ ಕೆಲಸ ಚಿಕ್ಕವ್ರ ತೊಂದರೆನ ಕ್ಷಮಿಸ್ಬಿಡೋದು. ಅದರಿಂದ ಮನುಷ್ಯನಿಗೆ ಅನ್ವಯಿಸೋ ನಿಯಮ ಪ್ರಾಣಿಗಳಿಗೆ ಅನ್ವಯಿಸೋದಿಲ್ಲ. ಪ್ರಾಣಿಗಳು ಏನ್ ಬೇಕಾದ್ರೂ ಮಾಡಲಿ, ನಮ್ಮ ಕೆಲಸ ಚಿಕ್ಕವರ ತೊಂದರೆನ ಕ್ಷಮಿಸ್ಬಿಡೋದು. ಅದರಿಂದ ಮನುಷ್ಯನಿಗೆ ಅನ್ವಯಿಸೋ ನಿಯಮ, ನಾವ್ಯಾರಾದ್ರೂ ಚಿಕ್ಕವ್ರಿಗೆ ಶೋಷಣೆ ಮಾಡಿದ್ರೆ ಅದು ಎಷ್ಟು ಕೆಟ್ಟ ಮತ್ತು ಹೀನಾಯವಾದ ವಿಷಯ ಅಲ್ವಾ? ನೀವೊಂದು ಪ್ರಾಣಿನ ಇದರಿಂದಲೇ ಕೊಂದು ತಿಂತೀರಲ್ವಾ? ಯಾಕಂದ್ರೆ ಅದು ನಿಮ್ಗಿಂತ ಚಿಕ್ಕದು, ಪ್ರಾಯೋಜಿತ. ಶಕ್ತಿಲಿ ಚೇತನದಲ್ಲಿ ನಿಮ್ಗಿಂತ ಚಿಕ್ಕದು. ನೀವು ಬುದ್ಧಿ ಉಪಯೋಗಿಸಿ ಅದನ್ನ ಹಿಡ್ಕೊಳ್ತೀರಿ, ನೀವು ನಿಮ್ಮ ಬಲನ ಉಪಯೋಗಿಸಿ ಅದನ್ನ ಕತ್ತರಿಸ್ತೀರಿ. ಇದು ದೊಡ್ಡವರಿಗೆ ಶೋಭೆ ತರೋದಿಲ್ಲ. ಶಕ್ತಿಯ ಗುರುತು ಯಾವುದು ಅಂದ್ರೆ ಅದನ್ನ ಎಂದಿಗೂ ಚಿಕ್ಕವರ ಮೇಲೆ ಉಪಯೋಗಿಸಬಾರ್ದು. ಶಕ್ತಿಯ ಗುರುತು ಯಾವುದು ಅಂದ್ರೆ ಅದು ಚಿಕ್ಕವರನ್ನ ರಕ್ಷಿಸೋಕೆ ಉಪಯೋಗಕ್ಕೆ ಬರಬೇಕು. ಯಾರು ತಮ್ಮ ಶಕ್ತಿಯನ್ನ ಚಿಕ್ಕವರನ್ನ ಕೊಲ್ಲೋಕೆ, ಕಾಡೋಕೆ ಉಪಯೋಗಿಸ್ತಾರೋ ಅವರು ಶಕ್ತಿವಂತ ವ್ಯಕ್ತಿ ಅಲ್ಲ, ಅವರು ದುರ್ಬಲ, ಹೇಡಿ. ನಿಜವಾದ ಶಕ್ತಿವಂತನ ಗುರುತು ಅಂದ್ರೆ ಅವನು ಎಂದಿಗೂ ದುರ್ಬಲರ ಮೇಲೆ ತನ್ನಿಂದ ಚಿಕ್ಕವ್ರ ಮುಂದೆ ಕೈ ಎತ್ತೋದಿಲ್ಲ, ಅವ್ರನ್ನ ಶೋಷಣೆ ಮಾಡೋದಿಲ್ಲ. ಹೌದು. ಹೌದು. ನೀವ್ ಈಗ ತಾನೇ ಒಂದು ವಿಚಾರ ಹೇಳಿದ್ರಿ, ಕೋತಿ ಯಾವ್ದಾದ್ರು ಒಂದು ಕದ್ದು ತಿಂದ್ರೆ ಅಥವಾ ಏನೋ ಕಿತ್ಕೊಂಡ್ ತಿಂದ್ರೆ ಪಾಪ ಬರಲ್ಲ ಅಂತ. ಆದ್ರೆ ಮನುಷ್ಯ ಇದನ್ನ ಮಾಡಿದ್ರೆ ಆ ವಿಚಾರ ತಪ್ಪು ಅಂತ. ಈಗ ಈ ತಪ್ಪು ಸರಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ಸಮಾಜದಲ್ಲಿ ಕೇಳೋದಕ್ಕೆ ಹೇಗಿರುತ್ತೆ ಅಂದ್ರೆ, ಇದು ಈಗ ನಮ್ಮೇಲೆ ಏನು ತಪ್ಪು ಸರಿ ಅಂತ ಹೇಳುತ್ತೋ ಈ ಸಮಾಜ, ನೀವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಲ್ವಾ? ಅದಲ್ದೆ ನಾನು ಹೊರಗಡೆ ಧರ್ಮದ ಬಗ್ಗೆ ಮಾತಾಡ್ತಿದ್ದೀನಿ. ಮತ್ತೆ ನಾನು ಧರ್ಮ ಅಂತ ಹೇಳುವಾಗ ಯಾವುದೇ ಒಂದು ಪಂಥದ ಬಗ್ಗೆ ವಿಶೇಷವಾಗಿ ಮಾತಾಡ್ತಿಲ್ಲ. ನಾನು ಯಾವುದೇ ರಿಲಿಜನ್, ಯಾವುದೇ ಸಮುದಾಯ, ಯಾವುದೇ ಸೆಕ್ಸ್ ಅಥವಾ ಮಜಹಬ್ ಬಗ್ಗೆ ಮಾತಾಡ್ತಾ ಇಲ್ಲ. ಸರಿ. ನಾನು ಧರ್ಮ ಮಾತ್ರದ ಬಗ್ಗೆ ಮಾತಾಡ್ತಿದ್ದೀನಿ. ರಿಲಿಜಿಯಾಸಿಟಿ ಇಟ್ ಸೆಲ್ಫ್, ಸರಿ. ದ ವೆರಿ ಎಸೆನ್ಸ್ ಆಫ್ ರಿಲಿಜಿಯನ್ಸ್. ನಾನು ವಿಶುದ್ಧ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಸರಿ ತಪ್ಪು ಅಂತ ಹೇಳುವಾಗ ನಾನು ಯಾವುದೇ ಸಾಮಾಜಿಕ ನಿಯಮ, ಕಟ್ಟಳೆ, ಕಾನೂನಿನ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಿದ್ದೀನಿ, ಇದು ನಿಮ್ಮ ಹೃದಯ. ನೀವು ಮನುಷ್ಯರಾಗಿ ಹುಟ್ಟಿದ್ದೀರಾ, ಮತ್ತೆ ನಿಮ್ಮಲ್ಲಿ ಚೇತನ ಇದೆ. ಅದರ ಕಾರಣದಿಂದಾಗಿ ನಿಮಗೆ ಒಂದು ಕರ್ತವ್ಯ ಇರುತ್ತೆ. ಹಿಂದೂ ಆಗಿರೋ ಕಾರಣದಿಂದ ಅಲ್ಲ, ಮುಸ್ಲಿಂ ಆಗಿರೋ ಕಾರಣದಿಂದ ಅಲ್ಲ, ಮನುಷ್ಯನಾಗಿರುವ ಕಾರಣದಿಂದ. ಸರಿ. ನೀವು ನನಗೆ ಒಂದು ವಿಚಾರ ಹೇಳಿದ್ರಿ, ಕಾಜನ್ಶಿಪ್ನದ್ದು, ಟ್ರಸ್ಟಿಶಿಪ್ನದ್ದು. ಅದಕ್ಕೆ ಸೇರ್ಪಟ್ಟಾಗೆ ಕೆಲವು ಧಾರ್ಮಿಕ ಗ್ರಂಥಗಳಿವೆ. ಕೆಲವು ಹೇಳ್ಬೇಕಂದ್ರೆ, ಉದಾಹರಣೆಗೆ ದೇವರು ಕುರಿಗೋಸ್ಕರ ಹುಲ್ಲಿಟ್ರು, ಅದೇ ರೀತಿ ಮನುಷ್ಯನಿಗೋಸ್ಕರ ಕುರಿ ಮಾಡಿದ್ರು ಅಂತ. ಇಲ್ಲ, ಹೀಗೆ ಹೇಳಲಾಗಿದ್ರು ಇದರ ಸರಿಯಾದ ಅರ್ಥವನ್ನ ಅರ್ಥ ಮಾಡಿಕೊಳ್ಬೇಕು. ಮೇಲಿರೋವನು ಮೇಕೆಗಾಗಿ ಹುಲ್ಲನ್ನ ಸೃಷ್ಟಿಸಿದಾನೆ, ಹಾಗೆ ಮನುಷ್ಯನಿಗೆ ಮೇಕೆನ ಸೃಷ್ಟಿಸಿದಾನೆ. ಮನುಷ್ಯನಿಗಾಗಿ ಮೇಕೆಯನ್ನ ಸೃಷ್ಟಿಸಿದಾನೆ. ಈ ಅರ್ಥದಲ್ಲಿ ಮನುಷ್ಯ ಆ ಮೇಕೆನ ರಕ್ಷಿಸಬೇಕು. ಮನುಷ್ಯ ಮೇಕೆನ ಭಕ್ಷಿಸಬೇಕು ಅಂತ ಅರ್ಥ ಅಲ್ಲ, ರಕ್ಷಣೆ ಮಾಡಬೇಕು, ಅದನ್ನ ಭಕ್ಷಣೆ ಮಾಡಬಾರ್ದು. ಭಗವಂತ ಆ ಮೇಕೆನ ನನಗೋಸ್ಕರ ಸೃಷ್ಟಿಸಿದಾನೆ ಅಂದ್ರೆ ನಾನು ಅದನ್ನ ತಿನ್ನೋದಕ್ಕಾಗಿ ಸೃಷ್ಟಿಸಿದಾನೆ. ನೀವೇನ್ ಬರೀ ಒಂದ್ ದೊಡ್ಡ ಹೊಟ್ಟೆನಾ? ನಾನ್ ನಿಮ್ಮ ಹತ್ರ ಹೇಳಿದ್ರೆ ಈ ವಸ್ತು ನಿಮ್ಗಾಗಿ ಅಂತ ನೀವು ಕೂಡ್ಲೆ ತಿನ್ನಕ್ ಶುರು ಮಾಡ್ಬಿಡ್ತೀರಾ? ಒಂದ್ ವೇಳೆ ನೀವ್ ಹೇಳಿದ್ರೆ ಆ ಭಗವಂತ ಮೇಲಿರೋನು, ದೇವರು ಮೇಲಿರೋನು, ಗಾಡ್, ಖುದಾ ಮೇಕೆನ ಸೃಷ್ಟಿಸಿರೋದು ಮನುಷ್ಯನಿಗಾಗಿ. ಅವನ್ ಹೇಳ್ತಾನೆ, ಒಳ್ಳೇದು ಸರಿ, ಮೇಲಿರೋನು ಮೇಕೆನ ಮನುಷ್ಯನಿಗೋಸ್ಕರ ಮಾಡಿದಾನೆ. ಆದ್ರೆ ಯಾವಾಗ ಈ ವಸ್ತು ನಿನ್ಗೆ ಅಂತ ಹೇಳಿದ್ರೆ ತಿನ್ನೋಕ್ ಶುರು ಮಾಡ್ಬಿಡ್ತೀರಾ?
ನಿಮ್ ಮುಂದೆ ಏನೋ ಒಂದನ್ನಿಟ್ಟು ನಾನು ನಿಮ್ಗಾಗಿ ಒಂದು ಜೋಡಿ ಶೂಗಳನ್ನ ತಂದು ಒಂದ್ ಜೊತೆ ಈ ಶೂಗಳನ್ನ ನಿಮ್ಗೋಸ್ಕರ ತಂದಿದ್ದೀನಿ ಅಂದ್ರೆ ನೀವು ಅದನ್ನ ತಿನ್ನೋಕ್ ಶುರು ಮಾಡ್ಬಿಡ್ತೀರಾ? ಹ್ಮ್. ಹ್ಮ್. ನಾನ್ ನಿಮ್ಗಾಗಿ ಮೊಬೈಲ್ ತಂದಿದ್ದೀನಿ, ನಿಮ್ಗಾಗಿ ಮೊಬೈಲ್ ತಂದಿದ್ದೀನಿ, ಆಗ ನೀವು ಮೊಬೈಲನ್ನ ಅಗಿಯೋಕ್ ಶುರು ಮಾಡ್ಬಿಡ್ತೀರಾ? ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಅದು ಯಾವ ಅರ್ಥದಲ್ಲಿ ನಿಮ್ಗಾಗಿ ಅಂತ. ಹ್ಮ್. ಸಂಪೂರ್ಣ ಪ್ರಕೃತಿ ಖಂಡಿತವಾಗಿಯೂ ಮನುಷ್ಯನಿಗಾಗಿನೇ. ಯಾವ ಅರ್ಥದಲ್ಲಿ? ಅಗಿಯುವ ಅರ್ಥದಲ್ಲಲ್ಲ. ಯಾವ ಅರ್ಥದಲ್ಲಿ ಸಂಪೂರ್ಣ ಪ್ರಕೃತಿ? ಮೇಕೆ ಆಗಿರ್ಲಿ, ಮರಗಳಾಗಿರ್ಲಿ, ನದಿಗಳು, ಪರ್ವತಗಳಾಗಿರ್ಲಿ, ಸಂಪೂರ್ಣ ಪ್ರಕೃತಿ ಮನುಷ್ಯನಿಗಾಗಿ. ಯಾವ ಅರ್ಥದಲ್ಲಿ? ಭೋಗದ ಅರ್ಥದಲ್ಲಿ ಅಲ್ಲ, ಕನ್ಸಂಪ್ಷನ್ ಅರ್ಥದಲ್ಲಿ ಅಲ್ಲ. ಈ ಅರ್ಥದಲ್ಲಿ ಮನುಷ್ಯ ಬಾಂಡೇಜ್ ಅಲ್ಲಿದ್ದಾನೆ, ಬಂಧನದಲ್ಲಿದ್ದಾನೆ. ಜೊತೆಗೆ ಪ್ರಕೃತಿಯೊಂದಿಗೆ ಸರಿಯಾದ ಸಂಬಂಧವನ್ನ ಇಟ್ಕೊಂಡೇ ಅವನಿಗೆ ತನ್ನ ಬಾಂಡೇಜ್ ನಿಂದ ಲಿಬರೇಷನ್ ಸಿಗುತ್ತೆ. ಇವೆಲ್ಲ ನನಗಾಗಿದೆ. ಇದರಿಂದ ನಾನು ಇದನ್ನ ನೋಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಇದರ ಅವಲೋಕನ ಮಾಡಬೇಕು, ಇದನ್ನ ಅಬ್ಸರ್ವ್ ಮಾಡಬೇಕು. ಮತ್ತು ಇದರ ಅಬ್ಸರ್ವೇಷನ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ನಿಂದ ನನಗೆ ಲಿಬರೇಷನ್ ಸಿಗುತ್ತೆ. ಈ ಅರ್ಥದಲ್ಲಿ ಸಂಪೂರ್ಣ ಪ್ರಕೃತಿ ಈ ಪುರುಷನಿಗಾಗಿ ಇದೆ. ಪುರುಷ ಅಂದ್ರೆ ಕಾನ್ಶಿಯಸ್ನೆಸ್. ಈ ಸಂಪೂರ್ಣ ಪ್ರಕೃತಿ ಇದು ಪುರುಷನಿಗಾಗಿ ಇದೆ. ಇದರಿಂದ ಈ ಪ್ರಕೃತಿಯ ಮೂಲಕ ಪುರುಷನಿಗೆ ಮುಕ್ತಿ ಸಿಗಲಿ. ಪ್ರಕೃತಿ ಮಾಧ್ಯಮವಾಗುತ್ತೆ ಈ ಪುರುಷನ ಮುಕ್ತಿಗೆ. ಪುರುಷ ಅಂದ್ರೆ ಗಂಡಲ್ಲ, ಕಾನ್ಶಿಯಸ್ ಪರ್ಸನ್. ಈ ಪ್ರಕೃತಿ ಮಾಧ್ಯಮ ಆಗುತ್ತೆ ಚೇತನದ ಮುಕ್ತಿಗೆ. ಈ ಅರ್ಥದಲ್ಲಿ ಪ್ರಕೃತಿ ನನಗೋಸ್ಕರ ಇದೆ. ಪ್ರಕೃತಿ ನಾನು ಅಗಿಯೋದಕ್ಕೆ ಎಲ್ಲಿದೆ? ಯಾರಾದ್ರೂ ಬಂದು ಈ ಬೆಟ್ಟ ನಿಂಗೋಸ್ಕರ ಅಂದ್ರೆ ಬೆಟ್ಟನ ಕಡ್ದ್ಬಿಡ್ತೀರಾ? ನನಗೋಸ್ಕರ ಏನಿದೆ ಅದನ್ನ ಕಟ್ ಮಾಡ್ಬಿಡ್ತೀರಾ? ಇದು ಯಾವ ತರ ಮನ್ಸಿದು? ಯಾವ ತರ ಇದು ಯೋಚನೆ? ಇದು ಏನಾದ್ರೂ ನನಗೋಸ್ಕರ ಅಂದ್ರೆ ಅದನ್ನ ತಿಂದ್ಬಿಡೋದು ಹುಚ್ಚತನ ಅಲ್ವಾ? ಇದು ನಿಮ್ಗೆ ತಂದ್ಕೊಡೋದು. ಪಾಪು ಇದನ್ ತಗೋ, ನಿನಗೋಸ್ಕರ ಒಬ್ಬ ಹೊಸ ಫ್ರೆಂಡ್ನ ತಂದಿದ್ದೀನಿ. ಓ, ನಂಗೋಸ್ಕರ ಫ್ರೆಂಡಾ? ಕರ್ಕೊಂಡ್ ಬನ್ನಿ, ನಾ ತಿಂದ್ಬಿಡ್ತೀನಿ. ಅಲ್ಲ, ಎಲ್ಲದನ್ನೂ ತಿನ್ನೋದು ಅಂದ್ರೇನು? ಫ್ರೆಂಡ್ ಅವನು, ತಿನ್ನೋಕೋಸ್ಕರ ತಂದಿಲ್ಲ. ಹೌದು, ಸರಿ, ಹೌದು. ಅಗಿಯೋ ಕೆಲ್ಸ ಪ್ರಾಣಿಗಳದು. ಮನುಷ್ಯನೂ ಅಗಿತಾನೆ, ಆದ್ರೆ ಮನುಷ್ಯ ಅಗಿಯೋದು ತುಂಬಾ ಚಿಕ್ಕ ವಿಷಯ. ಮನುಷ್ಯನಿಗೆ ದೊಡ್ಡ ವಿಷಯ ಯಾವುದು? ಯೋಚನೆ, ಬುದ್ಧಿ, ಕರುಣೆ, ಕಂಪ್ಯಾಷನ್. ಅದು ಮನುಷ್ಯನಿಗೆ ದೊಡ್ಡ ವಿಷಯ. ಹೊಟ್ಟೆ ಆಮೇಲೆ ಬರೋದು. ಯಾವುದೇ ಮನುಷ್ಯ ಹೈಯರ್, ಯಾವುದೇ ಪ್ರಾಣಿ, ಕ್ಷಮಿಸಿ, ಯಾವುದೇ ಪ್ರಾಣಿ ಹೈಯರ್ ಐಡಿಯಲ್ಸ್ಗೋಸ್ಕರ ಪ್ರಾಣ ಕೊಡಲ್ಲ. ಯಾವತ್ತಾರು ಕೇಳಿದಿರಾ ನೀವು? ಯಾವುದೋ ಒಂದು ಪ್ರಾಣಿ ಉನ್ನತ ಆದರ್ಶಗಳಿಗೋಸ್ಕರ ಪ್ರಾಣ ಕೊಟ್ಟಿದೆ ಅಂತ ಈ ತರ ಕೇಳಿದಿರಾ? ಈ ತರ ಆಗಲ್ಲ. ಯಾಕಂದ್ರೆ ಪ್ರಾಣಿಗಳಿಗೆ ಅದ್ರ ಹೊಟ್ಟೆನೇ ಎಲ್ಲ. ಅದಕ್ಕೆ ಎಲ್ಲಿ ಹೊಟ್ಟೆ ತುಂಬುತ್ತೋ ಅಲ್ಲಿಗೆ ಹೋಗ್ಬಿಡುತ್ತದು. ಮನುಷ್ಯ ಹೇಗೆ ಅಂತಂದ್ರೆ ಅವನು ಎಷ್ಟು ದಿನ ಬೇಕಾದ್ರೂ ಹಸ್ಕೊಂಡಿರ್ತಾನೆ, ಆದ್ರೆ ಉನ್ನತ ಆದರ್ಶಗಳಿಗೋಸ್ಕರ ದೃಢವಾಗಿರ್ತಾನೆ, ನಿಲ್ತಾನೆ. ಮತ್ತೆ ಈ ರೀತಿ ಉದಾಹರಣೆ ನಮಗೆ ಪ್ರತಿ ಧರ್ಮದಲ್ಲೂ ಸಿಗುತ್ತೆ. ಹೌದು. ಯಾವುದು ಅಂಥ ಧರ್ಮ ಇದೆ ಅದರಲ್ಲಿ ಜನಗಳು ಹಸಿವಿನಿಂದ ಇದ್ದಾರೆ ಅನ್ನುವಂಥ ಒಂದು ಉದಾಹರಣೆ ಸತ್ಯದ ಹೋರಾಟ ಮಾಡದೇ ಇರುವಂಥವ್ರು. ಸರಿ, ಈಗ ಯಾವ್ದ್ರ ಬಗ್ಗೆ ಏನಾದ್ರೂ ಮಾತಾಡಿ. ನೀವು ಬಕ್ರೀದ್ ಬಗ್ಗೆ ಮಾತಾಡಿದ್ರೆ ನನಗೆ ಅವರ ಆಚರಣೆ ಬಗ್ಗೆ ನೆನಪಾಗುತ್ತೆ. ಹಸ್ಕೊಂಡು ಹೋರಾಡ್ತಾರವ್ರು. ಯಾಕೆ? ಹೊಟ್ಟೆ ತುಂಬಾ ಚಿಕ್ಕದು. ಹೊಟ್ಟೆಗಿಂತ ಮೇಲಿನ ವಿಚಾರ ತುಂಬಾ ದೊಡ್ಡದಾಗಿರುತ್ತೆ. ಮತ್ತೆ ಅದನ್ನ ಬಿಟ್ಟು ನಾವು ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತೀವಿ. ಇದೇ ಸಿದ್ಧಾಂತ ನಾವು ನೆನ್ಪಿಟ್ಕೋಬೇಕಾಗಿರೋದು. ಇದ್ರಲ್ಲಿ ನಾನು ಇನ್ನೊಂದು ವಿಚಾರನ ಗಮನಿಸ್ತೀನಿ. ಮನುಷ್ಯ ಏನಿದ್ದಾನೆ, ಮನುಷ್ಯ ಎಲ್ಲರಿಗಿಂತ ದೊಡ್ಡವನು. ಯಾಕೆಂದ್ರೆ ಅವನಿಗೆ ಒಂದು ಆಸೆ ಅನ್ನೋದು ಏನಿದೆ ಅದು ಎಲ್ಲದಕ್ಕಿಂತ ಜಾಸ್ತಿ ಇದೆ ಅಂತ. ಆದ್ರೆ ಜನರು ಏನಂತಂದ್ರೆ ಇದರಲ್ಲಿ ಫುಡ್ ಚೈನ್ ಅನ್ನೋ ಒಂದು ಕಾನ್ಸೆಪ್ಟ್ ತೆಗಿತಾರೆ. ಈಗ ನೋಡಿ, ಕಾಡಿನ ನಿಯಮ ಇದೆ, ಚಿಕ್ಕ ಪ್ರಾಣಿಗಳನ್ನ ದೊಡ್ಡ ಪ್ರಾಣಿಗಳು ತಿಂತವೆ. ಕಾಡಿನ ನಿಯಮಗಳು ಮನುಷ್ಯನ ಹತ್ರ ಬರೋದೇ ಇಲ್ಲ. ನಾವು ಕಾಡಿಂದ ಹೊರಗೆ ಬಂದು ಎಷ್ಟು ಸಮಯ ಆಯ್ತು? ನೀವೇನಾದ್ರೂ ಇನ್ನೂ ಕಾಡು ಮನುಷ್ಯರೇ ಆಗಿದ್ರೆ ನಿಮಗ್ ಧರ್ಮ ಇಲ್ಲಿಂದ ಸಿಕ್ತಿತ್ತು? ಕಾಡಲ್ಲಿ ಯಾವ್ದಾದ್ರು ಪ್ರಾಣಿ ಹತ್ರ ಯಾವ್ದಾದ್ರು ಧರ್ಮ ಇರುತ್ತಾ? ಇಲ್ಲ. ಯಾರಾದ್ರೂ ತಮ್ಮ ಧಾರ್ಮಿಕ ಪೂರ್ವಾಗ್ರಹಗಳು, ತಮ್ಮ ರಿಲಿಜಿಯಸ್ ಬಯಾಸಿಸ್, ಬಿಲೀಫ್ ನ ರಕ್ಷಣೆಗೆ ಹೇಳ್ತಾ ಇದ್ರೆ ಕಾಡಲ್ಲಿ ಫುಡ್ ಚೈನ್ ನಡೆಯುತ್ತೆ, ಕಾಡಲ್ಲಿ ರಿಲಿಜಿಯಸ್ ನಡೆಯೋದಿಲ್ಲ. ಅಲ್ಲಿ ನಾವು ರಿಲಿಜಿಯನ್ ಏನಕ್ಕೆ ತಗೋತಾ ಇದೀವಿ? ಇಲ್ಲಿ ನಿಮಗೆ ಕಾಡಿಂದೇ ಉದಾಹರಣೆನ ಕೊಡ್ಬೇಕು ಅಂತ ಇದ್ರೆ ಅವಾಗ ರಿಲಿಜಿಯನ್ನ ಬೇರೆ ಕಡೆ ಇಡಿ. ಕಾಡಲ್ಲಿ ಯಾರ ಹತ್ರ ಇರುತ್ತೆ ರಿಲಿಜಿಯನ್? ಯಾವ ಪ್ರಾಣಿ ಹತ್ರ ಇರುತ್ತೆ? ರಿಲಿಜಿಯನ್ಸ್ ಅರ್ಥ ಏನು ಅಂತಂದ್ರೆ, ಈಗ ನಿಮಗೆ ಕಾಡಿಗಿಂತ ದೊಡ್ಡದಾದ ಇನ್ನೊಂದು ವಿಷಯ ಸಿಕ್ಕಿದೆ ಅಂತ ಅರ್ಥ. ಕಾಡಿಗಿಂತ ದೊಡ್ಡ ವಿಷಯ ಯಾವುದು ಸಿಕ್ತೋ ಅವನು ಧಾರ್ಮಿಕ ವ್ಯಕ್ತಿ ಆದ. ಧರ್ಮದ ಕೆಲಸವೇ ನಿಮ್ಮನ್ನ ಕಾಡಿಂದ ಹೊರಗೆ ತರೋದು. ಅದರಿಂದ ಕಾಡಿನ ನಿಯಮಗಳನ್ನ ಹೇಳಲೇಬೇಡಿ. ಫುಡ್ ಚೈನ್ ಮತ್ತೆ ಇವೆಲ್ಲ ಕೀಟಗಳಿಗೆ ಅನ್ವಯಿಸುವಂಥವು, ಇವು ಮನುಷ್ಯರಿಗಲ್ಲ. ಮನುಷ್ಯ ನೋಡ್ಬೇಕು ಅವನು ಹೇಗೆ ಆದಷ್ಟು ಹೆಚ್ಚು ಜೀವಿಗಳನ್ನ ರಕ್ಷಿಸೋದು ಅಂತ. ವಿ ಆರ್ ದ ಗಾರ್ಡಿಯನ್ಸ್. ನಾವು ತಂದೆಯಂದ್ರು. ಈ ಇಡೀ ಭೂಮಿ ನಮ್ಮ ಟ್ರಸ್ಟಿಶಿಪ್ನಲ್ಲಿದೆ. ನಾವೆಲ್ರನ್ನೂ ರಕ್ಷಿಸ್ಬೇಕು.
ನಾವು ಇಲ್ಲಿಗೆ ಬುದ್ಧಿ ಮತ್ತೆ ಬಲವನ್ನ ತಂದಿರೋದು ಎಲ್ಲವನ್ನ ನಾಶ ಮಾಡಬೇಕು ಅಂತ ಅಲ್ಲ. ಇದು ತುಂಬಾ ತಪ್ಪು ನೋಟ ಭೂಮಿನ ನೋಡೋದಕ್ಕೆ. ನಾನು ಎಲ್ಲರಿಗಿಂತ ಬುದ್ಧಿವಂತ ಮತ್ತೆ ಜಾಣ, ನಾನು ಎಲ್ಲರನ್ನ ಹಿಡಿದು ತಿಂತೀನಿ, ಎಲ್ಲರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೀನಿ. ಇದು ಭೂಮಿನ ನೋಡೋ ಕೆಟ್ಟ ದಾರಿ ಇದು. ನೀವು ಎಲ್ರಿಗೂ ತಂದೆ, ನಿಮ್ಮ ಮಕ್ಕಳು ಚಿಕ್ಕವರು, ನೀವು ಅವ್ರನ್ನ ನೋಡ್ಕೊಳ್ಬೇಕು. ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ನಿಮ್ಮ ಕಲ್ಯಾಣ ಇದೆ. ಹೌದು. ಪ್ರಕೃತಿಯೊಂದಿಗೆ ಸರಿಯಾದ ಸಂಬಂಧವನ್ನ ಹೊಂದೋದ್ರಿಂದ ಪ್ರಜ್ಞೆಗೂ ಒಳ್ತಾಗತ್ತೆ. ಸರಿ. ಅರ್ಥ ಆಗ್ತಿದೆ ಅಲ್ವಾ? ಹೌದು. ನನಗೆ ಇದರಿಂದ ಏನ್ ನೆನ್ಪರ್ತಾ ಇದೆ ಅಂದ್ರೆ, ಜನರು ಪುರುಷತ್ವದ ಬಗ್ಗೆ ಮಾತಾಡ್ತಾರೆ ಬಹಳಷ್ಟು ಜನ, ತಮ್ಮ ಕನಸುಗಳನ್ನ ಪೂರ್ತಿ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇದರಿಂದ ಯಾವ್ದೇ ರೀತಿ ಅರ್ಥ ಸಿಗೋದಿಲ್ಲ. ನೀವು ಗಾರ್ಡಿಯನ್ಶಿಪ್ ಅಲ್ಲಿ ಇದ್ದೀರಾ ಅಂತ. ಪುರುಷಾರ್ಥದ ಅರ್ಥನೇ ಇದು. ನೀವೊಂದು ದೊಡ್ಡ ಜವಾಬ್ದಾರಿನ ಸ್ವೀಕರಿಸೋದು. ತನ್ನ ಸ್ವಂತಕ್ಕಾಗಿ ಪ್ರತಿಯೊಂದು ಕೀಟನೂ ಬದುಕ್ತಾ ಇದೆ ಅಲ್ವಾ? ತನಗೋಸ್ಕರ ಅಂದ್ರೆ ತನ್ನ ಹೊಟ್ಟೆಗಾಗಿ. ಹೌದು. ತನ್ನ ಪ್ರಭೇದಿನ ಮುಂದುವರ್ಸೋದಕ್ಕೆ, ಗಂಡು ಅಥವಾ ಹೆಣ್ಣನ್ನ ಹುಡ್ಕೋದಕ್ಕೆ ಎಲ್ಲವೂ ಬದುಕ್ತಾ ಇವೆ. ಮನುಷ್ಯ ಇದಾನಲ್ಲ, ಅವನು ತನ್ನ ಸ್ವಂತಕ್ಕಿಂತ ದೊಡ್ಡದಾದ ಜವಾಬ್ದಾರಿನ ಸ್ವೀಕರಿಸ್ತಾನೆ. ಅವನನ್ನೇ ಮನುಷ್ಯ ಅನ್ನೋದು. ತನ್ನ ಸ್ವಂತಕ್ಕಾಗಿ ಬದುಕೋನ್ನ ಹೇಗ್ ಮನುಷ್ಯನಾಗ್ತಾನೆ? ಈಗ ನನ್ನ ಮುಂದೆ ಏನೊಂದು ಪ್ರಶ್ನೆಗಳು ಬಂದ್ವು, ಅವೆಲ್ಲ ಸ್ವಲ್ಪ ಸೈನ್ಸ್ ಕಡೆನೆ ಹೋಗ್ತಾ ಇದ್ವು. ಅದ್ರಲ್ಲಿ ಮೊದಲನೇ ವಿಚಾರ ಏನ್ ಬರುತ್ತೆ ಅಂದ್ರೆ, ಒಂದ್ ವೇಳೆ ನಾವು ಏನಾದ್ರು ಮಾಂಸಾಹಾರ ಮಾಡ್ಲಿಲ್ಲ ಅಂದ್ರೆ ಆಗ B12 ಎಲ್ಲಿಂದ ಸಿಗತ್ತೆ? ಆ ವಿಟಮಿನ್ B12 ಎಲ್ಲಿಂದ ಹುಡ್ಕೊಂಡ್ ಬರ್ತೀರಾ ಈ ತರ್ಕಗಳನ್ನ? ಸರಿ, ನೀವು B12ಗಾಗಿ ಮಾಂಸಾಹಾರ ಮಾಡ್ತೀರಾ? B12 ತರ್ಕ ಮಾಡ್ತಾ ಇದೀರಲ್ಲ, B12ಗಾಗಿ ಮಾಂಸ ಖರೀದಿಸ್ತೀರಾ? ಮಾಂಸ ತಗೊಳೋಕೆ ಎಲ್ಲಿಗೆ ಹೋಗ್ತೀರಾ? ಅಂಗಡಿಗೆ. ನೀವು ಅಂಗಡಿಗೆ ಹೋಗಿ ಮಾಂಸ ಖರೀದಿಸ್ತೀರಾ ಯಾಕಂದ್ರೆ B12 ಸಿಗ್ಬೇಕಂತ. ಹಾಗಾದ್ರೆ ನೇರ ಅಂಗಡಿ ಹೋಗಿ B12 ಯಾಕೆ ತಗೋಬಾರ್ದು? ಅಲ್ಲ, ನಿಮ್ಗೆ B12 ಬೇಕಾಗಿದ್ರೆ B12ಗೋಸ್ಕರ ಮಾಂಸ ಹೇಗೆ ಖರೀದಿಸ್ಬೇಕು? ಅಂಗಡಿಗೆ ಹೋಗ್ತಾ ಇದೀರಲ್ವಾ ಮಾಂಸ ತಗೊಳಕ್ಕೆ. ಹೇಗೆ ಅಂಗಡಿಗೆ ಹೋಗಿ ಮಾಂಸ ತಗೋತಿರೋ ಅದೇ ರೀತಿ ಪಕ್ಕದ ಅಂಗಡಿಯಲ್ಲೇ B12 ತಗೊಂಬಿಡಿ. ಆರ್ಗ್ಯಾನಿಕಲಿ ಮ್ಯಾನುಫ್ಯಾಕ್ಚರ್ಡ್ B12 ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಪ್ಲಾಂಟ್ ಬೇಸ್ಡ್ ಇರುತ್ತೆ. ಪ್ಲಾಂಟ್ ಬೇಸ್ಡ್ ಅದಂತೂ ಶುದ್ಧ ಸಸ್ಯಾಹಾರಿ ವೀಗನ್ B12 ಸಿಗುತ್ತೆ. ತುಂಬಾ ಅಗ್ಗವಾಗಿ ಸಿಗುತ್ತೆ. ಮಾಂಸಕ್ಕೆ ಹೋಲ್ಸ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಅಗ್ಗ. ನೀನು 500 ರೂಪಾಯಿ ಮಾಂಸ ತಗೊಂಡ್ರೆ ಅದ್ರಲ್ಲಿ ನಿನಗೆ ಸಿಗೋದು ಇಷ್ಟೇ B12. ಹೌದು. ನೀವು 50 ರೂಪಾಯಿ ಕೊಟ್ಟು B12 ಅನ್ನ ಖರೀದಿಸಿದ್ರೆ ಬಹಳಷ್ಟು ಸಿಗುತ್ತೆ. ಅದಕ್ಕಾಗಿ ಮಾಂಸ ತಿನ್ನೋ ಅವಶ್ಯಕತೆ ಏನಿದೆ? ಎರಡನ್ನ ನೀವು ಅಂಗಡಿಯಿಂದಲೇ ತರ್ತೀರಾ. ಔಟ್ಪುಟ್ ಎರಡರಲ್ಲೂ ಯಾವ್ದೋ ಫ್ಯಾಕ್ಟ್ರಿಯಿಂದ ಬಂದಿರುತ್ತೆ. ಮಾಂಸನೂ ಯಾವ್ದೋ ಆರ್ಗನೈಸ್ಡ್ ಕಾರ್ಪೊರೇಟ್ ಸ್ಲಾಟರ್ ಹೌಸ್ ಇಂದಾನೆ ಬರ್ತಿರುತ್ತೆ. ಮತ್ ನಿಮಗ್ ಸಿಗೋ B12 ಬಾಟ್ಲಿ ಇದೆಯಲ್ಲ, ಮಾತ್ರೆಗಳು, ಅವು ಕೂಡ ಯಾವ್ದೋ ಫ್ಯಾಕ್ಟ್ರಿಯಿಂದ ಬರ್ತಿರ್ತವೆ. ಫ್ಯಾಕ್ಟ್ರಿಯಿಂದ ಬರೋ ವಸ್ತುನೇ ಖರೀದಿಸ್ತಿದ್ದೀರಾ, ಸೀದಾ B12ನೇ ಖರೀದಿಸಿ. ಮಾಂಸನ ಯಾಕೆ ತಗೋತಿದ್ದೀರಾ? ಹೇಳ್ಬೇಕು ಅಂದ್ರೆ ನಾನು ಈ ವಿಚಾರದ ಬಗ್ಗೆ ಸ್ವಲ್ಪ ಕಲಿತಾ ಇದ್ದೆ. ಇದ್ರ ಬಗ್ಗೆ ನಂಗೆ ಏನ್ ಅರ್ಥ ಆಯ್ತು ಅಂದ್ರೆ, ಈ B12 ಏನಿದೆ ಇದು ಪ್ರಾಣಿಗಳು ತನ್ನ ದೇಹದಲ್ಲಿ ಮಾಡ್ಕೊಳ್ಳೋದಿಲ್ಲ. ಅದು ಸಿಗೋದು ಕೂಡ ಗಿಡ ಮರಗಳಿಂದಾನೆ. ಮಾಂಸದಲ್ಲಿ B12 ಇರೋದಿಲ್ಲ. ಹೌದು. ಮಣ್ಣಲ್ಲಿ ಇರುತ್ತೆ B12. ಹೌದು. ಮಣ್ಣಲ್ಲಿ. ಮತ್ತೆ ಪ್ರಾಣಿಗಳು ಹುಲ್ಲು ತಿನ್ನೋವಾಗ ಹುಲ್ಲಿನಲ್ಲಿ ಮಣ್ಣಿರುತ್ತೆ, ಗೊತ್ತಿದ್ಯಾ? ಬೇರಲ್ಲಿ ಹುಲ್ಲಿನ ಜೊತೆ ಮಣ್ಣು ಅದ್ರ ಹೊಟ್ಟೆಗೆ ಹೋಗುತ್ತೆ. ಆ ಮಣ್ಣಲ್ಲಿಯೇ ಇರೋದು B12. ಅದು ಅವರ ದೇಹದಲ್ಲಿ ಬರುತ್ತೆ. ಅವಾಗ ನೀವ್ ಅನ್ಕೋತೀರಾ B12 ಮಾಂಸದಲ್ಲಿ ಇರುತ್ತೆ ಅಂತ, ಆದ್ರೆ ಅದು ಮಣ್ಣಲ್ಲಿ ಇರುತ್ತೆ. ಆಮೇಲೆ ಮನುಷ್ಯನಿಗೂ ಕೂಡ ಮೊದಲು B12 ಹೆಚ್ಚುವರಿಯಾಗಿ ಏನು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ನಾವು ನೇರವಾಗಿ ಮರಕ್ಕೆ ನೇತಾಕಿದ ಹಣ್ಣುಗಳು ತಿಂತಿದ್ವಿ. ಭೂಮಿಯಿಂದ ತೆಗೆದು ತರಕಾರಿ ಗೆಡ್ಡೆಗಳನ್ನ ತಿಂತಾ ಇದ್ವಿ ಅಲ್ವಾ? ಅವಾಗ B12 ನಮಗೂ ಸೀದಾ ಸಿಕ್ತಿತ್ತು. ಆದ್ರೆ ಈಗ ನಾವು ತುಂಬಾ ಸ್ವಚ್ಛವಾಗಿರೋ ಜನರಾಗ್ಬಿಟ್ಟಿದೀವಿ. ಅದಕ್ಕೆ ನಾವು ಎಲ್ಲಿ ತನಕ ಹಣ್ಣು ತರಕಾರಿಗಳನ್ನ ತೊಳಿತೀವಿ ಅಂತಂದ್ರೆ ಅದರಲ್ಲಿ ಧೂಳು ಮಣ್ಣಿಂದು ಅಲ್ಲಿ ಕೊನೆ ಕಣ ಕೂಡ ತೊಳೆದು ಹೋಗ್ಬಿಡ್ಬೇಕು. ಅದಕ್ಕೆ ನಮ್ಗೆ B12 ಸಿಕ್ತಿಲ್ಲ. B12 ಅನ್ನು ಜನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮಾಂಸದಲ್ಲ, ಮಣ್ಣಲ್ಲಿ ಇರುತ್ತೆ. ಹೋಗಿ ವೇಗನ್ B12 ನ ಖರೀದಿಸಿ. ಅದು ತುಂಬಾ ಅಗ್ಗವಾಗಿ ಸಿಗುತ್ತೆ ಮಾಂಸಕ್ಕಿಂತ. ಅದ್ರ ಜಾಗದಲ್ಲಿ B12 ಹೋಗಿ ಖರೀದಿಸ್ಬಿಡಿ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ರೂ ಮನೇಲಿ ಏನಾದ್ರೂ ಸಪ್ಲಿಮೆಂಟ್ ತಗೊಳ್ತಾಲೇ ಇರ್ತಾರೆ. ಅದು ಒಳ್ಳೇದು. ಯಾರೋ ವಿಟಮಿನ್ D ತಗೊಳ್ತಿದ್ದಾರೆ, ಕ್ಯಾಲ್ಸಿಯಂ ತಗೋತಿದ್ದಾರೆ. B12 ಕೂಡ ತಗೊಳ್ಳಿ, ಏನ್ ತೊಂದ್ರೆ? ಮಾಂಸನ ಅಂಗಡಿಲಿ ಕೊಡೋದಕ್ಕಿಂತ B12 ಅಂಗಡಿಲೇ ತಗೊಳ್ಳಿ. ಈಗ ಇದಾದ್ಮೇಲೆ ಏನೊಂದು ವಿಚಾರ ಬರುತ್ತೆ, ಅದು ಏನು ಅಂದ್ರೆ, ಈಗ ಎಲ್ಲರೂ ಕೂಡ ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಶಾಕಾಹಾರಿಗಳಾದ್ರೆ ಪ್ರಪಂಚದಲ್ಲಿರೋ ಎಲ್ಲ ಗಿಡ ಮರಗಳು ಕೂಡ ನಾಶ ಆಗ್ಬಿಡ್ತವೆ.
ಈ ಭೂಮಿ ಏನಿದೆ ಇದು 8,000 ಕೋಟಿ, ಇದರಲ್ಲಿ ಏನೊಂದು 1,000 ಕೋಟಿ ಜನ ಬರ್ತಿದ್ದಾರೆ. ಈ ಒಂದು ಶಾಕಾಹಾರಿ ಜನಗಳನ್ನ ಹೇಗೆ ಸಂಭಾಲಿಸುತ್ತೆ? ನೋಡಿ, ಇದ್ರ ಬಗ್ಗೆ ನಾನು ಈಗಾಗಲೇ ಸುಮಾರು ಸರಿ ಮಾತಾಡ್ಬಿಟ್ಟಿದ್ದೀನಿ. ಆದರೂ ನಾನು ತಾಳ್ಮೆಯಿಂದ ಮತ್ತೆ ಹೇಳ್ತಿದ್ದೀನಿ. ಒಬ್ಬ ಮಾಂಸಾಹಾರಿ ಮನುಷ್ಯನನ್ನ ಬದುಕಿಸಿಡೋದಕ್ಕೆ 50 ಪಟ್ಟು ಹೆಚ್ಚು ಮರಗಳು ಬೇಕಾಗ್ತವೆ. ಒಬ್ಬ ಮಾಂಸಾಹಾರಿ ಮನುಷ್ಯನನ್ನ ಬದುಕಿಸಿಡೋದಕ್ಕೆ 50 ಪಟ್ಟು ಹೆಚ್ಚು ಮರಗಳು ಬೇಕಾಗ್ತವೆ. ಒಬ್ಬ ಸಸ್ಯಾಹಾರಿ ಮನುಷ್ಯನಿಗೆ 1 ಮರ ಬೇಕಾಗುತ್ತೆ ಅಂದ್ರೆ ಕಡಿಯಲ್ಪಡುತ್ತೆ, ಬಳಸಲ್ಪಡುತ್ತೆ. ಆದರೆ ಒಬ್ಬ ಮಾಂಸಾಹಾರಿ ಮನುಷ್ಯನಿಗೆ 50 ಮರಗಳು ಕಡಿಯಲ್ಪಡುತ್ತೆ. ಯಾಕಂದ್ರೆ ಮಾಂಸ ಬರೋದು ಧಾನ್ಯದಿಂದ, ಗ್ರೈನಿಂದ ಅಥವಾ ಹುಲ್ಲಿಂದ. ಮತ್ತೆ ಆ ಹುಲ್ಲು ಎಲ್ಲಿಂದ ಬರುತ್ತೆ? ಯಾವುದೋ ಹೊಲದಿಂದ ತಾನೆ. ಆ ಹೊಲ ಎಲ್ಲಿಂದ ಬರುತ್ತೆ? ಆ ಹೊಲಕ್ಕಾಗಿ ಕಾಡನ್ನು ಕಡಿಬೇಕಾಗುತ್ತೆ. ಹೊಲ ಜಾಗನ ಕೇಳುತ್ತಲ್ವಾ? ಜಾಗ ಇದ್ರೆ ಮಾತ್ರ ಕೃಷಿ ಮಾಡೋಕ್ ಸಾಧ್ಯ. ಹುಲ್ಲು ಧಾನ್ಯ ಏನೇ ಆಗಿರ್ಲಿ, ಅದಕ್ಕ ಕಾಡನ್ನು ಕಡಿಬೇಕು. ಆದ್ರಿಂದ ಎಲ್ರು ಸಸ್ಯಾಹಾರಿಗಳಾದ್ರೆ ಮರಗಳು ಕಡಿಯಲ್ಪಡ್ತವೆ, ಕಾಡುಗಳು ಕಡಿಯಲ್ಪಡ್ತವೆ ಅಂತ ಹೇಳೋದು. ಕಾಡುಗಳನ್ನ ಕಡಿತಿರೋದೇ ಮಾಂಸಾಹಾರಿಗಳಿಂದ. ಮತ್ತೆ ಮಾಂಸಾಹಾರಿಗಳಿಗೆ ಇದು ಗೊತ್ತೇ ಇಲ್ಲ. ಆದ್ರೆ ನೀವು ಮಾಂಸಾಹಾರ ಮಾಡಿದಾಗ ನೀವೆಷ್ಟು ಮರಗಳನ್ನ ಕಡಿದಿರ್ತೀರಾ? ಕಾಡುಗಳು ನಾಶ ಆಗಿರೋದೇ ಮಾಂಸಾಹಾರಿಗಳಿಂದ. ಭೂಮಿನಲ್ಲಿ ಎಷ್ಟು ಧಾನ್ಯ ಬೆಳಿತಾರೋ ಅದರಲ್ಲಿ 70-80% ಪ್ರಾಣಿಗಳಿಗೆ ತಿನ್ನೋದಕ್ಕೆ ಹಾಕ್ತಾರೆ. ಯಾಕಂದ್ರೆ ಆಮೇಲೆ ಆ ಪ್ರಾಣಿಗಳ ಮಾಂಸನ ತಿನ್ಬೋದು ಅಂತ. ಅಂದ್ರೆ ಭೂಮಿಯ ಎಷ್ಟು ಪ್ರದೇಶದಲ್ಲಿ, ಏರಿಯಾದಲ್ಲಿ ಕೃಷಿ ಆಗ್ತಾ ಇದೆಯೋ ಅದರ 70% ಮಾಂಸಾಹಾರಿಗಳಿಗಾಗಿ ಕೃಷಿ ಆಗ್ತಾ ಇದೆ. ಆ ಧಾನ್ಯನ ಮನುಷ್ಯ ಎಂದಿಗೂ ತಿನ್ನೋದಿಲ್ಲ. ಆ ಧಾನ್ಯ ಪ್ರಾಣಿ ತಿನ್ನುತ್ತೆ. ಯಾಕಂದ್ರೆ ನೀವು ಆ ಪ್ರಾಣಿಯ ಮಾಂಸನ ತಿನ್ಬೋದು. ಈ ಮಾತು ಜನರಿಗೆ ಆಶ್ಚರ್ಯ ಆಗ್ಬೋದು. ಈ ಜನರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ನಾವು ಗಮನನೇ ಕೊಡೋದಿಲ್ಲ ಅದಕ್ಕೆಲ್ಲ. ತಟ್ಟೆಲಿಟ್ಟಿರೋ ಮಾಂಸ, ಆ ಮಾಂಸ ಎಷ್ಟು ಜಾಸ್ತಿ ದುಬಾರಿಯಾಗಿದೆ. ಅದು ಪ್ರಕೃತಿ ಮತ್ತು ಪರಿಸರದ ಹತ್ಯೆ ಮಾಡಿ ಬರ್ತಿದೆ ಖಂಡಿತ. ಅದರಲ್ಲಿ ಅಡಗಿರೋ ಬೆಲೆ ಏನಿದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಈಗ ನಾನು ಆರೋಗ್ಯದ ಬೆಲೆ ಇತ್ಯಾದಿಗಳ ಬಗ್ಗೆ ಮಾತಾಡೋದಿಲ್ಲ. ಈಗ ಕೇವಲ ಬೆಲೆ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದೀನಿ. ಅದೇ ಮುಂದೆ ಹೋಗುತ್ತೆ ದೂರದವರೆಗೂ. ನನ್ನ ಹತ್ರ ಕೆಲವೊಂದಷ್ಟು ಡಾಟಾಗಳಿದೆ, ಅದನ್ನ ನಾನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ಬ ನೀಟ್ ಈಟರ್ ಇದನ್ನ, ಅವನ ಡಯಟ್ ಏನಿದೆ ಅದಕ್ಕೋಸ್ಕರ 17 ಪಟ್ಟು ಜಾಸ್ತಿ ಲ್ಯಾಂಡ್ ಬೇಕು, 17 ಪಟ್ಟು ನೆಲ ಬೇಕು, 14 ಪಟ್ಟು ಅವನಿಗೆ ನೀರ್ ಬೇಕು. ನೋಡಿ, ಈ ಎಲ್ಲ ಮಾತುಗಳನ್ನ ಯಾವಾಗ ಈ ವಿಡಿಯೋ ಪಬ್ಲಿಷ್ ಮಾಡ್ತೀರೋ ಅವಾಗ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಬರ್ದ್ಬಿಡಿ. ಯಾಕಂದ್ರೆ ಜನರ ತಲೆಯಲ್ಲಿ ಈ ಡಾಟಾ ಉಳಿಬೇಕು. ಆಯ್ತು. ಮತ್ತೊಂದ್ಸರಿ 17 ಪಟ್ಟು ಹೆಚ್ಚು ಲ್ಯಾಂಡ್ ಬೇಕು. ಒಬ್ಬ ಮಾಂಸಾಹಾರಿನ ಜೀವಂತವಾಗಿಡೋದಕ್ಕೆ 17 ಪಟ್ಟು ಹೆಚ್ಚು ಲ್ಯಾಂಡ್ ಬೇಕು. ಒಬ್ಬ ಸಸ್ಯಾಹಾರಿಗೆ ಹೋಲಿಸಿದ್ರೆ ಇಷ್ಟು ಜಾಸ್ತಿ ಶ್ರಮ ಬೇಕಾಗುತ್ತೆ, ಮತ್ತಿಷ್ಟು ಖರ್ಚಾಗುತ್ತೆ, ಮತ್ತಿಷ್ಟು ಕಷ್ಟ ಮತ್ತೆ ದುಬಾರಿ ಕೆಲಸ. ಒಬ್ಬ ಮಾಂಸಾಹಾರಿ ಮನುಷ್ಯನನ್ನ ಜೀವಂತವಾಗಿಡೋದು 17 ಪಟ್ಟು ಹೆಚ್ಚು ಜಮೀನ್ ಬೇಕು, 14 ಪಟ್ಟು ನೀರ್ ಬೇಕು, 14 ಪಟ್ಟು ಹೆಚ್ಚು ನೀರ್ ಬೇಕು. ಯಾಕಂದ್ರೆ ಮಾಂಸ ತಯಾರಿಸಕ್ಕೆ ನೀರ್ ತುಂಬಾ ಬೇಕಾಗುತ್ತೆ. ನಾನು ಅಡ್ಗೆ ಮಾಡೋ ಬಗ್ಗೆ ಹೇಳ್ತಾ ಇಲ್ಲ. ನೀವೊಂದು ಮೇಕೆ ಅಥವಾ ಎಮ್ಮೆ ಕಡಿಯೋದಕ್ಕೋಸ್ಕರ ದೊಡ್ಡದು ಮಾಡ್ತಾ ಇದ್ರಿ ಅಂದ್ಕೊಳ್ಳಿ. ಈಗ ಅಂದ್ಕೊಳ್ಳಿ, 500 kg ತೂಕದ ಪ್ರಾಣಿನ ಬೆಳೆಸ್ಬೇಕು ಅಂದ್ರೆ ಎಷ್ಟು ನೀರ್ ಬೇಕಾಗಿರ್ಬೋದು. ಅವಾಗ ಆ ಪ್ರಾಣಿ ನಿಲ್ಲುತ್ತೆ. ಆಮೇಲೆ ನೀವು ಆ ಪ್ರಾಣಿನ ಕಡಿತೀರಾ, ಆಮೇಲೆ ಅದ್ರ ಮಾಂಸನ ತಿಂತೀರಾ. ಆದ್ರೆ ಅದ್ರ ನಿಮ್ಗೆ ಬೆಳೆಸೋಕೆ ಎಷ್ಟು ಖರ್ಚಾಯ್ತು ಅಂತ ನಿಮ್ಗೆ ಗೊತ್ತೇ ಆಗಿರೋದಿಲ್ಲ. ಮತ್ತೆ ಅವ್ನು ಏನ್ ಬೆಳೆ ತಿಂತಾನೆ ಅದನ್ನ ಬೆಳೆಸೋದಕ್ಕೂ ಕೂಡ ನೀರ್ ಬೇಕು. ಅದು ತಿಂದು ಬೆಳೆ ಬೆಳೆಯೋ ಕೂಡ ನೀರ್ ಬೇಕಾಗಿರುತ್ತೆ. ಮತ್ತೆ 10 ಪಟ್ಟು ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ನಮ್ಮ ಈ ವಿಶ್ವ ಇದೆಯಲ್ಲ, ಅದರಲ್ಲಿ ಎನರ್ಜಿನೂ ಕಡಿಮೆ ಇದೆ, ನೀರು ಕಡಿಮೆ ಇದೆ, ಲ್ಯಾಂಡ್ ಕೂಡ ಕಡಿಮೆ ಇದೆ. ಅದರಲ್ಲಿ ಫಾರೆಸ್ಟ್ ನ ಕೊರತೆನೂ ಇದೆ, ಅದರಲ್ಲಿ ಕ್ಲೀನ್ ಏರ್ ಕೊರತೆನೂ ಇದೆ. ಪ್ರಪಂಚದಲ್ಲಿ ಯಾವುದು ಕಡಿಮೆ ಇದೆಯೋ ಅದೇ ವಸ್ತು ಹೆಚ್ಚಾಗಿ ಖರ್ಚಾಗುತ್ತೆ ಒಬ್ಬ ಮಾಂಸಾಹಾರಿ ಮನುಷ್ಯನಿಗೆ ಮಾಂಸ ತಿನ್ಸೋದಕ್ಕೆ. ಮತ್ ನಾನು ಇದಕ್ಕೆ ಇನ್ನೊಂದು ಜೋಡಿಸ್ಬೇಕು ಅನ್ಕೊಂಡಿದ್ದೀನಿ. ಇದ್ರಲ್ಲಿ ನಾನು ಏನೇನೋ ಓದಿದೆ, ಇದೆಲ್ಲ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಅಲ್ಲಿಂದ ಬರ್ತಾ. ಇವೆಲ್ಲ ನೀವು ಸ್ಕ್ರೀನ್ ಮೇಲೆ ಬರ್ದ್ಬಿಡಿ. ಇಲ್ಲಿದ್ರೆ ಜನರು ಹೇಳ್ತಾರೆ ಈ ಡೇಟಾನ ನೀವು ಗಾಳಿಯಿಂದ ತಂದಿದ್ದೀರಾ ಅಂತ. ಇದರ ಮುಂದಕ್ಕೆ ಒಬ್ರು ಹಾರ್ವರ್ಡ್ ಪ್ರೊಫೆಸರ್ ಇದ್ದಾರೆ, ಡಾಕ್ಟರ್ ವಾಲ್ಟ್ ವಿಲೆಟ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಈ ಪ್ರಪಂಚದಲ್ಲಿ ಏನೊಂದು ಹಂಗರ್ನ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀವಿ, ಇದನ್ನ ನಾವು ಸಾಲ್ವ್ ಮಾಡ್ಬೋದು 14 ಮಿಲಿಯನ್ ಟನ್ ಆಫ್ ಫುಡ್ ಇಂದ. ಅಂದ್ರೆ ಒಂದ್ ನಿಮಿಷ ಜನರಿಗೆ ಹೇಳ್ಬಿಡ್ತೀನಿ. ಅಂದ್ರೆ ಪ್ರಪಂಚದಲ್ಲಿ ಯಾರು ಹಸ್ತಿದ್ದಾರೋ ಎಲ್ರು ಹೊಟ್ಟೆ ತುಂಬಿಸ್ಬೋದು ಒಂದ್ ವೇಳೆ 40 ಮಿಲಿಯನ್ ಟನ್ ಆಹಾರ ಪದಾರ್ಥಗಳು ಒಳ್ಳೆಯ ಮತ್ತೆ ಹೆಚ್ಚುವರಿಯಾಗಿ ನಮಗೆ ಸಿಕ್ಕಿದ್ರೆ. ಪ್ರಪಂಚದ ಎಲ್ಲಾ ಹಸುವನ್ನ ಶಾಂತಗೊಳಿಸಬಹುದು ಕೇವಲ ಹೆಚ್ಚುವರಿ 40 ಮಿಲಿಯನ್ ಟನ್ ಆಹಾರ ಪದಾರ್ಥಗಳಿಂದ. ಗೊತ್ತಾಯ್ತಾ? ಸರಿ.
ಆದ್ರೆ ನಾವು ಈ ಒಂದು ಸಮಯದಲ್ಲಿ 760 ಮಿಲಿಯನ್ ಟನ್ ಏನಿದೆ ಅದನ್ನ ನಾವು ಪ್ರಾಣಿಗಳಿಗೆ ತಿನ್ನಿಸ್ತೀವಿ. 760 ಮಿಲಿಯನ್ ಟನ್ ಧಾನ್ಯವನ್ನ ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ. ಆದ್ರೆ ಪ್ರಪಂಚದ ಎಲ್ಲಾ ಹಸುವನ್ನ ಕೇವಲ 40 ಮಿಲಿಯನ್ ಟನ್ ಧಾನ್ಯದಿಂದ ಶಾಂತಗೊಳಿಸಬಹುದಿತ್ತು. ಹೌದು. ಯೋಚನೆ ಮಾಡಿ, ಈಗ ಒಬ್ಬ ಮಾಂಸಾಹಾರಿ ಎಷ್ಟು ಜನರನ್ನ ಹಸುವಿನಿಂದ ಇಡುವಂತ ಪಾಪ ಮಾಡ್ತಿದ್ದಾನೆ. 760 ಮಿಲಿಯನ್ ಟನ್ ಧಾನ್ಯವನ್ನ ಆ ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ. ಅದರ ಮಾಂಸವನ್ನ ಮಾಂಸಾಹಾರಿಗಳು ತಿಂತಾರೆ. ಈಗ ಪ್ರಪಂಚದ ಎಲ್ಲಾ ಹಸುವು, ಸಣ್ಣ ಸಣ್ಣ ಮಕ್ಕಳು ಹಸ್ತಿದ್ದಾರೆ, ಅಥವಾ ಅಪೌಷ್ಟಿಕತೆ, ಮಾಲ್ನ್ಯೂಟ್ರಿಷನ್, ಅವರಿಗೆಲ್ರಿಗೂ ಸಾಕಷ್ಟು ಆಹಾರ ಮತ್ತು ಪೋಷಣೆ ಕೇವಲ 40 ಮಿಲಿಯನ್ ಟನ್ ಆಹಾರದಿಂದ, ಫುಡ್ನಿಂದ, ಗ್ರೈನ್ಸ್ ಇಂದ ನಾವು ಕೊಡಬಹುದಿತ್ತು. ಹೌದೌದು. ಹ್ಮ್. ಆದ್ರೆ ಅದರ ಸುಮಾರು 20 ಪಟ್ಟು ಪ್ರಾಣಿಗಳಿಗೆ ತಿನ್ನಿಸ್ತಾ ಇದೀವಿ ನಾವು, 760 ಮಿಲಿಯನ್ ಟನ್. ಈ ಮಾತನ್ನ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಈಗ ಮುದ್ರಿಸ್ಬಿಡಿ, ಎಲ್ರಿಗೂ ಗೊತ್ತಾಗ್ಲಿ. ಇದರ ಜೊತೆಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಒಬ್ಬ ಮಾಂಸಾಹಾರಿ ಏನಿರ್ತಾನೆ ಅವನ ದೇಹದ ಮೇಲೆ ಅಡ್ವರ್ಸ್ ಎಫೆಕ್ಟ್ಸ್ಗಳು ಇರುತ್ತೆ ಅಂತ. ಆ ಡಿಸೀಸಸ್ಗಳು ಇರ್ಬೋದು, ಡಯಾಬಿಟಿಸ್ಗಳು ಇರ್ಬೋದು, ಬಹಳಷ್ಟಿದೆ. ಇವೆಲ್ಲ ಕ್ಲೋಸ್ಲಿ ರಿಲೇಟೆಡ್. ಇದ್ರ ರಿಲೇಟೆಡ್ ಕೂಡ ಒಂದು ಡೇಟಾ ಇದೆ. ಅಂದ್ರೆ ಏನಂದ್ರೆ ಈ ಪ್ರಪಂಚ ಏನಿದೆ ಅದು ವೇಗನ್ ಡಯಟ್ ಕಡೆ ಅಂದ್ರೆ ಮಾಂಸಾಹಾರ ಕಡೆ ಹೋದ್ರೆ ಆಗ ಏನಾಗುತ್ತೆ ಅಂತಂದ್ರೆ 8.1 ಮಿಲಿಯನ್ ಡೆತ್ಸ್ಗಳು ಅಥವಾ ಕಡಿಮೆ ಆಗುತ್ತೆ. 81 ಮಿಲಿಯನ್ ಅಂತಂದ್ರೆ 81 ಲಕ್ಷ ಅಂತ. ಇಷ್ಟು ಸಾವಿನ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಪ್ರತಿ ವರ್ಷ ಕಡಿಮೆ ಆಗುತ್ತೆ ಅಂತ. ಮುಂದೇನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಒಂದು ಹಣನ ಏನ್ ಖರ್ಚು ಮಾಡ್ತೀವಿ ನಮ್ಮ ಒಂದು ಹೆಲ್ತ್ ಕೇರಿಗೋಸ್ಕರ ಅಥವಾ ಕಾಯಿಲೆಗೋಸ್ಕರ, ಅಥವಾ ನಾವು ಏನೊಂದು ಕಾಯಿಲೆಯಿಂದ ಅನುಭವಿಸ್ತೀವಿ, ಅದರಿಂದ ನಾವು 700 ಅಥವಾ 1000 ಬಿಲಿಯನ್ ಡಾಲರ್ ಏನಿದೆ ಅದನ್ನ ನಾವು ಉಳಿಸ್ಕೋಬಹುದು. ಒಂದೊಂದಾಗಿ ಡಾಟಾ ಹೇಳಿ, ಇಲ್ಲ ಅಂದ್ರೆ ಅದು ತಪ್ಪೋಗ್ಬಿಡುತ್ತೆ. ಮೊದಲನೇದಾಗಿ ಏನಿದೆ ಅಂದ್ರೆ 71 ಲಕ್ಷ ಜನರು ಪ್ರತಿ ವರ್ಷ ಕಡಿಮೆ ಸಾಯ್ತಾರೆ. ಪ್ರತಿ ವರ್ಷ ಇಷ್ಟು ಜೀವಗಳನ್ನ ಉಳಿಸಬಹುದು ಕೇವಲ ಮಾಂಸಾಹಾರವನ್ನು ಬಿಟ್ಟು. ಹೌದು. ಮಾಂಸಾಹಾರ 81 ಲಕ್ಷ ಸಾವುಗಳ, ಅಥವಾ ನಾನು ಹೇಳ್ತೀನಿ ಹತ್ಯೆಗಳ ಪಾಪನ ಮಾಡ್ತಾ ಇದೆ. 81 ಲಕ್ಷ ಸಾವುಗಳು ಆಗ್ತಾ ಇದೆ ಕೇವಲ ನಾವು ಮಾಂಸ ತಿನ್ಬೇಕು ಅನ್ನೋ ಕಾರಣಕ್ಕೆ. ಮತ್ತಿದೆಲ್ಲ ಡೈರೆಕ್ಟ್ ಸಾವುಗಳು. ಇದ್ರಲ್ಲಿ ನಾವು ಏನು ಸೇರ್ಸಿಲ್ಲ. ಮಾಂಸಾಹಾರದ ಕಾರಣದಿಂದ ಯಾರಿಗೆ ತಿನ್ನೋಕೆ ಅನ್ನ ಕೂಡ ಸಿಗ್ಲಿಲ್ಲ, ಗೊತ್ತಿದ್ಯಾ? ಅವ್ರೆಷ್ಟು ಜನ ಸತ್ರು? ಇದು ಕೇವಲ ಡೈರೆಕ್ಟ್ ಸಾವುಗಳು. ಹೌದು. ಅದನ್ನ ಕೂಡ ಸೇರಿಸಿದ್ರೆ ಕೋಟ್ಯಾಂತರ ಜನರು ಸೇರ್ಕೊಳ್ತಾರೆ, ಯಾರು ಮಾಂಸಾಹಾರದ ಕಾರಣದಿಂದ ಸಾಯ್ತಿದಾರೋ. ಮುಂದಿನ ಮಾತು ಏನ್ ಹೇಳಿದ್ರಿ? ಮತ್ತೆ ಮುಂದಿನ ವಿಚಾರ ಏನು ಅಂತಂದ್ರೆ, ನಾವು ಹಣನ ಏನು ಉಳಿಸ್ಬೋದು, ನಾವು ಹೆಲ್ತ್ ಕೇರ್ ನಲ್ಲಿ ಖರ್ಚು ಮಾಡ್ತೀವಲ್ಲ ಅದು, ಅಥವಾ ಅನ್ಪೇಯ್ಡ್ ಕೇರ್ಗಳು ಏನಿರುತ್ತೆ ಅದು, ಅಥವಾ ವರ್ಕಿಂಗ್ ಡೇಸ್ ಲಾಸ್ ಏನಿರುತ್ತೆ, ಅಥವಾ ಒಂದು ಕಾಯಿಲೆಯಿಂದಾಗಿ ಅದರಿಂದ 700-1000 ಬಿಲಿಯನ್ ಡಾಲರ್ಸ್ ಉಳಿಸ್ಕೋಬಹುದು ಪರ್ ಇಯರ್. ಅದರಿಂದ 1,000 ಬಿಲಿಯನ್ ಡಾಲರ್ ಪ್ರತಿ ವರ್ಷ ಖರ್ಚಾಗುತ್ತೆ ಕೇವಲ ಮಾಂಸಾಹಾರಿಗಳಿಗೆ ಆರೋಗ್ಯ ಸೇವೆಗಳನ್ನ ಕೊಡೋದಕ್ಕೆ. ಅದರಲ್ಲಿ ಯಾವುದು ಮೆಡಿಕಲ್ ಕಾಸ್ಟ್ ಇದೆಯೋ ಅದು ಬರುತ್ತೆ, ಮತ್ತೆ ಅನ್ಪೇಯ್ಡ್ ಕೇರ್ ಬರುತ್ತೆ. ಅನ್ಪೇಯ್ಡ್ ಅಂದ್ರೆ ನೀವು ಅನಾರೋಗ್ಯದಿಂದ ಇದ್ದೀರಿ, ಮತ್ತೆ ಮನೆಯಲ್ಲಿ ನಿಮ್ಮ ಮಗ ಅಥವಾ ನಿಮ್ಮ ಹೆಂಡತಿ, ಗಂಡ ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದಾರೆ. 1,000 ಬಿಲಿಯನ್ ಡಾಲರ್ ಎಷ್ಟಾಗುತ್ತೆ ಅಂದ್ರೆ, ಇದಕ್ಕೋಸ್ಕರ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಭಾರತದ ಒಟ್ಟು ಆರ್ಥಿಕತೆ ಈಗ 3,000 ಬಿಲಿಯನ್ ಡಾಲರ್. 3,000 ಬಿಲಿಯನ್ ಡಾಲರ್ ನಮ್ಮ ಆರ್ಥಿಕತೆ, ಮತ್ತೆ ಪ್ರಪಂಚದ ಆರ್ಥಿಕತೆಯಲ್ಲಿ 1,000 ಬಿಲಿಯನ್ ಡಾಲರ್. ಯೋಚನೆ ಮಾಡಿ, ಇದು ಎಷ್ಟೊಂದು ದೊಡ್ಡ ಅಂಕಿಅಂಶ. ಇಷ್ಟನ್ನು ಉಳಿಸಬಹುದು ಒಂದು ವೇಳೆ ಕೇವಲ ನಾವು ನಮ್ಮ ಮಾಂಸದ ಬಯಕೆನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ. ಹೌದು. ಬಡತನ ಎಷ್ಟು ಕಡಿಮೆ ಆಗುತ್ತೆ ಯೋಚನೆ ಮಾಡಿ. ನಾವು ಬಡತನದ ಬಗ್ಗೆ ಅಳ್ತಿರ್ತೀವಿ. ಒಂದ್ ವಿಷಯನ ನೀವು ಚೆನ್ನಾಗಿ ಯೋಚನೆ ಮಾಡಿ, ಪ್ರಪಂಚದ ಬಡತನದ ದೊಡ್ಡ ದೊಡ್ಡ ಕಾರಣಗಳಲ್ಲಿ ಮಾಂಸಾಹಾರ ಒಂದು, ಗೊತ್ತಿತ್ತಾ? ಪ್ರಪಂಚದ ಬಡತನದ ದೊಡ್ಡ ದೊಡ್ಡ ಕಾರಣಗಳಲ್ಲಿ ಮಾಂಸಾಹಾರ ಒಂದು. ಯಾವ ರೀತಿ? ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಮೆಡಿಕಲ್ ಡ್ಯಾಮೇಜ್, ಸಬ್ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಡೈರೆಕ್ಟ್ ಎಕನಾಮಿಕ್ ಡ್ಯಾಮೇಜ್. ಇವುಗಳನ್ನೆಲ್ಲ ಸೇರಿಸ್ಬಿಟ್ರೆ ಆವಾಗ ನೀವು ಕಾಣ್ತೀರಿ ಪ್ರಪಂಚದ GDPಯ ಸಾಕಷ್ಟು ದೊಡ್ಡ ಭಾಗ ಕೇವಲ ಹೋಗ್ತಿರೋದು ಮಾಂಸಾಹಾರದ ಸೇವೆನಲ್ಲೇನೆ. ನೀವು ಹುಡುಕಿದ್ರೆ ಅದರ ಅಂಕಿಅಂಶಗಳು ಕೂಡ ಸಿಗ್ತವೆ. ಉದಾಹರಣೆಗೆ ಮಾಂಸಾಹಾರದಿಂದ ಕ್ಲೈಮೇಟ್ ಚೇಂಜ್ ಆಗುತ್ತಲ್ವಾ? ಕ್ಲೈಮೇಟ್ ಚೇಂಜ್ನ ಅತ್ಯಂತ ದೊಡ್ಡ ಅಥವಾ ನಂಬರ್ 2ರ ಅತ್ಯಂತ ದೊಡ್ಡ ಕಾರಣ ಮಾಂಸಾಹಾರ. ಈ ಮಾತು ಕೂಡ ಜನರಿಗೆ ಗೊತ್ತಿರೋದಿಲ್ಲ. ಕ್ಲೈಮೇಟ್ ಚೇಂಜ್ನಿಂದ ನಮಗ್ ಗೊತ್ತಿದೆ ಎಷ್ಟು 1,000 ಬಿಲಿಯನ್ ಡಾಲರ್ ಪ್ರಪಂಚದ ಆರ್ಥಿಕತೆಗೆ ನಷ್ಟವಾಗುತ್ತೆ ಅಂತ. ಹಾಗಾದ್ರೆ ಅದರಿಂದ ಬಡತನ ಹರಡ್ತಿದ್ಯೋ ಇಲ್ವೋ? ಮಾಂಸಾಹಾರ ಬಡತನದ ತುಂಬಾ ದೊಡ್ಡ ಕಾರಣ. ಆದ್ರೆ ಅದ್ರ ಮೇಲೆ ಜನರು ಹೇಳ್ತಾರೆ, ಸರ್ ಮಾಂಸಾಹಾರದಿಂದ ಎಕಾನಮಿಗೆ ಬೂಸ್ಟ್ ಕೊಡುತ್ತೆ ಅಲ್ವಾ? ಜನ ಹೇಳ್ತಾರೆ ಮಾಂಸಾಹಾರ ಆರ್ಥಿಕ ಚಟುವಟಿಕೆ, ಇದರಿಂದ ಜನರ ಮನೆ ನಡೆಯುತ್ತೆ. ಮನೆ ನಡೆಯೋದಿಲ್ಲ, ಬಡತನ ಹರಡುತ್ತೆ. ಮಾಂಸಾಹಾರನ ನಿಲ್ಲಿಸ್ಬಿಡಿ.
ನೀವು ಬಡತನನ ತೆಗೆದಾಕ್ಬೇಕಂದ್ರೆ. ನಾನೀ ಮಾತನ್ನ ಕಾಲ್ಪನಿಕವಾಗಿ ಹೇಳ್ತಿಲ್ಲ, ನೀವೇ ಸ್ವಲ್ಪ ಸಂಶೋಧನೆ ಮಾಡಿ ನಿಮಗೆ ಅವಾಗ ಈ ವಿಷಯ ಅರ್ಥ ಆಗುತ್ತೆ. ಮಾಂಸಾಹಾರ ಬಡತನದ ತುಂಬಾ ದೊಡ್ಡ ಕಾರಣ. ನಿಮಗಿಷ್ಟ ಆದ್ರೂ ಕಾಣುತ್ತೆ ನಿಮಗೆ ಮಾಂಸದ ಕನ್ಸಂಪ್ಷನ್ ಅಥವಾ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಆಗ ಅದರಿಂದ ನಿಮಗೆಷ್ಟು ಲಾಭ ಆಗುತ್ತೆ. ಉದಾಹರಣೆಗೆ ಭಾರತೀಯ ಮಾಂಸೋದ್ಯಮ ಸುಮಾರು $50 ಬಿಲಿಯನ್ ಇದೆಯಾ? ಹೌದು. ಅದು ಸುಮಾರು $50 ಬಿಲಿಯನ್ ಇದೆ. ಅದರಲ್ಲಿ ನೀವು ಅಂದ್ಕೊಳ್ಳಿ 10% ಮಾರ್ಜಿನ್ ಇದೆ ಅಂತ. ಆಗ ಅದರಲ್ಲಿ $5 ಬಿಲಿಯನ್ ನಿಮಗೆ ಲಾಭ ಆಗುತ್ತೆ. ಅದರ ಹೋಲಿಕೆನಲ್ಲಿ ಭಾರತೀಯ ಆರ್ಥಿಕತೆ ಕಳೆದ ವರ್ಷ ಅಷ್ಟೇ ಕೇವಲ ಈ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಈವೆಂಟ್ಸ್ನಿಂದ ಅದರ ಕಾರಣದಿಂದ ಸುಮಾರು $150 ಬಿಲಿಯನ್ ನಷ್ಟ ಅನುಭವಿಸ್ತು. ಹೌದು. ಈಗ ಹೋಲಿಕೆ ಮಾಡಿ. ಕ್ಲೈಮೇಟ್ ಚೇಂಜ್ನಲ್ಲಿ 30-40% ಕೊಡುಗೆ ಮಾಂಸಾಹಾರದಿರುತ್ತೆ. ಮಾಂಸಾಹಾರ ಮತ್ತು ಡೈರಿ ಅಂದರೆ ಎನಿಮಲ್ ಫಾರ್ಮಿಂಗ್ದು. ಮಾಂಸಾಹಾರ ಮತ್ತು ಡೈರಿ ಇವೆರಡೂ ಸೇರಿ ಕ್ಲೈಮೇಟ್ ಚೇಂಜ್ನ ಸುಮಾರು 1/3 ಕಾರಣವಾಗ್ತವೆ. 1/3 ಇದರಿಂದಲೇ ಬರುತ್ತೆ. ಉಳಿದ ಕಾರಣಗಳಿಂದ ಬರೋದು ಟ್ರಾನ್ಸ್ಪೋರ್ಟೇಷನ್, ಫಾಸಿಲ್ ಫ್ಯೂಯಲ್ ಮತ್ತು 50 ಹೌದು. ವಸ್ತುಗಳು. ಒಂದು ವೇಳೆ ಕ್ಲೈಮೇಟ್ ಚೇಂಜ್ನಿಂದಾಗಿ ಭಾರತೀಯ ಆರ್ಥಿಕತೆಗೆ $150 ಬಿಲಿಯನ್ ನಷ್ಟ ಆಗಿದೆ ಅಂದರೆ ಅವಾಗ ಅದರಲ್ಲಿ ಮಾಂಸಾಹಾರದಿಂದ ಎಷ್ಟಾಗಿದೆ? 1/3 ಭಾಗ, $50 ಬಿಲಿಯನ್. $50 ಬಿಲಿಯನ್ ನಾವು ಮಾಂಸಾಹಾರದ ಕಾರಣದಿಂದ ನಷ್ಟ ಅನುಭವಿಸಿದ್ದೀವಿ. ಮತ್ತು ಮಾಂಸಾಹಾರದಿಂದ ನಮಗೆ ಎಷ್ಟು ಆರ್ಥಿಕ ಲಾಭ ಆಗಿದೆ? $5 ಬಿಲಿಯನ್. ಅದರಿಂದ ಯಾರು ಈ ತರ್ಕ ಕೊಡ್ತಾರೋ ಮಾಂಸಾಹಾರದಿಂದ ಆರ್ಥಿಕತೆಯಲ್ಲಿ ಹಣ ಬರುತ್ತೆ ಅಂತ ಅವ್ರು ಹುಚ್ಚರು. ಒಂದು ವೇಳೆ ಮಾಂಸಾಹಾರದಿಂದ ಆರ್ಥಿಕತೆಯಲ್ಲಿ $1 ಬಂದ್ರೆ $10 ನಷ್ಟ ಆಗಿರುತ್ತೆ. ಮತ್ತಿದು ನಾವು ಕೇವಲ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಲಾಸ್ನ ಬಗ್ಗೆ ಮಾತಾಡ್ತಿದೀವಿ, ಮೆಡಿಕಲ್ ಲಾಸ್ನ ಬಗ್ಗೆ ಮಾತಾಡಿಲ್ಲ ಇನ್ನು. ನಿಮಗೆ ಒಂದು ವೇಳೆ ಮಾಂಸಾಹಾರದ ಒಟ್ಟು ಕಾಸ್ಟ್ ಅಳಿಬೇಕಂದ್ರೆ ಆಗ ನೀವು ಎನ್ವಿರಾನ್ಮೆಂಟಲ್ ಕಾಸ್ಟ್ನ ಅಳಿಬೇಕು, ನೀವು ಹೆಲ್ತ್ ಕಾಸ್ಟ್ ಅಳಿಬೇಕು, ಮತ್ತು ಆರ್ಥಿಕತೆಯಲ್ಲಿ ಏನು ಸಬ್ ಆಪ್ಟಿಮಲ್ ಡಿಸ್ಟ್ರಿಬ್ಯೂಷನ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಗ್ತಿದೆಯೋ ನೀವು ಅದರ ಕಾಸ್ಟ್ ಕೂಡ ಅಳಿಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಮಾಂಸಾಹಾರದಿಂದ ಆರ್ಥಿಕತೆಗೆ ಎಷ್ಟು ದೊಡ್ಡ ನಷ್ಟವಾಗುತ್ತೆ ಅಂತ. ಭಾರತವನ್ನ ಬಡತನದಲ್ಲೇ ಇಡುವಲ್ಲಿ ಮಾಂಸಾಹಾರದ ಪಾತ್ರ ಹೆಚ್ಚಾಗ್ತಾನೇ ಇದೆ. ಇದೇನ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ನಾವು ಅಂದ್ಕೊಳ್ತೀವಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ರೆವಿನ್ಯೂ ಸಿಗುತ್ತೆ ಅಂತ. ನಿರಂತರವಾಗಿ ನಾವು ಮಾಂಸ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈಗಂತೂ ಸರ್ಕಾರ ಜೀವಂತ ಪ್ರಾಣಿಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದೆ. ನಾವಿಲ್ಲಿ ಪಿಂಕ್ ರೆವಲ್ಯೂಷನ್ ಅಂದ್ರೆ ಮಾಂಸ, ಬ್ಲೂ ರೆವಲ್ಯೂಷನ್ ಅಂದ್ರೆ ಮೀನು, ನಾವಿದೆಲ್ಲ ಮಾಡ್ತಾನೆ ಇದ್ದೀವಿ. ನಮ್ಮ ಸಣ್ಣ ಬುದ್ಧಿಯಿಂದ ನಮಗನ್ಸುತ್ತೆ ಇವೆಲ್ಲ ಮಾಡಿ ನಾವು ಲಾಭ ಪಡಿತಿದ್ದೀವಿ ಅಂತ. ನಾವು ಲಾಭ ಪಡಿತಿಲ್ಲ. ನೀವೇನು $1 ಗಳಿಸ್ತಾ ಇದ್ದೀರಿ ಮಾಂಸದ ಮೂಲಕ, ಕನ್ಸಂಪ್ಷನ್ ಇರಲಿ ಅಥವಾ ಎಕ್ಸ್ಪೋರ್ಟ್ ಇರಲಿ, ಅದರ ಬದಲಿಗೆ ನೀವು $10 ಕಳೆದುಕೊಳ್ತೀರಿ. ಆದರೆ ಈ ಸರಳ ಅರ್ಥಶಾಸ್ತ್ರ ನಮ್ಮ ಜನರಿಗೂ ಇದು ಅರ್ಥ ಆಗ್ತಾ ಇಲ್ಲ, ನಮ್ಮ ಸರ್ಕಾರಗಳಿಗೂ ಸ್ಪಷ್ಟವಾಗ್ತಿಲ್ಲ. ಬಡತನ ತೆಗಿಬೇಕಂದ್ರೆ ಮಾಂಸಾಹಾರ ತೆಗಿಬೇಕು. ಮಾಂಸಾಹಾರ ಒಂದು ದೊಡ್ಡ ಕಾರಣ. ಹೌದು. ನಾನು ಇದೇ ವಿಚಾರನ ಒಂದು ಗಮನಿಸ್ತೆ. ಅಂದರೆ ನೀವೇ ಹೇಳಿದಾಗ ಈ ಒಂದು ಕ್ಲೈಮೇಟ್ ಚೇಂಜಿಂದ ಎಕಾನಮಿಕಲ್ ಲಾಸ್ ಏನಾಗ್ತಿದೆ ಅದ್ರ ಬಗ್ಗೆ ನಾನು ಸ್ವಲ್ಪ ಡಾಟಾ ತೆಗೆದಿದ್ದೀನಿ. ಒಂದು ನ್ಯೂಯಾರ್ಕ್ ಟೈಮ್ಸ್ನ ಒಂದು ಆರ್ಟಿಕಲ್ ಇದು. ಇಲ್ಲೊಂದು ಏನು ಹೇಳಿದ್ರು ಅಂದರೆ, ಇಲ್ಲಿ 2021 ಏನೊಂದು ಶುರುವಾಗಿದೆ, ಈ ಒಂದು ಗ್ಲೋಬಲ್ ಚೇಂಜ್ನ ಒಂದು ಇಂಪ್ಯಾಕ್ಟ್ ಏನಿದೆ ಗ್ಲೋಬಲ್ ಎಕಾನಮಿ ಮೇಲೆ ಬೀಳಕ್ಕೆ ಶುರುವಾಗಿದೆ 11-14%. ಮತ್ತೆ ಹೇಳ್ತಾ ಇದ್ದಾರೆ 11-14% ಯಾವ್ದ್ರದ್ದು? ಇದು ಪೂರ್ತಿ GDP, ಇದು ಟೋಟಲ್ GDP, ಪ್ರಪಂಚದ GDPಯ 11-14% ಕಡಿಮೆ ಆಗೋಕೆ ಶುರುವಾಗ್ಬಿಟ್ಟಿದೆ ಕೇವಲ ಕ್ಲೈಮೇಟ್ ಚೇಂಜ್ನ ಕಾರಣದಿಂದ. ಈ ಮಾತನ್ನ ಕೂಡ ಇಲ್ಲಿ ನಮೂದಿಸೋದಕ್ಕೆ ಬಿಡಿ, ಮುದ್ರಿಸ್ಲಿಕ್ಕೆ ಬಿಡಿ. ಗ್ಲೋಬಲ್ ಎಕಾನಮಿಯ 11-14%. ಭಾರತದ ನೀವು ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಮ್ಮಿ $3.5 ಟ್ರಿಲಿಯನ್. ನೀವು ಎಷ್ಟು ಕಳ್ಕೊಳ್ಳೋಕೆ ಶುರು ಮಾಡಿದಿರಿ? ಏನಿಲ್ಲ ಅಂದ್ರೂ $300 ಬಿಲಿಯನ್. $300 ಬಿಲಿಯನ್ ಕ್ಲೈಮೇಟ್ ಚೇಂಜ್ನಿಂದ ನಷ್ಟವಾಗೋದು ಪ್ರತಿ ವರ್ಷ ಶುರುವಾಗಿದೆ. ಬಡತನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕ್ಲೈಮೇಟ್ ಚೇಂಜಿಂದ ಇದಕ್ಕೆ ಬಹುಶಃ ಅತ್ಯಂತ ದೊಡ್ಡ ಕಾರಣ ಮಾಂಸಾಹಾರನೇ. ಈ ಮಾತನ್ನ ಕೂಡ ಚೆನ್ನಾಗಿ ನೆನಪಿನಲ್ಲಿಡಿ. ನೀವು ಕ್ಲೈಮೇಟ್ ಆಕ್ಟಿವಿಸಂ ಬಗ್ಗೆ ಮಾತಾಡ್ತೀರಾ, ಗ್ಲೋಬಲ್ ವಾರ್ಮಿಂಗ್ ಅಂತ ಕೂಗಾಡ್ತೀರಾ. ನೀವು ಹೇಳ್ತೀರಾ ವಾತಾವರಣ, ಹವಾಮಾನದ ನಮೂನೆಗಳು ಬದಲಾಗ್ತಾ ಇವೆ, ಇವುಗಳನ್ನೆಲ್ಲ ಮಾತಾಡ್ತೀರಾ. ಇವತ್ತು ಬಿಸಿಲು ಜಾಸ್ತಿ ಆಗಿದೆ, ಅಕಾಲದಲ್ಲಿ ಮಳೆ ಬಂತು, ಇದೆಲ್ಲ ಆಯ್ತು. ಈ ಹೀಟ್ ವೇವ್ ಇದ್ದಕ್ಕಿದ್ದಂತೆ ಎಲ್ಲಿಂದ ಬಂತು? ಇಷ್ಟು ಚಳಿ ಹೇಗೆ? ಇದೆಲ್ಲ ನಿಮ್ಮಿಂದಲೇ ಆಗ್ತಿದೆ. ಇದಕ್ಕೆಲ್ಲ ಅತ್ಯಂತ ದೊಡ್ಡ ಕಾರಣ ಮಾಂಸಾಹಾರ.
ಈ ವಿಷಯನ ಮೀಡಿಯಾ ನಿಮ್ಮ ಮುಂದೆ ತರ್ತಾ ಇಲ್ಲ. ಈ ವಿಷಯನ ಎಜುಕೇಶನಲ್ಲಿ ಕೂಡ ಹೇಳ್ತಾ ಇಲ್ಲ. ಈ ವಿಷಯಗಳನ್ನೆಲ್ಲ ಮುಚ್ಚಿಡಲಾಗ್ತಾ ಇದೆ. ಯಾಕೆ ಮುಚ್ಚಿಡ್ತಿದ್ದಾರೆ? ಯಾಕಂದ್ರೆ ಸರ್ಕಾರಗಳಿಗೂ ಸ್ವಾರ್ಥ ಇದೆ. ಮತ್ತೆ ಆರ್ಗನೈಸ್ಡ್ ಯಾವ ಸ್ಲಾಟರ್ ಹೌಸ್ಗಳಿದಾವೆ, ಮೀಟ್ ಇಂಡಸ್ಟ್ರಿ ಇದೆ, ಹೌದು ಪ್ರೊಸೆಸ್ಡ್ ಫುಡ್ಸ್ ಇಂಡಸ್ಟ್ರಿ ಇದೆ, ಹೌದು ಮತ್ತೆ ಡೈರಿ ಇಂಡಸ್ಟ್ರಿ ಇದೆ. ಹೌದು ಇವೆಲ್ಲವುದ್ರದ್ದು ತುಂಬಾ ದೊಡ್ಡ ಸ್ವಾರ್ಥ ಇದೆ ನಿಮ್ಮಿಂದ ಸತ್ಯನ ಮುಚ್ಚಿಡೋದಕ್ಕೆ. ಹೌದು ಅವ್ರು ನಿಮ್ಗೆ ಹೇಳ್ತಾನೆ ಇಲ್ಲ. ಈ ಭಾರತ ಮತ್ತು ಪ್ರಪಂಚದ ದುರಾವಸ್ಥೆಯಲ್ಲಿ, ಬಡತನದಲ್ಲಿ ಎಲ್ಲ ತರದ್ದು ಈ ಪೂರ್ತಿ ಎನಿಮಲ್ ಪ್ರಾಡಕ್ಟ್ಸ್ನ ಕನ್ಸಂಪ್ಷನ್ ಇದೆಯಲ್ಲ, ಅದು ಹಾಲಾಗಿರ್ಲಿ ಅಥವಾ ಅದು ಮಾಂಸ ಆಗಿರ್ಲಿ ಅಥವಾ ಚರ್ಮ ಏನಾದ್ರೂ ಆಗಿರ್ಲಿ, ಇಷ್ಟು ದೊಡ್ಡ ಹೌದು. ನಷ್ಟ ಇದೆ. ನೀವು ಒಂದು ರೀತಿ ಡಾಟಾನ ಅಂದ್ರೆ ಹೇಳ್ದೆ ಇರೋದ್ರ ಬಗ್ಗೆ ಏನ್ ಹೇಳಿದ್ರಿ, ಇದರಿಂದ ನನಗೆ ಏನ್ ನೆನಪು ಅಂತ ಅಂದ್ರೆ ನಾನು ಕೆಲವೊಮ್ಮೆ ಓದಿದ್ದೆ, ಈ ಒಂದು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ರಿಸರ್ಚ್ ಪೇಪರ್ ಏನಿರುತ್ತೆ ಅದ್ರಲ್ಲಿ ಏಷ್ಯನ್ ಪೆಸಿಫಿಕ್ ಕಡೆಯಿಂದ 2% ಇರೋದು. ಹೀಗಾಗಿ ನಮಗೆ ಒಂದು ಮೇಜರ್ ಡಾಟಾ ಏನ್ ಸಿಗುತ್ತೆ ಅದು ಹೊರಗಡೆಯಿಂದ ಸಿಗುತ್ತೆ, ಹೊರಗಡೆ ಏಜೆನ್ಸಿಯಿಂದ, ನಮ್ಮಿಂದ ಅಲ್ಲ. ಅದು ಹಾಗಿದ್ರೆ ರಿಸರ್ಚ್ ಭಾರತದ ಬಗ್ಗೆ ಪೇಪರ್ ನಲ್ಲಿ 2% ಅಂದ್ರು ಯಾರು ಏಷ್ಯಾ ಪೆಸಿಫಿಕ್ ಕ್ಲೈಮೇಟ್ ಚೇಂಜ್ ಅಲ್ಲಿ 2% ಕೊಡುಗೆ ಇದೆ ಅನ್ಕೋಬಾರ್ದು. ಅವ್ರು ಹೇಳ್ತಿರೋದೇನಂದ್ರೆ 1000 ರಿಸರ್ಚ್ ಪೇಪರ್ ಪ್ರಕಟವಾದ್ರೆ ಆಗ ಈ ಪೂರ್ತಿ ಏಷ್ಯಾ ಪೆಸಿಫಿಕ್ ಕ್ಷೇತ್ರ ಇದೆಯಲ್ಲ, ಅಂದ್ರೆ ಇದರಲ್ಲಿ ಏಷ್ಯಾ ದೇಶಗಳು ಮತ್ತೆ ಆಸ್ಟ್ರೇಲಿಯಾ ಇವೆಲ್ಲ ಸೇರಿದಾವೆ. ಇಲ್ಲಿ ಬರೀ 2 ರಿಸರ್ಚ್ ಪೇಪರ್ಗಳು ಪ್ರಕಟವಾಗ್ತವೆ, ಆದ್ರೆ ಇಲ್ಲಿ ರಿಸರ್ಚ್ಗಳೇ ನಡೀತಾ ಇಲ್ಲ. ಕ್ಲೈಮೇಟ್ ಚೇಂಜ್ ನಮ್ಮನ್ನ ಹಾಳು ಮಾಡ್ತಾ ಇದೆ, ಮತ್ತೆ ಕ್ಲೈಮೇಟ್ ಚೇಂಜ್ಗೆ ಮುಖ್ಯವಾದ ಕಾರಣ ಮಾಂಸಾಹಾರ. ಈ ವಿಷಯ ಕೂಡ ನಮಗೆ ಅಮೆರಿಕ, ಯುರೋಪ್ ಅಂತ ದೇಶಗಳೇ ಹೇಳ್ತಿದ್ದಾವೆ. ಭಾರತದಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಕೂಡ ನಡೀತಾ ಇಲ್ಲ. ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿನಲ್ಲೂ ಆಗ್ತಾ ಇಲ್ಲ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲೂ ನಡೀತಾ ಇಲ್ಲ. ಸರ್ಕಾರಕ್ಕೆ ಇದರಿಂದ ಏನೋ ಸ್ವಾರ್ಥ ಇದೆ ಅನ್ನೋ ಅಂತ ರೀತಿನಲ್ಲಿ ಈ ಡೇಟಾ ಮುಚ್ಚಿಟ್ಟಿದ್ದಾರೆ. ಅಂದ್ರೆ ಸರ್ಕಾರಗಳು ಒಂದಾದ್ಮೇಲೆ ಒಂದು ಸರ್ಕಾರಗಳು ಬರ್ತಾನೆ ಇದಾವೆ ಭಾರತದಲ್ಲಿ, ಬಂದು ನೀತಿಗಳನ್ನ ಮಾಡ್ತಿದ್ದಾರೆ. ಈ ಭಾರತ ಪೂರ್ತಿ ವಿಶ್ವದ ಕಸಾಯಖಾನೆ ಆಗ್ಬಿಡ್ಲಿ ಅಂತ. ಇಂಡಿಯಾ ಆಸ್ ಎ ಸ್ಲಾಟರ್ ಹೌಸ್ ಆಫ್ ದ ವರ್ಲ್ಡ್. ಸರ್ಕಾರ ಇಡೀ ಜಗತ್ತಿಗೆ ಕೇಳ್ತಿದ್ದೆ, ಹೇಳಿ ನಿಮ್ಗೆ ಯಾವ ತರ ಮಾಂಸ ಬೇಕು ಅಂತ, ನಾವಿಲ್ಲಿ ಕಟ್ ಮಾಡಿ ಅದನ್ನ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಹೇಗಾಗುತ್ತೆ ಇದು ಭಾರತದಲ್ಲಿ? ಎಲ್ಲಿ ಹಿಂದೂಯಿಸಮ್, ಸಿಕ್ಕಿಸಮ್, ಜೈನಿಸಮ್, ಬುದ್ಧಿಸಮ್ ಇದೆಯೋ ಅವು ಇಲ್ಲಿಯ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಇದೆಯಲ್ಲ, ಅದು ಅಹಿಂಸಾ ಬಗ್ಗೆ ಮಾತಾಡುತ್ತೆ, ಕರುಣೆ ಬಗ್ಗೆ ಮಾತಾಡುತ್ತೆ. ಅದು ಪ್ರಪಂಚದ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟರ್ ಆಗಿದೆ ಅಂತಂದ್ರೆ ಅದು ಹೇಗೆ ಸಾಧ್ಯ? ಇದು ಏನಿಲ್ಲ, ಇದು ಹಣದ ದುರಾಸೆ ಮತ್ತೆ ಪರಿಣಾಮಗಳ ಬಗ್ಗೆ ಇರೋ ಅಜ್ಞಾನ. ನಮಗ್ ಗೊತ್ತಿಲ್ಲ ಈ ಹಣದ ದುರಾಸೆ ನಮಗೆಷ್ಟು ಕಾಸ್ಟ್ಲಿ ಆಗ್ತಿದೆ ಅಂತ. ಇದರಿಂದ ನಮ್ಮ ಚೇತನ ಬಿದ್ದು ಹೋಗ್ತಿದೆ, ದುಡ್ಡು ಸಿಗ್ತಾ ಇಲ್ಲ, ಮತ್ತೆ ನಾವು ಬಡವರಾಗ್ತಿದೀವಿ. ಹೌದು. ಈಗ ಬಹಳಷ್ಟು ದಿನಗಳಿಂದ ಈ ಒಂದು ವಿಚಾರ ಏನೊಂದು ನ್ಯೂಸ್ ನಲ್ಲಿ ಬರ್ತಿದೆ, ಈ ತರಕಾರಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಯಾರು ಕೂಡ ಈ ಕಡೆ ಬೆರಳು ಮಾಡ್ತಾ ಇಲ್ಲ. ಈ ತರಕಾರಿಗಳ ರೇಟ್ ಏನ್ ಜಾಸ್ತಿ ಆಗಿದೆ ಇದೆಲ್ಲ ಯಾಕೆಂದ್ರೆ ಒಂದು ಎಕ್ಸ್ಟ್ರೀಮ್ ವೆದರ್ಸ್ ಇವೆಂಟ್ ಬರುತ್ತಲ್ಲ, ಮಳೆ ಜಾಸ್ತಿ ಬಂತು ಅಥವಾ ಬಿಸಿಲು ಜಾಸ್ತಿ ಬಂತು, ಬೆಳೆ ಹಾಳಾಯ್ತು. ಈ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇದಾವಲ್ಲ, ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಉದಾಹರಣೆಗೆ ಗೋಧಿಯ ಬೆಳೆ ಇದೆ. ಈಗ ಬೇಸಿಗೆಯಲ್ಲಿ ತುಂಬಾ ಜೋರಾಗಿ ಮಳೆ ಆಯ್ತು, ಮಾವು ಹಾಳಾಯ್ತು, ಮಾವು ದುಬಾರಿ ಆಗ್ಬಿಟ್ಟಿದೆ. ಸಾಮಾನ್ಯ ಜನರಿಗೆ ಮಾವು ಅಷ್ಟೇನು ಪರಿಣಾಮ ಬೀರಲ್ಲ. ಸಾಮಾನ್ಯ ಜನರಿಗೆ ಪರಿಣಾಮ ಬೀರೋದು ಟೊಮೆಟೊ, ಈರುಳ್ಳಿ ಮತ್ತೆ ಅಕ್ಕಿ, ಬೇಳೆ, ಸಕ್ಕರೆಯಿಂದ ಜಾಸ್ತಿ ಪರಿಣಾಮ ಬೀರುತ್ತೆ. ಇವೆಲ್ಲವುದ್ರ ಬೆಲೆ ಏನಕ್ಕೆ ಹೆಚ್ಚಾಗುತ್ತೆ? ಇವುಗಳ ಬೆಲೆ ಹೆಚ್ಚಾಗೋದು ಕ್ಲೈಮೇಟ್ ಚೇಂಜ್ ಇಂದ. ಸೀಸನ್ ಅಲ್ಲದೆ ಮಳೆ ಬಂತು ಅಥವಾ ಮಳೆ ಬರಲಿಲ್ಲ, ಅಥವಾ ಎಕ್ಸ್ಟ್ರೀಮ್ ಹೀಟ್ ಆಗ್ಬಿಡ್ತು, ಅಥವಾ ಇಲ್ಲಿ ಹಿಮ ಬೀಳ್ಬಾರ್ದಿತ್ತು ಅಲ್ಲಿ ಹಿಮ ಬಿದ್ಬಿಡ್ತು, ಇದರಿಂದ ಬೆಳೆಗಳು ನಾಶ ಆಗ್ತವೆ. ಮತ್ತೆ ಈ ಎಕ್ಸ್ಟ್ರೀಮ್ ವೆದರ್ ಚೇಂಜ್ ಏನಕ್ಕಾಗುತ್ತೆ? ಕ್ಲೈಮೇಟ್ ಚೇಂಜ್ ಇಂದ ಆಗುತ್ತೆ. ಮತ್ತೆ ಕ್ಲೈಮೇಟ್ ಚೇಂಜ್ ಏನಕ್ಕಾಗುತ್ತೆ? ಕ್ಲೈಮೇಟ್ ಚೇಂಜ್ ಆಗೋದು ಒಂದು, ನೀವು ಫಾಸಿಲ್ ಫ್ಯೂಯಲ್ನ ಎಮಿಷನ್ ಮಾಡ್ತೀರಾ, ಅದರಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಸೇರಿದೆ, ಎಲೆಕ್ಟ್ರಿಸಿಟಿ ಜನರೇಷನ್, ಕೋಲ್ ಫೈರ್ ಪವರ್ ಪ್ಲಾಂಟ್ ಸೇರಿದೆ. ಅವುಗಳೆಲ್ಲದರ ನಂತರ ಅಥವಾ ಅವುಗಳಿಗೆ ಸಮಾನಾಂತರವಾಗಿ, ಅವುಗಳಿಗೆ ಸಮಾನವಾಗಿ ಅಲ್ಲಿ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಅದು ಹೇಗಾಗುತ್ತೆ? ಎನಿಮಲ್ ಫಾರ್ಮಿಂಗ್ ಇಂದ. ನಾವು ಪ್ರಾಣಿಗಳನ್ನ ದೊಡ್ಡ ಮಾಡ್ತೀವಿ, ಹಾಲು ಮಜ್ಜಿಗೆ ತುಪ್ಪಕ್ಕೋಸ್ಕರ ಅಥವಾ ಮಾಂಸಕ್ಕೋಸ್ಕರ, ಅಲ್ಲಿಂದ ಬರುತ್ತೆ. ಅದರಿಂದ ಏನು ಈ ಮಾಂಸಾಹಾರಿ ಇದ್ದಾನೆ ಅವನು ಮಾಂಸದ ಚಟ ಇದೆಯಲ್ಲ, ಅದರಿಂದ ತರಕಾರಿ ಬೆಲೆ ಏರ್ತಾ ಇದೆ. ಆದರೆ ಪಾಪ ಈ ಗೃಹಿಣಿಯ ಕಿಚನ್ ಮೇಲೆ ಜಾಸ್ತಿ ಏಟ್ ಬೀಳ್ತಿದೆ. ತರಕಾರಿ ರೇಟ್ ಜಾಸ್ತಿ ಆಯಿತು, ಹಣ್ಣುಗಳ ರೇಟ್ ಜಾಸ್ತಿ ಆಯಿತು, ಗ್ರೈನ್ಸ್ ಧಾನ್ಯಗಳ ಬೆಲೆ ಏರ್ತು. ಅವಳೆಂದಿಗೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವಳು ಸಸ್ಯಾಹಾರಿಯಾಗಿದ್ಲು. ಆದರೆ ಅವಳು ಅಡುಗೆ ಮನೆಯಲ್ಲಿ ತಿನ್ನೋಕೆ ಏನೂ ಇಲ್ಲ, ಯಾಕಂದ್ರೆ ಪಕ್ಕದ ಮನೆಯವನಿಗೆ ಮಾಂಸ ತಿನ್ಬೇಕು. ಈ ಮಾಂಸಾಹಾರಿ ಮನುಷ್ಯ ಇದ್ದಾನಳ, ಅವನು ತನಗೇನೆ ಅಪಾಯಕಾರಿ. ಅವನು ಇಡೀ ಸಮಾಜದ ಮೇಲೇನೆ ಒಂದು ಹೊರೆ ಆಗ್ತಾನೆ. ಮತ್ತೆ ಈ ಮಾತನ್ನ ನಾನು
ಸ್ಪಿರಿಚುವಲ್ ಆಂಗಲ್ ಇಂದ ಅಲ್ಲ, ಎಕನಾಮಿಕಲ್ ಆಂಗಲ್ ಇಂದ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಹೌದು. ಇದ್ರಲ್ಲೇ ನಾವು ಇದ್ರ ಬಗ್ಗೆ ಏನ್ ಮಾತಾಡ್ತಾ ಅಂದ್ರೆ ಈ ಒಂದು ಗ್ಲೋಬಲ್ GDP ಏನಿದೆ ಅದು ಇದರಿಂದನೇ ಕಡಿಮೆ ಆಗ್ಲಿ ಶುರು ಆಗಿದೆ. ಇದರ ಮುಂದಿನ ಪ್ರೊಜೆಕ್ಷನ್ ಅಂದ್ರೆ ಇನ್ನ 2050ರಲ್ಲಿ ಈ ಒಂದು ಗ್ಲೋಬಲ್ GDP ಏನಿದೆ ಅದು ಆನ್ಯುಯಲಿ $23 ಟ್ರಿಲಿಯನ್ ಇಂದ ಇಳಿದೋಗುತ್ತೆ ಅಂತ. $23 ಟ್ರಿಲಿಯನ್ ನಷ್ಟ ಗ್ಲೋಬಲ್ GDPಗೆ ಅಲ್ವಾ? ಕೇಳಿ, ಭಾರತದ ಜನಸಂಖ್ಯೆ ಪ್ರಪಂಚದ ಜನಸಂಖ್ಯೆ ಸುಮಾರು 16% ಇದೆ. 1/6 ಇವಾಗ ಹೆಚ್ಚು ಕಮ್ಮಿ. ಪ್ರಪಂಚದಲ್ಲಿ 8 ಕೋಟಿ, ಭಾರತದಲ್ಲಿ 140 ಕೋಟಿ. ಸರಿ, ಸುಮಾರು 1/6 ಇದೆ. ಅಂದ್ರೆ 16% ಈಗಿದೆ. 16% ಭಾರತದ ಒಟ್ಟು ಜನಸಂಖ್ಯೆ ಮತ್ತೆ ಪ್ರಪಂಚದ ಒಟ್ಟು GDPಯಲ್ಲಿ 4-5%, 4-5% GDP ಈಗ ಭಾರತದ್ದು. ಅಂದ್ಕೊಳ್ಳಿ, 2050ರಲ್ಲಿ ಪ್ರಪಂಚದ 8-10 GDP ಭಾರತದಿಂದನೇ ಬರುತ್ತೆ. 2050ರಷ್ಟೊತ್ತಿಗೆ 8-10% ಭಾರತದಿಂದ. ಮತ್ತೆ $23 ಟ್ರಿಲಿಯನ್ ನಷ್ಟ ಆಗ್ತಿದೆ ಗ್ಲೋಬಲ್ GDPಗೆ. ಆಗ ಭಾರತದ GDPಗೆ ಎಷ್ಟು ನಷ್ಟ ಆಗುತ್ತೆ? ಪ್ರಪಂಚದ 8-10% GDP ಭಾರತದ್ದು, $23 ಟ್ರಿಲಿಯನ್. ಪ್ರಪಂಚದ GDP ನಷ್ಟ ಆದ್ರೆ ಅವಾಗ ಭಾರತದ್ದು ಕೂಡ $2 ಟ್ರಿಲಿಯನ್ ಅಂತೂ ನಷ್ಟ ಆಗುತ್ತೆ. $2 ಟ್ರಿಲಿಯನ್. $2 ಟ್ರಿಲಿಯನ್ ಅಂದ್ರೆ ಎಷ್ಟು ಅಂತ ಅರ್ಥ ಆಗುತ್ತಾ? ಭಾರತದ ವರ್ತಮಾನದ 60-70%. ನಾವಿಷ್ಟು ದೊಡ್ಡ ಎಕನಾಮಿಕ್ ಪೆಟ್ಟನ್ನ ಅನುಭವಿಸ್ತಾ ಇದೀವಿ ಕ್ಲೈಮೇಟ್ ಚೇಂಜ್ ಇಂದ. ಈ ಕ್ಲೈಮೇಟ್ ಚೇಂಜ್ ಮತ್ತೆ ಮಾಂಸಾಹಾರ ಎರಡು ಕೂಡ ಒಂದಕ್ಕೊಂದು ಬೆಸ್ಕೊಂಡಿದ್ದಾವೆ, ಮರಿಬೇಡಿ. ಮಾಂಸಾಹಾರಕ್ಕಿಂತ ಜಾಸ್ತಿ ನಾನೇನಾದ್ರೂ ರೆಸ್ಪಾನ್ಸಿಬಲ್ ಯಾರು ಅಂತ ನೋಡಿದ್ರೆ ಕ್ಲೈಮೇಟ್ ಚೇಂಜ್ಗೆ ಅದು ಪಾಪ್ಯುಲೇಷನ್. ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಬರೋದು ಕನ್ಸಂಪ್ಷನ್ ಇಂದ, ಮತ್ತೆ ಕನ್ಸಂಪ್ಷನ್ ಮಾಡೋದಕ್ಕೆ ಕನ್ಸ್ಯೂಮರ್ ಬೇಕು. ಒಬ್ಬ ಮನುಷ್ಯ ಹುಟ್ಟಿದ ಕೂಡಲೇ ಒಬ್ಬ ಕನ್ಸ್ಯೂಮರ್ ಬಂದ್ಬಿಡ್ತಾನೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ನಾವು ಎಂಥ ದೊಡ್ಡ ಜ್ವಾಲಾಮುಖಿಯ ಮುಂದೆ ನಿಂತಿದ್ದೀವಿ ಅಂದ್ರೆ ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ. ಯಾರಾದ್ರೂ ಪ್ರಾಣಿಗಳನ್ನ ಕೊಲ್ಬೇಡಿ ಅಂತ ಹೇಳ್ಬಿಟ್ರೆ ಅಯ್ಯಯ್ಯೋ ಇವನು ತುಂಬಾ ಮಾರಲ್ ಆದ ನೈತಿಕ ವಿಷಯ ಮಾತಾಡ್ತಾನೆ ಅಂದ್ಕೋತಾರೆ. ಇದು ಮಾರಲ್ ಮತ್ತೆ ನೈತಿಕದ ಬಗ್ಗೆ ಮಾತ್ರ ಅಲ್ಲ, ಅದು ಅಲ್ಲಿಂದ ಮುಂದೆ ಹೋಗಿ ಒಂದು ಆರ್ಥಿಕ ಎಕನಾಮಿಕಲ್ ವಿಷಯ ಕೂಡ ಹೌದು. ಏನಿಲ್ಲ ಅಂದ್ರೂ ಇದ್ರ ಹಿಂದೆ ಒಂದು ಎಕನಾಮಿಕಲ್ ಆರ್ಗ್ಯುಮೆಂಟ್ ಇದೆ, ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಇದೇ ವಿಚಾರದ ಬಗ್ಗೆ ನಾನು ಇನ್ನೊಂದಷ್ಟು ವಿಚಾರ ಓದಿದ್ದೀನಿ. ಬಹಳಷ್ಟು ಜನ ಹೇಳ್ತಾರೆ ಈ ಒಂದು ಕ್ಲೈಮೇಟ್ ಚೇಂಜ್ ಏನಿದೆ ಒಂದು ಕೆಟಸ್ಟ್ರೋಫ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಇದು ಮೊದಲನೇ ಬಾರಿ ಏನಾಗ್ತಿಲ್ಲ. ಈ ಭೂಮಿ ಮೇಲೆ ಕೆಟಸ್ಟ್ರೋಫ್ ಬಹಳಷ್ಟು ಬಾರಿ ಆಗಿದೆ, ಇದು ಮತ್ತೆ ಆಗ್ತಾ ಇದೆ. ತಮ್ಮ, ಮೊದಲು ಯಾವಾಗ ಆಗಿದೆಯೋ ಮನುಷ್ಯನ ಕಾರಣದಿಂದ ಆಗಿಲ್ಲ. ಈ ಬಾರಿ ಅದನ್ನ AGW ಅಂತ ಕರೀತಾರೆ, ಆಂಥ್ರೋಪೋಜೆನಿಕ್ ಗ್ಲೋಬಲ್ ವಾರ್ಮಿಂಗ್. GW ಇರೋದಿಲ್ಲ, AGW ಇರುತ್ತೆ. ಆಂಥ್ರೋಪೋಜೆನಿಕ್ ಮನುಷ್ಯನ ಕಾರಣದಿಂದ ಆಗುವಂಥದ್ದು. ಮೊದಲೇ ಮಾಸ್ ಎಕ್ಸ್ಟೆನ್ಷನ್ಗಳು ಆಗಿದಾವೆ. ಆ ಮಾಸ್ ಎಕ್ಸ್ಟೆನ್ಷನ್ಗಳಲ್ಲಿ 3, ಈಗ 6ನೇ ಮಾಸ್ ಎಕ್ಸ್ಟೆನ್ಷನ್ ನಡೆಯುತ್ತಲ್ಲ, ಅದೇ ಕಾರಣದಿಂದನೇ ಮುಂಚೆನೂ ಕೂಡ ಆಗಿರೋದು. ಅದು ಏನ್ ಕಾರಣ? ಭೂಮಿಯ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಗ್ರೀನ್ ಹೌಸ್ ಗ್ಯಾಸ್ಗಳ ಅಧಿಕತೆ. ಆ ಹೆಚ್ಚುವರಿಗೆ ಕಾರಣ ಪೂರ್ತಿ 5 ಸರಿ ಭೂಮಿ ಮೇಲಿನ ಜೀವ ಸಂಪೂರ್ಣ ನಾಶ ಆಗಿದೆ. 5 ಸರಿ ಆಗಿದೆ ಈಗಾಗಲೇ. ಈ ಸರಿ ಆಗ್ತಾ ಇರೋದಕ್ಕೆ ಕಾರಣ ಪ್ರಕೃತಿಯಿಂದ ಅಂತೂ ಅಲ್ವೇ ಅಲ್ಲ, ಪ್ರಾಕೃತಿಕ ನೈಸರ್ಗಿಕ ಕಾರಣದಿಂದ ಆಗ್ತಾ ಇಲ್ಲ. ಈ ಸರಿ ಇದಕ್ಕೆ ಕಾರಣ ಮನುಷ್ಯ. ವಾತಾವರಣದಲ್ಲಿ ಕಾರ್ಬನ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಆಗಿದೆಯಲ್ಲ, ಅದನ್ನ ಮನುಷ್ಯ ಮಾಡಿರೋದು. ಇನ್ನೂ ಒಂದು ವಿಷಯ, ಮುಂಚೆ 5 ಸರಿ ಆಗಿತ್ತಲ್ಲ, ಅವಾಗ ಮನುಷ್ಯ ಇರಲೇ ಇಲ್ಲ. ಹಾಗಾಗಿ 5 ಬಾರಿ ಆಗಿದ್ದು ಅದು ಬೇರೆನೆ, ಯಾಕಂದ್ರೆ ಅವಾಗ ಮನುಷ್ಯ ಇರಲೇ ಇಲ್ಲ. ಈ ಸರಿ ಕೆಲವರು ಹೇಳ್ಬೋದು ಈಗಾಗಲೇ 5 ಸರಿ ಆಗಿದೆ ಅಂತಂದ್ರೆ ಈ ಬಾರಿ ಇನ್ನೇನಾಗ್ಬೋದು ಎಕ್ಸ್ಟ್ರಾ, 6ನೇ ಸರಿ ಆಗ್ತಿದೆ. ವ್ಯತ್ಯಾಸ ಏನಂದ್ರೆ ಈ ಸರಿ ಮನೆನೂ ನಿಂದೆ ತಲೆನೂ ನಿಂದೆ. ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ ಮನೆ ಛಾವಣಿ ಬೀಳ್ತಿತ್ತಲ್ಲ, ಆಚಾರ್ಯ ಅವರೇ ಮೊದ್ಲಿಂದನೂ ಮನೆ ಬೀಳ್ತಾ ಇದೆ, ಮತ್ತೆ ಅದು ಬೀಳುತ್ತಾ? ಈ ಬಾರಿ ಆದ್ರೆ ಏನಾಗ್ಬಿಡುತ್ತೆ? ಈ ಸರಿ ವ್ಯತ್ಯಾಸ ಏನಂದ್ರೆ ಈ ಸರಿ ಮನೆನೂ ನಿಂದೆ ತಲೆನೂ ನಿಂದೆ. ಮತ್ತೆ ಈ ವಿಷಯ ನಿಂಗೆ ಅರ್ಥ ಆಗ್ತಾ ಇಲ್ಲ, ಆದ್ರೆ ನಿಮ್ಮ ಅಹಂಕಾರದಿಂದ ಸ್ವಾರ್ಥದಿಂದ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿಂದ ಚಾವಣಿ ಏನಾದ್ರೂ ಹಂಗೆ ಸೀದಾ ಕೆಳಗಡೆ ಬಂದ್ ಬಿದ್ರೆ ಮನೆನೂ ನಿಂದೆ ತಲೆನೂ ನಿಂದೆ, ನೀನು ನನ್ನ ಹತ್ರ ಬಂದು ವಾದ ಮಾಡ್ತಾ ಇದೀಯಾ ಮುಂಚೆನೆ 5 ಸರಿ ಎಕ್ಸ್ಟೆನ್ಷನ್ ಆಗಿದೆ, ಈಗಾದ್ರೆ ಏನಾಗ್ಬಿಡುತ್ತೆ? ಆದ್ರೆ ಅವ್ರು ಏನ್ ಹೇಳ್ಬೇಕು ಅನ್ನೋ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಇದೇನ್ ನಡೀತಾ ಇದ್ ಮನುಷ್ಯನಿಂದಲ್ಲ, ಇದೆಲ್ಲ ಪ್ರಕೃತಿಯಿಂದಾನೇ ಆಗ್ತಾ ಇರೋದು. ಈ ಮಾತಂತೂ ನಿರ್ವಿವಾದವಾಗಿ ಸಿದ್ಧ ಆಗ್ಬಿಟ್ಟಿದೆ. ಈ ಬಾರಿ ಏನಾಗ್ತಿದೆಯೋ ಅದು ಹ್ಯೂಮನ್ ಆಕ್ಟಿವಿಟಿಯಿಂದಾನೇ ಆಗ್ತಿರೋದು, ಆಂಥ್ರೋಪೋಜೆನಿಕ್. ಹೌದು. ಇದೇ ವಿಚಾರವಾಗಿ
ನಾನು ಬಹಳಷ್ಟು ಜನರನ್ನ ನೋಡಿದ್ದೀನಿ. ಅವರು ಅವರ ಜೀವನದ ಅನುಭವನ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಏನ್ ನಮ್ಮ ತಾತ ಇದ್ರಲ್ಲ, ಅವ್ರನ್ನ ನಾನು ನೋಡಿದ್ದೀನಿ. ಅವರು ಮಾಜಾನು ತಿಂತಾ ಇದ್ರು, 80 ವರ್ಷದವರೆಗೂ ಬದುಕಿದ್ರು, ಮತ್ತೆ ಅವರು ತುಂಬಾ ಅದ್ಭುತವಾಗೂ ಕೂಡ ಇದ್ರು. ಮತ್ತೆ ಇದ್ರಲ್ಲಿ ಏನ್ ಸಮಸ್ಯೆ ಇದೆ? ಓದಿಕೊಂಡಿರೋ ಮನುಷ್ಯ ಅವನ ಗುರ್ತೇ ಇದು. ಅವನು ಕನ್ಕ್ಲೂಷನ್ ಯಾವತ್ತು ಸ್ಯಾಂಪಲ್ ಸೈಜ್ ಇಸ್ ಈಕ್ವಲ್ ಟು 1 ಇಂದ ಕನ್ಕ್ಲೂಷನ್ ಮಾಡೋದಿಲ್ಲ. ಹೌದು. ಒಬ್ಬ ಮನುಷ್ಯನ ನೋಡಿ ಯಾವುದೇ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ತೀರ್ಮಾನ ಯಾವಾಗ ತಗೋತೀವಿ ಅಂದರೆ ಒಂದು ದೊಡ್ಡ ಸ್ಯಾಂಪಲ್ ತಗೊಂಡು. ನೀವು ಪೂರ್ತಿ ಪಾಪ್ಯುಲೇಷನ್ ತಗೊಳಕ್ಕಾಗಿಲ್ಲ ಅಂದ್ರೂ ದೊಡ್ಡ ಸ್ಯಾಂಪಲ್ ತಗೋಬೋದಲ್ವಾ? ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲಿ ಯಾವ ಸರಾಸರಿ ಆಯಸ್ಸಿತ್ತು? ಹೌದು. ಒಬ್ಬ ವ್ಯಕ್ತಿಯದ್ದು ಅವನಿಗೆ 30 ವರ್ಷನೂ ಆಗಿರಲಿಲ್ಲ. ಭಾರತದ ಒಬ್ಬ ಮನುಷ್ಯ 30 ವರ್ಷನೂ ಬದುಕ್ತಿರ್ಲಿಲ್ಲ ಆ ಸಮಯದಲ್ಲಿ. ಆದರೆ ಅವಾಗಲೂ ತಾತಂದ್ರು ಇರ್ತಿದ್ರಲ್ವಾ, 100 ವರ್ಷ ಇರ್ತಾ ಇದ್ರು ಅವರು. ಈಗ ತನ್ನ ತಾತನ ತೋರಿಸಿ ಹೇಳ್ತಾನೆ, ಅವಾಗ 1940ರಲ್ಲಿ ಎಲ್ಲ 100 ವರ್ಷ ಬದುಕ್ತಾ ಇದ್ರು ಅಂತ. ನಿನ್ನಜ್ಜ ಬದುಕಿರ್ಬೋದು ಕಣೋ. ಸ್ವಲ್ಪ ಸ್ಯಾಂಪಲ್ ದೊಡ್ಡದಾಗಿ ಹುಡುಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅವಾಗ 30 ವರ್ಷ ಬದುಕ್ತೋರು ಇದ್ರು. ಹೌದು. ಅವಾಗ ಭಾರತದಲ್ಲಿ ಸಾಕ್ಷರತೆ ಸ್ವಾತಂತ್ರ್ಯ ಸಿಕ್ಕಿದಾಗ 10% ಇತ್ತು ಅಷ್ಟೇ. ನಿಮ್ಮ ತಾತ ಅವಾಗಲೇ PhD ಕೂಡ ಆಗಿರಬಹುದೇನೋ. ಹಂಗಂತ ಅವರು ನೋಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಎಲ್ರಿಗೂ PhD ಇತ್ತು ಅಂತ ಹೇಳೋಕ್ಕಾಗುತ್ತಾ? ನೀನು ಸ್ವಲ್ಪ ದೊಡ್ಡ ಸ್ಯಾಂಪಲ್ ತಗೋ. ಅರ್ಥವಿಲ್ಲದ ತರ್ಕಗಳು. ನನ್ನ ತಾತ ಅಂತೂ ಜೀವನ ಪೂರ್ತಿ ಬರೀ ಕೋಳಿ, ಇಡೀ ವರ್ಷ ಕೋಳಿ ತಿಂತಿದ್ರು, ಆದರೂ 100 ವರ್ಷ ಬದುಕಿದ್ರು. ದಷ್ಟಪುಷ್ಟವಾಗಿ 100 ವರ್ಷ ಬದುಕಿದ್ರು. ನಿಮ್ಮ ತಾತ ಒಳ್ಳೆಯವರೇ ಆಗಿದ್ರೆ, ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ, ಅವ್ರ ಮೊಮ್ಮಗ ಈ ಥರ ಕುತರ್ಕ ಏನಕ್ಕೆ ಮಾಡ್ತಾ ಕೂರ್ತಿದ್ದ? ತಾತ ತನ್ನ ಮೊಮ್ಮಗಂಗೆ ಏನಾದರೂ ಕಲಿಸ್ತಿದ್ದ ಅಲ್ವಾ? ಹೌದು. ಈಗ ಒಂದು ವಿಭಿನ್ನವಾದ ಒಂದು ಪ್ರಶ್ನೆ. ಭಾಳಷ್ಟು ಜನ ಏನೊಂದು ಕಮೆಂಟ್ ಸೆಕ್ಷನಲ್ಲಿ ಬರೀತಾ ಇದ್ರು. ಅವರು ಹೇಳ್ತಾರೆ, ನಾನು ಅತಿಸ್ಟ್, ನನಗೆ ಧರ್ಮದಿಂದೆಲ್ಲ ಏನಷ್ಟು ವ್ಯತ್ಯಾಸ ಬೀಳಲ್ಲ. ಆದರೆ ನನಗಿದೊಂದು ಅರ್ಥ ಆಗ್ತಿಲ್ಲ, ಆದರೆ ನನ್ನ ಪ್ಲೇಟ್ನಲ್ಲಿ ಏನು ಇಟ್ಟಿದ್ದಾರೆ ಅದರಿಂದ ಬೇರೆಯವ್ರಿಗೆ ಏನು ಸಮಸ್ಯೆ ಆಗುತ್ತೆ ಅಂತ. ನೀನೊಬ್ಬ ಏಥಿಯಿಸ್ಟ್, ನಿನಗೆ ಧರ್ಮದಿಂದ ಏನೂ ಆಗಲ್ಲ ಅಂದರೆ ನಿನ್ನ ತಟ್ಟೆಯಲ್ಲಿ ಏನಿದ್ರೆ ಬೇರೆಯವ್ರಿಗೆ ಏನು? ಸರಿ, ಅಲ್ಲಿ ಪ್ಲೇಟ್ ನಿಂದು, ಪ್ಲೇಟ್ ಮೇಲೆ ಇಟ್ಟಿರೋದು ಕೂಡ ನಿಂದೆ. ಈಗ ಗಾಡಿ ನಿಂದು ಅಂತ ಅಂದ್ಕೋ. ಈಗ ನನ್ನ ಗಾಡಿ ನಾನು ತಗೊಂಡೋಗಿ ದಾರಿ ಮಧ್ಯದಲ್ಲಿ ನಿಲ್ಲಿಸ್ತೀನಿ, ಆ ಕತ್ತೆ ಬಂದು ನಿಂತಿತ್ತಲ್ಲ ಆ ಥರ. ಅಂದರೆ ತಗೊಂಡೋಗಿ ದಾರಿ ಮಧ್ಯೆ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಗಾಡಿ ಇದು, ಯಾರಿಗೇನಾದರೆ ಏನು ಅಂತ ಕೇಳಿದ್ರೆ, ನನ್ನ ಗಾಡಿ ಎಲ್ಲಿ ಬೇಕಾದರೂ ನಿಲ್ಲಿಸ್ತೀನಿ, ಯಾರಿಗೇನಾಗಬೇಕಾಗಿದೆ? ನೀನು ಗಾಡಿ ಎಲ್ಲಿ ನಿಲ್ಲಿಸ್ತೀಯ ಅನ್ನೋದು ಕೇವಲ ನಿನ್ನ ಪರ್ಸನಲ್ ವಿಚಾರ ಮಾತ್ರ ಅಲ್ಲ ಅಲ್ವಾ? ಅದರಿಂದ ಬೇರೆಯವರಿಗೂ ತೊಂದರೆ ಆಗ್ತಾ ಇದೆ. ನಾನು ನನ್ನ ಮನೇಲಿ ತುಂಬ ಹಳೆಯ ಟೆಕ್ನಾಲಜಿಯ ಡೀಸೆಲ್ ಜನರೇಟರ್ ಹಾಕ್ಕೊಂಡಿದ್ದೀನಿ. ಭಾರತದಲ್ಲಿ ಈಗಲೂ ಒಂದಷ್ಟು ಜನ ಯೂಸ್ ಮಾಡ್ತಾರೆ, 40 ವರ್ಷ ಹಳೆ ಟೆಕ್ನಾಲಜಿ ಅದು. ನಾನು ಮನೇಲಿ ಆ ಡೀಸೆಲ್ ಜನರೇಟರ್ ಹಾಕ್ಕೊಂಡಿದ್ದೀನಿ. ಎಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ ಅಂದ್ರೆ, ಅದು ಮದುವೆ ಮನೇಲಿ ನೋಡಿರ್ತೀರಲ್ಲ ಜನರೇಟರ್, ಬಡ್ ಬಡ್ ಬಡ್, ಮತ್ತದು ಕಪ್ಪು ಹೊಗೆ ಹೊರಗೆ ಹಾಕುತ್ತೆ. ಅದನ್ನು ನನ್ನ ಮನೇಲಿ ಇಟ್ಟಿದ್ದೀನಿ. ಅದನ್ನು ನಾನು ನನ್ನ ಜಾಗದಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಹೇಳಿದ್ರೆ, ನನ್ನ ಮನೆ ನನ್ನ ಜನರೇಟ್ರು, ಯಾರಿಗೇನಾದರೆ ಏನು? ನೀವು ಅಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದ್ರ ಪರಿಣಾಮ ನನಗೆ ಕೂಡ ಬೀರ್ತಿದೆ. ನೀವಲ್ಲಿ ವಾಯು ಮಾಲಿನ್ಯ ಮಾಡ್ತಾ ಇದ್ದೀರಲ್ಲ, ಅದೇ ಗಾಳಿನೇ ನಾನು ಉಸಿರಾಡೋದು. ನೀವೇನಲ್ಲಿ ಸೌಂಡ್ ಮಾಡ್ತಿದ್ದೀರಲ್ಲ, ಆ ಸೌಂಡು ನನ್ನ ಕಿವಿಗೆ ಬಂದು ಬೀಳ್ತಾ ಇದೆ. ಅದೇ ರೀತಿ ನೀನಲ್ಲಿ ಮಾಂಸ ತಿಂತಾ ಇದ್ರೆ ಅದು ನಿನ್ನ ಪರ್ಸನಲ್ ಚಾಯ್ಸ್ ಅಲ್ಲ. ನೀನು ಬಂದು ಇದು ನನ್ನ ಸ್ವಾತಂತ್ರ್ಯ, ನನ್ನ ಚಾಯ್ಸ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ಮ್ಯಾಟರ್ ಆಫ್ ಮೈ ಪರ್ಸನಲ್ ಲಿಬರ್ಟಿ ಆ್ಯಂಡ್ ವಾಟ್ಸ್ ದೇರ್ ಆನ್ ಮೈ ಪ್ಲೇಟ್. ಸಾರಿ, ಇನ್ವ್ಯಾಲಿಡ್ ಆರ್ಗ್ಯುಮೆಂಟ್, ವೆರಿ ಇನ್ವ್ಯಾಲಿಡ್ ಆರ್ಗ್ಯುಮೆಂಟ್. ನೀವೇನು ತಿಂತೀರಾ ಅದು ನಿಮ್ಮ ಪರ್ಸನಲ್ ವಿಷಯ ಅಲ್ಲ. ನೀವು ತಿನ್ನೋದ್ರಿಂದ ಇಡೀ ಸಮಾಜಕ್ಕೆ, ಇಡೀ ಮನುಕುಲಕ್ಕೆ ಡೈರೆಕ್ಟ್ ಟೆಂಜಿಬಲ್ ಆದ ಎಫೆಕ್ಟ್ ಆಗುತ್ತೆ. ಹೌದು. ಹಾಗಾಗಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಎಂಟೈರ್ ಕಮ್ಯುನಿಟಿ, ಸೊಸೈಟಿ ಆ್ಯಂಡ್ ಆಲ್ಸೋ ದ ಫ್ಯೂಚರ್ ಆಫ್ ಮ್ಯಾನ್ಕೈಂಡ್. ನೀವು ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡಬೇಕು, ತಟ್ಟೆಯಲ್ಲಿ ಏನು ಇಟ್ಕೊಂಡಿದ್ದೀರಾ ತಿನ್ನೋದಕ್ಕೆ ಅಂತ. ನೀವೇನು ತಿಂತಿರೋ ಅದರಿಂದ ಕ್ಲೈಮೇಟ್ ಕಾಸ್ಟ್ ಇದೆ, ಅದರಿಂದ ಎಕನಾಮಿಕ್ ಕಾಸ್ಟ್ ಇದೆ, ಅದರಿಂದ ಪ್ರತಿಯೊಂದು ವಿಧಾನದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ. ನಾಟ್ ಯುವರ್ ಪರ್ಸನಲ್ ಮ್ಯಾಟರ್. ಹೌದು. ಇದರಿಂದಲೇ ನನಗೊಂದು ವಿಚಾರ ನೆನಪರ್ತಾ ಇದೆ. ಒಂದು ಸಮಯದವರೆಗೂ ಫ್ಲೈಟ್ನಲ್ಲಿ ಸಿಗರೇಟ್ ಕೂಡ ಅಲೋ ಇತ್ತು. ಆದರೆ ಯಾವಾಗ ಒಂದು ಪ್ಯಾಸಿವ್ ಸ್ಮೋಕಿಂಗ್ ಅನ್ನ ನೋಡಿದ್ರು, ಯಾವಾಗ ನಮ್ಮ ಅಕ್ಕಪಕ್ಕದಲ್ಲಿ ಒಬ್ರು ಸಿಗರೇಟ್ ಸೇರ್ತಾ ಇದ್ದಾರೆ, ಅದರಿಂದ ನಮಗೆ ಲಂಗ್ಸಿಗೆ ಎಫೆಕ್ಟ್ ಆಗ್ತಿದೆ ಅಂದಾಗ ಕಾನೂನು ಮಾಡಿದ್ರು. ಆಗ ಅವ್ರು ಹೇಳಿದ್ರು, ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಸ್ಮೋಕ್ ಮಾಡೋಗಿಲ್ಲ ಅಂತ. ಹೌದು. ಈಗ ಇನ್ನೊಂದು ಒಂದು ವಿಚಿತ್ರವಾದ ವಿಚಾರ ಇದೆ.
ಏನ್ ಹೇಳಿಕ್ ಬರ್ತಾ ಇದ್ದೀನಿ ಅಂದ್ರೆ ಆಚಾರ್ಯ ಅವರೇ, ಅದು ನೀವು ಹೇಳ್ತೀರಾ ಹಾಲು ಕೂಡ ಅದನ್ನ ಹೇಗೆ ತಪ್ಪಾಗಿ ಬಳಸ್ಕೊಳ್ತಾರೆ ಅಂತ. ಜನರು ಅದ್ರ ಬದಲಾಗಿ ಒಂದು ವೀಗನ್ ಮಿಲ್ಕ್ ಅನ್ನ ಪ್ರಮೋಟ್ ಮಾಡ್ತಾರೆ, ಅದರಲ್ಲಿ ಒಂದು ಸೋಯಾ ಮಿಲ್ಕ್. ಈ ಒಂದು ಸೋಯಾ ಮಿಲ್ಕ್ ಏನಿದೆ ಇದು ಸೋಯಿಂದ ಬರ್ತಾ ಇದೆ. ಈಗ ಇದು ಸೋಯಿಂದ ಬರ್ತಾ ಇರೋದ್ರಿಂದ ಇದಕ್ಕೂ ಕೂಡ ಕಾಡ್ ಕಡಿಬೇಕು, ಸೋಯಾಬೀನ್ ಬೆಳೆಸ್ಬೇಕಾಗತ್ತೆ. ಈಗ ವಿಚಾರ ಮತ್ತೆ ಅಲ್ಲಿಗೆ ಬಂತು. ಈ ತರಹದ ಆರ್ಗ್ಯುಮೆಂಟ್ ಬಹಳಷ್ಟು ಓದ್ಕೊಂಡಿರೋರು ಮಾಡ್ತಾರೆ. ಹೇಳ್ತಾರೆ ವೀಗನ್ ಮಿಲ್ಕ್ ಅಂದ್ಕೊಳ್ಳಿ ಮಣ್ಣಿಂದ ಬರುತ್ತೆ, ತೆಂಗಿನಕಾಯಿಯಿಂದ ಬರುತ್ತೆ, ಬಾದಾಮಿಯಿಂದ ಬರುತ್ತೆ, ಹೌದು ಅದಕ್ಕಾದ್ರೂ ಅದನ್ನ ಬೆಳಿಲೇಬೇಕಲ್ಲ. ಹೌದು. ಈಗ ನೀವು ಹೇಳ್ದಂಗೆ ಮಾಂಸ ತಿನ್ನೋರಿಗೆ ಜಾಗ ಬೇಕು ಅಂದ್ರೆ ವೀಗನ್ ತಿನ್ನೋರ್ಗೂ ಜಾಗ ಬೇಕಲ್ವಾ? ಇವರಿಗೆಲ್ಲ ಅರ್ಥ ಮಾಡಿಸೋದಕ್ಕೆ ಒಂದಷ್ಟು ಸತ್ಯ ಏನಂದ್ರೆ, ಪ್ರಪಂಚದಲ್ಲಿ ಎಷ್ಟು ಸೋಯಾ ಬೆಳೀತಾರಲ್ಲ ಅದರಲ್ಲಿ ಎಷ್ಟು 95%, 96% ಪ್ರಾಣಿಗಳಿಗೆ ತಿನ್ನಿಸ್ತಾರೆ ಮಾಂಸಾಹಾರಕ್ಕೋಸ್ಕರ. ವೆಜ್ ತಿನ್ನೋರು ಸೋಯಾಗೋಸ್ಕರ ಇಷ್ಟು ಜಾಗ ಅಷ್ಟೇ ಯೂಸ್ ಮಾಡ್ಕೋತಾರೆ. ಆದರೆ ನೀವು ಎಮ್ಮೆ ತಿಂತೀರಾ, ಮತ್ತೆ ಹಂದಿ, ಬೀಫ್, ಪೋರ್ಕ್, ಚಿಕನ್, ಮಟನ್, ಅಲ್ಲಿ ಬೇಕಾಗುತ್ತೆ ಸೋಯಾ ಮೂಟೆಗಳಲ್ಲಿ. ನೋಡಿ, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ನಾನೇ ಹೇಳಿದೆ ಇಡೀ ಪ್ರಪಂಚ ಏನಾದರೂ ಶುದ್ಧ ಸಸ್ಯಾಹಾರಿ ಆದರೆ, ವೀಗನ್ ಆದರೆ, ನಾನು ಶುದ್ಧ ಸಸ್ಯಾಹಾರಿ ಅಂತೀನಿ. ಇವತ್ತೊಬ್ಬ ಸಾಮಾನ್ಯ ಸಸ್ಯಾಹಾರಿ ಕೂಡ ಹಾಲು ಕುಡಿತಾನೆ. ಈಗ ಹಾಲು ಮರದಿಂದ ಸಿಗಲ್ಲ, ಗಿಡದಿಂದ ಸಿಗಲ್ಲ, ಅದು ಸಸ್ಯಾಹಾರಿ ಹೇಗಾಯ್ತು? ಅದು ಸಸ್ಯಾಹಾರ ಅಲ್ಲ. ಶುದ್ಧ ಸಸ್ಯಾಹಾರ ಅಂದ್ರೆ ಯಾವುದು? ನೀವು ಯಾವುದೇ ರೀತಿಯ ಪಶು ಉತ್ಪಾದನೆಯ ವಸ್ತುಗಳನ್ನು ಬಳಸೋದಿಲ್ವೋ, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಇತ್ಯಾದಿ. ಹೇಳ್ದಂಗೆ ಇಡೀ ಜಗತ್ತು ಸಸ್ಯಾಹಾರಿ ಆಗ್ಬಿಟ್ರೆ ಇವತ್ತು ನಾವು ಯೂಸ್ ಮಾಡ್ತಾ ಇರೋ ಜಾಗದಲ್ಲಿ ಕೇವಲ 1/4 ಜಾಗ ಯೂಸ್ ಸಾಕು. ಇವತ್ತು ಹೊಲ ಮಾಡೋದಕ್ಕೆ ಎಷ್ಟು ಜಾಗ ಬೇಕು? ಅದರಲ್ಲಿ ಕೇವಲ 1/4 ಜಾಗ ಮತ್ತು ರಿಸೋರ್ಸ್ನಲ್ಲಿ ಪೂರ್ತಿ ಪ್ರಪಂಚ ಹೊಟ್ಟೆ ತುಂಬಾ ಆರಾಮಾಗಿ ತಿನ್ಬೋದು, ಪೌಷ್ಟಿಕಾಹಾರ ತಿನ್ಬೋದು, ಪೂರ್ತಿ ಪ್ರಪಂಚ ಸಸ್ಯಾಹಾರಿ ಆದ್ರೆ. ಈಗ ಏನ್ ಬೆಳೀತಾ ಇದಾರೋ ಅದು ನಿಮಗೋಸ್ಕರ ಅಲ್ಲ, ಮಾಂಸಕ್ಕೋಸ್ಕರ ಬೆಳೀತಿದ್ದಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಲೆ ನಾನು ಇದ್ರ ಬಗ್ಗೆ ಏನೊಂದು ರಿಸರ್ಚ್ ಮಾಡ್ತಾ ಇದ್ದಾಗ ನನಗೆ ಕೆಲವೊಂದಷ್ಟು ಸ್ಕ್ರಾಪ್ಸ್ಗಳು ಸಿಕ್ಕೋದು. ಅದನ್ನ ನಾನು ಬಯಸ್ತೀನಿ ನನ್ನ ಟೀಮ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂತ. ಯಾವ ರೀತಿ ನಮಗೆ ಒಂದು ಡೈರಿ ಮಿಲ್ಕ್ ಸಿಗುತ್ತೆ, ನಮಗೆ ಒಂದು ಹಸು ಕರುವಿಂದ ಸಿಗುತ್ತೆ, ಅದೇ ರೀತಿ ಒಂದು ಸೋಯಾ ಮಿಲ್ಕ್ ಏನ್ ಬರುತ್ತೆ, ಒಂಟೆ ಮಿಲ್ಕ್ ಏನ್ ಬರುತ್ತೆ, ಆಲ್ಮಂಡ್ ಮಿಲ್ಕ್ ಏನ್ ಬರುತ್ತೆ, ಇದರಿಂದ ಜಮೀನಿಗೆ ಏನು ವ್ಯತ್ಯಾಸ ಬೀಳುತ್ತೆ, ಇದರಿಂದ ಆಗುವಂತ ಹಾನಿಯಿಂದ ಏನೆಲ್ಲ ಸಮಸ್ಯೆ ಬರುತ್ತೆ, ಅದರಿಂದ ನೀರು ಎಷ್ಟೆಲ್ಲ ಬಳಕೆ ಆಗುತ್ತೆ, ಅದ್ರ ಬಗ್ಗೆ ಒಂದು ಕಂಪ್ಯಾರಿಸನ್ ಇದೆ. ಅದನ್ನ ಸ್ಕ್ರೀನ್ ಮೇಲೆ ನೋಡಿ. ಹೌದು, ನನ್ನ ಹತ್ರ ಈ ಒಂದು ಪ್ರಶ್ನೆಗಳ ಬಗ್ಗೆ ಏನಿತ್ತು ಅದೆಲ್ಲ ಮುಗ್ದೋಗಿದೆ. ಆದ್ರೂ ಕೂಡ ನಾನು ಬಯಸ್ತೀನಿ ನೀವು ಕೊನೆಯಲ್ಲಿ ಇದ್ರ ಬಗ್ಗೆ ಜನರಿಗೆ ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರಾ ಅಂತ. ಕೆಟ್ಟ ಉದ್ದೇಶವೇ ದೊಡ್ಡ ಕುತರ್ಕ. ಎಲ್ಲದಕ್ಕಿಂತ ದೊಡ್ಡ ಕುತರ್ಕ ಮನುಷ್ಯನ ಒಳಗಿರುವ ದೆವ್ವ. ನಾವೆಷ್ಟೊಂದು ಮಾತಾಡಿದೀವಿ, ಏನಿಲ್ಲ ಅಂದ್ರೂ 3-4 ಡಜನ್ ಚರ್ಚೆಗಳನ್ನ ನಾನು ಮಾಡಿಬಿಟ್ಟಿದ್ದೀನಿ. ನಿಮ್ಗಳ ಜೊತೆ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಬೇರೆ ಜಾಗಗಳಲ್ಲಿ ಮಾಡಿದ್ದೀನಿ. ಎನಿಮಲ್ ರೈಟ್ಸ್ ಆಕ್ಟಿವಿಸ್ಟ್ಸ್ಗಳು ಅವ್ರ ಜೊತೆ ಮಾಡಿದ್ದೀನಿ, ಸಸ್ಯಾಹಾರಿಗಳ ಜೊತೆ ಮಾಡಿದ್ದೀನಿ. ನಿಮ್ದು ಇದ್ರ ಬಗ್ಗೆ 2 ಬುಕ್ ಇದೆ, 2 ಪುಸ್ತಕಗಳನ್ನ ಬರೆದು ಪ್ರಿಂಟ್ ಮಾಡಿದ್ದೀನಿ ಇದೇ ವಿಷಯದ ಬಗ್ಗೆ. ಇಷ್ಟೆಲ್ಲ ಸರಿ, ಇಷ್ಟೆಲ್ಲ ರೀತಿಲಿ ಹೇಳಿದ್ರು ಕೂಡ ಅದನ್ನ ಎಲ್ಲರೂ ತಳ್ಳಿ ಹಾಕ್ಬಿಡ್ತಾರೆ. ಕೊನೆಯ ತರ್ಕ ಒಂದು ಕೆಟ್ಟ ಉದ್ದೇಶ. ನಾನು ಎಷ್ಟೇ ಅರ್ಥ ಮಾಡಿಸಿದ್ರು ಕೆಟ್ಟ ಉದ್ದೇಶಕ್ಕೆ ಯಾವುದೇ ಪರಿಹಾರ ಇಲ್ಲ. ಕೆಟ್ಟ ಉದ್ದೇಶಕ್ಕೆ ಪರಿಹಾರ ಕೇವಲ ಆಧ್ಯಾತ್ಮಿಕ ಜಾಗೃತಿ ಮಾತ್ರ. ಎಲ್ಲಿವರೆಗೂ ಇಲ್ಲಿ ಕರುಣೆ ಬರೋದಿಲ್ವೋ ಅಲ್ಲಿವರೆಗೂ ನೀವು ಮಾಂಸಾಹಾರ ಬಿಡೋದಿಲ್ಲ. ನಾನು ಈ ಎಲ್ಲಾ ಚರ್ಚೆಗಳ ಮೂಲಕ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ಮಾಂಸ ತಿನ್ನೋದು ಬಿಟ್ರೆ ನಿಮಗೆ ಯಾವಾಗ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬಹುದು, ನಿಮ್ಮೊಳಗಡೆ ಒಂದು ಮೃದು ಸ್ವಭಾವ ಬರುತ್ತೆ, ಸ್ವಲ್ಪ ಕರುಣೆ ಬರುತ್ತೆ, ಯಾಕಂದ್ರೆ ಮನಸ್ಸು ಕೋಮಲ ಆಗುತ್ತೆ. ಆಗ ನೀವು ಈ ಪ್ರಪಂಚದ ಕಡೆಗೆ ಸ್ನೇಹ ಮೈತ್ರಿ ಇಟ್ಕೊಳ್ಬಹುದು, ಕರುಣೆ ಇಟ್ಕೊಳ್ಬಹುದು. ಹಾಗಾಗಿ ಭೂಮಿ ಉಳ್ಕೊಳ್ಳುತ್ತೆ. ಅಲ್ಟಿಮೇಟ್ಲಿ ದ ಸೊಲ್ಯೂಷನ್ ಲೈಸ್ ಇನ್ ಸ್ಪಿರಿಚುವಲ್ ಅವೇಕನಿಂಗ್. ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿಲ್ವೋ ಅವನು ಕೇವಲ ಮೊರಾಲಿಟಿಗೋಸ್ಕರ ಅಥವಾ ಎಥಿಕ್ಸ್ಗೋಸ್ಕರ, ಕೇವಲ ಎಥಿಕ್ಸ್ಗೋಸ್ಕರ ನಾನು ಸಸ್ಯಾಹಾರಿ ಅಂತ ಹೇಳ್ಕೋತಾರೋ ಅವರು ಅದನ್ನೆಲ್ಲ ಬಹಳಷ್ಟು ದಿನ ಮೇಂಟೈನ್ ಮಾಡೋದಿಲ್ಲ. ಯಾವಾಗಲಾದರೂ ಪರಿಸ್ಥಿತಿ ಬದಲಾದರೆ
ಆಗ ಅವರು ಸಸ್ಯಾಹಾರನ ಬಿಟ್ಬಿಡ್ತಾರೆ. ಹ್ಮ್. ವಾಸ್ತವದಲ್ಲಿ ಅಂತೂ ಸಸ್ಯಾಹಾರಿ ಯಾರು ಅಂತಂದ್ರೆ ಅವರು ಹೇಳ್ತಾರೆ, ಏನಾದರೂ ಆಗಲಿ, ಬೇರೆಯವರಿಗೆ ನಾನು ಕಷ್ಟ ಕೊಡೋದಿಲ್ಲ ಅಂತಂದ್ರೆ ಕೊಡೋದಿಲ್ಲ. ನಾನು ಹಸಿವಿನಿಂದ ಸತ್ರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೊಟ್ಟೆನ ಬೇರೆಯವರ ಆಹಾರದಿಂದ ತುಂಬಿಸ್ಕೊಳ್ಳೋದಿಲ್ಲ. ಸೊ ಕೊನೆಯ ತರ್ಕ ಅದಷ್ಟೇ ಆಗಿರುತ್ತೆ. ಒಳ್ಳೆಯ ಉದ್ದೇಶ. ನೀವು ಹೇಳಿದ್ರೆ ಹಸಿವಿನಿಂದ ಸಾಯೋದೇ ಒಳ್ಳೇದು, ಆದರೆ ನನ್ನೆದುರುಗಡೆ ನಿಂತಿರೋ ಈ ಪಾಪದ ಪ್ರಾಣಿ ಇದನ್ನಂತೂ ಸಾಯಿಸಿ ತಿನ್ನೋದಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ಇದನ್ನ ನಾನು ತಿನ್ನೋದಿಲ್ಲ. ಇದು ಕೊನೆ ಮಾತು. ಧನ್ಯವಾದ ಆಚಾರ್ಯ ಅವರೇ.